जयतु जय विघ्नेश मधुपुर जयतु सिद्धि विनायक जय जयतु विघ्नेश मधुपुर जयतु सिद्धि विनायक जयतु जय विघ्नेश मधुपुर जयतु सिद्धि विनायक जयतु
ವರ್ಷಗಳಿಂದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಂಥವರು. ಅದರಲ್ಲೂ ವಿಶೇಷವಾಗಿ ಒಂದೇ ಮೇಳದಲ್ಲಿ ಅಂದರೆ ಧರ್ಮಸ್ಥಳ ಮೇಳ ಒಂದರಲ್ಲೇ ನೀವು ಸಂಪೂರ್ಣ ನಿಮ್ಮ ತಿರುಗಾಟವನ್ನು ಮಾಡಿದವರು. ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ತಿಳಿದುಕೊಳ್ಳುವ ಒಂದು ಕುತೂಹಲದಿಂದ ನಿಮ್ಮಲ್ಲಿ ಒಂದಷ್ಟು ಹೊತ್ತು ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ವಿಚಾರ ವಿನಿಮಯಕ್ಕಾಗಿ ನಾವು ಸೇರಿರುವಂಥದ್ದು ಸರ್. ಮೊಟ್ಟ ಮೊದಲಿಗೆ ತಾವು ಈ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿದ ಹೊತ್ತಿನಲ್ಲಿ ಕಣಿಕೆ ರಾಮಯ್ಯ ರೈ ನನ್ನ ಮಾವ ಕರ್ನಾಟಕ ಮೇಳದಲ್ಲಿದ್ದರು. ಹಿರಿಯ ಕಲಾವಿದ, ಯಕ್ಷಗಾನದಲ್ಲಿ ಮೇರು ಕಲಾವಿದ ಅಂತ ಹೇಳಿದ್ರು ಅತಿಶಯ. ಹೌದು ಹೌದು. ಅವರ ನಂತರ ಯಕ್ಷಗಾನಕ್ಕೆ ಯಾರು ಎನ್ನುವಂತಹ ಪ್ರಶ್ನೆ ಬಂದಾಗ ನಾನು ಅವರ ತಂಗಿಯ ಮಗನೂ ಹೌದು, ನನ್ನ ತಂದೆಯ ಸೋದರ ಮಾವನ ಮಗನೂ ಹೌದು, ನನ್ನ ತಂದೆ ತಾಯಿಗಳಿಗೆ ಮದುವೆ ಮಾಡಿಸಿದವರು ಹೌದು. ಹಾಗೆ ನನ್ನ ನೆನಪಾಗಿ ಯಕ್ಷಗಾನ ಸೇರ್ತಿ ಅಂತ ಕೇಳಿದ್ರು. ಧರ್ಮಸ್ಥಳದಲ್ಲಿ ಯಕ್ಷಗಾನ ಕೇಂದ್ರ 71ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಹೌದು. ಆಗ ನನಗೆ ಕಾಗದ ಬರೆದರು, ಬರ್ತೀಯ ಯಕ್ಷಗಾನ ಕಲಿತ್ಯ. ಎಳವೆಯಿಂದಲೇ ನಮ್ಮ ಅಧ್ಯಾಪಕರು ಪುರಾಣದ ಕಥೆಗಳನ್ನು ಹೇಳ್ತಾ ಇದ್ರು. ಸುಳ್ಳ್ಯದಲ್ಲಿ ಆಟ ಆಗುವಾಗ ನಾನು ಆಗಾಗ ಆಟಕ್ಕೂ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಮಾವನ ವೇಷ ನೋಡಿ ನಾನು ಕುಚ್ಚು ಕಟ್ಟುತ್ತಾ ಇದ್ದೆ. ಹಾಗೆ ಹಳ್ಳಿಯಲ್ಲಿ ನಡೆಯುತ್ತಿರುವಂತಹ ನಾಟಕ ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗೆ ಯಕ್ಷಗಾನ ರಂಗಕ್ಕೆ ಹೋಗಬೇಕು ಅಂತ ಮನಸ್ಸಾಯಿತು. ಕರ್ಕೊಂಡು ಹೋದರು, ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿದರು. ಅನಂತರ ಅಲ್ಲಿ ಅಭ್ಯಾಸವನ್ನು ಮಾಡಿ ಅದೇ ಮೇಳದಲ್ಲಿ ಈ ತನಕ ತಿರುಗಾಟವನ್ನು ಗುರಿಸಿ. ಅಂದ್ರೆ ನಿಮ್ಗೆ ಯಕ್ಷಗಾನ ನಾಟ್ಯ ಕಲಿಸಿದ ಗುರುಗಳು ಯಾರು? ಆಗ ಭಟ್ರೆ ಚಂದು, ಕುರಿಯ ವಿಠಲ್ ಶಾಸ್ತ್ರಿ, ಭಾಗವತಿಗೆಯನ್ನು ಮಾಂಬಾಡಿ ನಾರಾಯಣ ಭಾಗವತರು ಹೇಳಿಕೊಡ್ತಾ ಇದ್ರು. ನಾನು ನಾಟ್ಯ ಅಭ್ಯಾಸವನ್ನು ವಿಠಲ್ ಶಾಸ್ತ್ರಿ ಮತ್ತು ಭಟ್ರೆ ಚಂದ್ ಅವರಿಂದ ಅಭ್ಯಾಸ ಮಾಡಿದೆ. ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ಇರ್ತಿದ್ರಿ ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ನನ್ನ ಕುಟುಂಬ ಕೃಷಿ ಮೂಲದ್ದು, ಕಾರಣ ಕೃಷಿಯನ್ನೇ ಅವಲಂಬಿಸ್ತಾ ಇದ್ದೆ ಅಂತ ಅನಿಸ್ತದೆ. ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡಿಕೊಳ್ಳುವ ಯುವಕರಿಗೆ ನಿಮ್ಮ ಒಂದು ಸಲಹೆ ಏನು? ಅಂದರೆ ಯಾವ ಮನೋಧರ್ಮದಿಂದ ಅವರು ಯಕ್ಷಗಾನವನ್ನು ಸೇರಿದರೆ ಅವರಿಗೂ ಒಳ್ಳೇದಾಗಬೇಕಾದ್ರಿಂದ ಯಕ್ಷಗಾನಕ್ಕೂ ಒಳ್ಳೇದಾಗಬೇಕು. ಆ ಮನೋಧರ್ಮ ಏನಿರಬೇಕು? ವೃತ್ತಿಯಲ್ಲಿ ಪ್ರೀತಿ ಇರಬೇಕು, ಜೊತೆಯಲ್ಲಿ ಪ್ರಯತ್ನ ಇರಬೇಕು. ಸಾಧನೆ ಮಾಡಿದರೆ ಯಾವ ವೃತ್ತಿಯಲ್ಲಿಯೂ ಮುಂದುವರಿದು ಬರುವುದಕ್ಕೆ ಸಾಧ್ಯ ಇದೆ. ಆದ ಕಾರಣ ಹೊಟ್ಟೆಗೆ ಖಂಡಿತವಾಗಿಯೂ ಕಡಿಮೆ ಆಗ್ಲಿಕ್ಕಿಲ್ಲ. ಹಾಗೆಂತ ವಿದ್ಯಾರ್ಥಿಗಳ ಸಾಧನೆಯೇ ಕಡಿಮೆ ಅಂತ ನಾನು ಹೇಳ್ತೇನೆ. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಇದರ ಗುಣಲಕ್ಷಣಗಳ ಬಗ್ಗೆ ಹೇಳ್ತೀರಾ? ಅಂದರೆ ಹೇಗೆ ಈಗಿನ ಕಾಲಘಟ್ಟದಲ್ಲಿರುವ ನಾವು ಒಂದು ಸಂಪ್ರದಾಯಬದ್ಧ ವೇಷ ಅಥವಾ ಒಂದು ಪರಂಪರೆ ಅಂತ ನಾವು ಯಾವುದನ್ನು ತೆಗೆದುಕೊಳ್ಬೇಕು? ಯಕ್ಷಗಾನವನ್ನು ಶಾಸ್ತ್ರೀಯತೆಯ ಮಟ್ಟದಲ್ಲಿ ನಮಗೆ ಮುಟ್ಟಿಸುವುದು ಕಷ್ಟ. ಶಾಸ್ತ್ರೀಯತೆ ಇದೆ ಅಂತಲೂ ಹೇಳುವುದು ಕಷ್ಟ. ಹಾಗೆಂತ ಪರಂಪರೆಯಿಂದ ಇದು ಬಂದಿದೆ, ಉಳಿದಿದೆ. ಸಾಧಾರಣ ಹಳ್ಳಿಯ ಜನರೇ ಯಕ್ಷಗಾನದಲ್ಲಿ ಆ ಕಾಲದಲ್ಲಿ ಭಾಗವಹಿಸ್ತಾ ಇದ್ರು, ಪಾಲ್ಗೊಳ್ತಾ ಇದ್ರು. ಹೌದು. ಆದ ಕಾರಣ ಆ ಹಿರಿಯರು ಏನನ್ನು ಮಾಡಿ ತೋರಿಸಿದ್ರೋ ಅದನ್ನೇ ನಾವು ಅನುಸರಿಸ್ತೇವೆ ಹೊರತು, ಅದನ್ನೇ ಪರಂಪರೆ ಅಂತ ನಾವು ಹೇಳಿಕೊಂಡು ಬರ್ತಾ ಇದ್ದೀವಿ ಹೊರತು ಇದರಲ್ಲಿ ಶಾಸ್ತ್ರೀಯತೆ ಇದೆ ಅಂತ ನಾವು ಗಟ್ಟಿ ಮನಸ್ಸಿನಿಂದ ಹೇಳುವ ಹಾಗಿಲ್ಲ. ಅಂದ್ರೆ ಈಗ ಏನು ಪರಂಪರೆ ಅಂದ್ರೆ ಯಾವ ಕಾಲದಿಂದ ಅಂತ ನಾವು ತಗೊಳ್ಳೋದು? ಈಗ ನನಗೆ ಉದಾಹರಣೆಗೆ ನನಗೆ ತಗೊಂಡ್ರೆ ನಾನು ನಿಮ್ಮ ಎಲ್ಲ ವೇಷ ನೋಡಿದ್ದೇನೆ, ನಿಮ್ಮಿಂದ ನಾನು ಪರಂಪರೆ ಅಂತ ಹೇಳ್ತೇನೆ. ನನ್ನ ನಂತರದವರು ಈಗಿನವರದ್ದು ನೋಡಿದ್ದಾರೆ, ಅವರದ್ದು ಪರಂಪರೆ ಅಂತ ಹೇಳ್ತಾರೆ. ಹಾಗಿದ್ರೆ ಪರಂಪರೆ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಏನು ಕೊಡ್ತೀರಿ ನೀವು? ಇಂತಿಷ್ಟು ವರ್ಷದಿಂದ ಯಕ್ಷಗಾನ ಬಂದಿದೆ, ಆ ಕಾಲದಲ್ಲಿ ನಮ್ಮ ಹಿರಿಯರಿದ್ರು ಅಂತ ನಿಖರವಾಗಿ ಯಾರಿಗೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೌದು. ನಮ್ಮ ಕಣ್ಣ ಮುಂದೆ ಯಕ್ಷಗಾನ ಇದೇ ರೀತಿ ಇತ್ತು, ಅದನ್ನೇ ನಾವು ಅನುಸರಿಸ್ತಾ ಬಂದಿದ್ದೇವೆ. ಹೌದು. ಸಾಧಾರಣ ಒಂದು 70-80 ವರ್ಷದಿಂದ ಮುಂದೆ ಇದು ಹೀಗೆ ಬೆಳವಣಿಗೆಯನ್ನು ಕಂಡಿದೆ ಅಂತ ನಾವು ಹೇಳ್ಬಹುದು. ಅಂದ್ರೆ ನಾವು ಯಾವ ಕಾಲದಿಂದ ನೋಡಿದ್ದೇವೆ, ಯಾವ ಕಾಲದಿಂದ ನಾವು ಅನುಭವಿಸಿದ್ದೇವೆ, ಅಲ್ಲಿಂದ ನಾವು ಪರಂಪರೆ ಅಂತ ನಾವು ತಗೊಳ್ಬಹುದು. ಒಪ್ಪಬಹುದಷ್ಟೇ.
ಈ ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಮಾರಕ ಅಂತ ಹೇಳುವ ಹಾಗಿಲ್ಲ. ಹಾ, ದೇವಪುಂಜ ಪ್ರತಾಪ, ಸಿರಿ ಮಹಾತ್ಮೆ, ಕೋರ್ದಬ್ಬು ಬಾರಗ, ಕೋಟಿ ಚೆನ್ನಯ ಇಂತಹ ಪ್ರಸಂಗಗಳನ್ನು ಈಗಲೂ ಜನರು ಆಸ್ವಾದಿಸ್ತಾರೆ. ಹಾಗೆಂತ ಈಗೀಗ ಸಾಮಾಜಿಕ ಸಿನಿಮಾದಿಂದ ಬಂದಂತಹ ಕಥೆಯನ್ನು ಯಕ್ಷಗಾನಕ್ಕೆ ತಂದರೆ ಏನೋ ಅಷ್ಟು ಜನರು ಇಷ್ಟಪಡುವುದಿಲ್ಲ. ಕೆಲ ಮಂದಿಗಳು ಚಪ್ಪಾಳೆ ತಟ್ಟಬಹುದು. ಹಾಗೆಂತ ಜನರಿಗೆ ಅದರಿಂದ ನೈತಿಕ ಮೌಲ್ಯವುಳ್ಳಂತಹ ಯಾವುದೇ ಒಂದು ಧರ್ಮ ಪ್ರಚೋದನೆ ನೀಡುವಂತಹ ವಿಚಾರವನ್ನು ನಮಗೆ ತಿಳಿಪಡಿಸುವುದು ಕಷ್ಟ ಅಂತ ನನ್ನ ಭಾವನೆ. ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮತ್ತೆ ಇದನ್ನು ಉಳಿಸಬೇಕು ಅಂತಾದ್ರೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು? ಖಂಡಿತವಾಗಿಯೂ ಕೈ ಬಿಡಬಾರದು. ಒಡ್ಡೋಲಗ ಅಗತ್ಯ ಬೇಕೇ ಬೇಕು. ಹಾಗೆಂತ ಈಗೀಗ ಜನರ ತಾಳ್ಮೆಯೂ ಕಡಿಮೆ. ಕೂಡಲೇ ಪ್ರಸಂಗ ಕಥೆ ಅದನ್ನೇ ಆಸ್ವಾದಿಸುವಂತಹ ಇಚ್ಛೆಯುಳ್ಳವರಾಗಿ ಬಂದಿರ್ತಾರೆ. ಪೀಠಿಗೆ ಬಾರಿಸುವುದು ಬೇಡ ಅಂತ ಹೇಳ್ತಾರೆ, ಉದ್ದಾಗ್ತದೆ ಅಂತ. ಹಾಗೆಂತ ಅದನ್ನು ಬಿಟ್ಟು ಬಿಟ್ರೆ ಏನೂ ಇಲ್ಲ ಅಂತ ಆಗ್ತದೆ. ಅದು ಅಗತ್ಯ ಬೇಕೇ ಬೇಕು. ಅಂದ್ರೆ ಈ ಕಾಲಮಿತಿ ಪ್ರದರ್ಶನಗಳಲ್ಲಿ ಅದನ್ನು ನಾವು ಯಾವ ರೀತಿಯಲ್ಲಿ ಅಳವಡಿಸಬಹುದು? ಈಗ ಉದಾಹರಣೆಗೆ 6 ಗಂಟೆಯಿಂದ ಶುರುವಾಗಿ ಒಂದು 9:30 10 ಗಂಟೆ ಮುಗಿಯುವ ಒಂದು ಯಕ್ಷಗಾನ ಬಯಲಾಟಗಳು ಅಂತಾದ್ರೆ ಆಗ ನಾವು ಒಡ್ಡೋಲಗ ಕ್ರಮಗಳನ್ನು ಇದನ್ನೆಲ್ಲ ಉಳಿಸುವ ಬಗೆ ಹೇಗೆ? ಎಲ್ಲ ಅಲ್ಲದಿದ್ರೂ ಸ್ವಲ್ಪವನ್ನಾದ್ರೂ ನಾವು ಮಾಡಿ ತೋರಿಸಬೇಕು. ಅದೆಲ್ಲ ಇದ್ರೆ ರಂಗದಿಂದ ಅದೆಲ್ಲ ದೂರವಾಗ್ತದೆ. ಯಕ್ಷಗಾನ ಅಂದ್ರೆ ಇಂತಿಷ್ಟೇವೋ ಇಷ್ಟೇವೋ ಅಂತ ಜನರು ಪ್ರಶ್ನಿಸುವ ಮಟ್ಟಕ್ಕೆ ಬರ್ತಾರೆ. ಈಗ ನೋಡಿ, ಸಂಗೀತದ ಆಲಾಪನೆ, ಅತಿ ಉದ್ದ ಉದ್ದ ಪದಗಳು, ಇವೆಲ್ಲ ಯಕ್ಷಗಾನ ನಾಟ್ಯಕ್ಕೆ ಹಿತ ಆಗ್ತದ? ಕುಣಿಲಿಕ್ಕೆ ಆಗ್ತದ? ಈ ಉದ್ದ ಉದ್ದ ಪದ್ಯ, ಅದಕ್ಕೊಂದು ಲಂಗುಲಾಗಾಮಿಲ್ಲದ ಆಲಾಪನೆಗಳಿಂದ ನಾಟ್ಯಕ್ಕೆ ತೊಂದರೆ ಅಥವಾ ನಾಟ್ಯ ಮಾಡ್ಬೋದ? ತೊಂದರೆ ಇಲ್ವಾ? ಕಷ್ಟ ಆಗ್ತದೆ. ಉದ್ದ ಆಲೋಪನೆ ಮಾಡಿದ್ರೆ ಜನರಿಗೆ ಒಮ್ಮೆ ಕೇಳುವಂತ ಆಗ್ತದೆ. ಮತ್ತೆ ಮತ್ತೆ ಆ ರಂಗದಲ್ಲಿದ್ದ ಕಲಾವಿದ ಏನು ಮಾಡ್ಬೇಕು ಎನ್ನುವಂತ ಪ್ರಶ್ನೆ. ಹೌದು ಹೌದು. ಒಂದು ಸಾರಿ ಹಾಡುವಾಗ ಅಭಿನಯ ಮಾಡಬಹುದು, 2 ಸಾರಿ ಹೇಳಿದ್ರೆ ಬೇರೊಂದು ರೀತಿಯಲ್ಲಿ ಅಭಿನಯ ಮಾಡಿ ತೋರಿಸಬಹುದು. ಇದು 8-10 ಸಾರಿ ಅದನ್ನೇ ಮತ್ತೆ ಮತ್ತೆ ಹಾಡುತ್ತಾ ಆಲಾಪನೆ ಹೇಳಿದ್ರೆ ರಂಗದಲ್ಲಿ ಹೆಚ್ಚು ನಮಗೂ ಕಲಾವಿದರಿಗೂ ಕಷ್ಟ ಆಗ್ತದೆ, ಕೇಳುವ ಪ್ರೇಕ್ಷಕರಿಗೂ ನೋಡುವರಿಗೂ ತಾಳ್ಮೆ ಉಳಿಯುವುದಿಲ್ಲ ಅಂತ ನಾನು ಹೇಳಬಹುದು. ಈ ಯಕ್ಷಗಾನ ಬಯಲಾಟಗಳಾಗಿರ್ಬೋದು ಅಥವಾ ತಾಳಮದ್ದಳೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ಕಲಾ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾದು ಅಗತ್ಯ ಬೇಕು. ಕಲಾವಿದರ ಆಸ್ತಿ ಅಂದ್ರೆ ಕಲಾಭಿಮಾನಿಗಳು, ಪ್ರೇಕ್ಷಕ ವರ್ಗದವರು. ತಪ್ಪನ್ನು ಹೇಳಿದಾಗ ತಿದ್ದಿಕೊಳ್ಳುವುದಕ್ಕಾಗ್ತದೆ. ಕಲಾವಿದ ಒಬ್ಬ ತಾನೇ ಸರ್ವಜ್ಞ ಅಂತ ಹೇಳ್ತಾ ಬಂದ್ರೆ ಅವನಷ್ಟು ಮೂಢ ಇನ್ನೊಬ್ಬನಿಲ್ಲ. ತಾನು ತಪ್ಪು ಏನು ಮಾಡ್ತಾ ಇದ್ದೇನೆ ಅಂತ ಅವನ ಅರಿವಿಗೆ ಬರುವುದಿಲ್ಲ. ಆಗ ಬಂದು ನೀನು ಇಂಥದ್ದು ಮಾಡಿದ್ದು ಸರಿ ಇಲ್ಲ, ನಿನ್ನ ನಾಟ್ಯದಲ್ಲಿ ಸ್ವಲ್ಪ ತಿದ್ದಿಕೋ, ಅಥವಾ ಮಾತು ಸರಿ ಇಲ್ಲ, ಸ್ವಲ್ಪ ಅಭ್ಯಾಸ ಮಾಡುವಂತ ಮತ್ತೊಬ್ಬರು ಹೇಳಿದ್ರೆ ನಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಸಾಧ್ಯ. ಭಾರಿ ಅಗತ್ಯ ಅದು. ಅಂದ್ರೆ ಈ ವಿಮರ್ಶೆ ಮಾಡುವವರು ಕೂಡ ಅದಕ್ಕೆ ಒಂದು ರೂಪುರೇಷೆ ಅಂತ ಬೇಕಲ್ಲ. ಯಾರು ಎಲ್ಲರೂ ಏನು ಮನಸ್ಸಿಗೆ ಬಂದವರೆಲ್ಲ ವಿಮರ್ಶೆ ಮಾಡಿದ್ರು ಆಗುದಿಲ್ಲ. ಅದಕ್ಕೊಂದು ನಿಯಮ ಅಂತ ಇದೆಯಲ್ಲ. ಯಾವ ರೀತಿಯಿಂದ ನೀವು ನಿಮ್ಮ ಒಂದು ಅಭಿಪ್ರಾಯ? ಯಕ್ಷಗಾನ ನೋಡುವವರು ವಿದ್ವಾಂಸರೇ ಇರ್ತಾರೆ, ಸಾಮಾನ್ಯ ಪ್ರೇಕ್ಷಕರು ಇರ್ತಾರೆ. ಕೆಲವರು ಬರೀ ಕಾಲಹರಣಕ್ಕಾಗಿ ಬರ್ತಾರೆ. ಹೌದು, ರಾತ್ರಿಯಿಂದ ಬೆಳಿಗ್ಗೆ ತನಕ ಒಂದು ದಿವಸ ಒಂದು ಕಳೆದ್ರೆ ಆಯ್ತು ಅಂತ. ಇನ್ನು ಕೆಲವರು ಅವ್ರಿಗೆಲ್ಲ ಯಕ್ಷಗಾನ ಆಸ್ವಾದಿಸುವುದಕ್ಕೆ ಬರ್ತಾರೆ. ಅದರ ಬಗ್ಗೆ ಚಿಂತನ ಮಂಥನ ಮಾಡ್ತಾರೆ. ನಾಳೆ ಎಲ್ಲ ನಾಡ್ದು ಯಾವಾಗ್ಲೂ ಆ ಕಲಾವಿದ ಏನು ಮಾತಾಡಿದ್ದಾನೆ ಅಂತ ನೆನಪಿಟ್ಟುಕೊಂಡಿರ್ತಾರೆ. ತಪ್ಪು ಮಾಡಿದ್ರು ಅವರಿಗೆ ಮನಸ್ಸಿಗೆ ತುಂಬಾ ಬೇಸರ ಆಗ್ತದೆ. ಅವ್ರು ಯಾಕೆ ಮಾತನಾಡಿದ್ರು, ಬೇಕು ಅಂತಲೆಯೋ ಅಲ್ಲ ಅವರಿಗೆ ತಿಳಿಯದೆಯೋ ಅಂತ. ಹಾಗೆಂತ ಅವರೇ ಬಂದು ಹೇಳಿದ್ರೆ ನಮಗೆ ಬಹಳಷ್ಟು ತಿದ್ದಿಕೊಳ್ಳುವುದಕ್ಕೆ ಸಾಧ್ಯ, ಮತ್ತೆ ನಮ್ಮ ಬೆಳವಣಿಗೆ ಸಾಧ್ಯ ಅಂತ ನನಗನ್ನಿಸ್ತದೆ. ಈ ಬ್ಯಾಂಡ್ ಸೆಟ್ಟು, ಆಮೇಲೆ ಈ ಸಿಡಿಮದ್ದು, ರಂಗಸ್ಥಳಕ್ಕೆ ವಿಪರೀತ ಅಲಂಕಾರ ಮಾಡುವುದು, ಇದೆಲ್ಲ ಯಕ್ಷಗಾನಕ್ಕೆ ಈ ಆಡಂಬರ ಬೇಕಾ? ಖಂಡಿತ ಬೇಡ. ಹಾಗೆಂತ ಆಟ ಮಾಡಿಸುವವರು ಆಡಂಬರವನ್ನು ಕೆಲವರು ವ್ಯಕ್ತಪಡಿಸ್ತಾರೆ, ಇನ್ನು ಕೆಲವರು ಭಕ್ತಿ, ಮತ್ತೆ ಕೆಲವರು ಎಂಥದ್ದು ನಾವು ಅವರಿಗಿಂತ ಏನು ಕಡಿಮೆ ಅಂತ. ಹೌದು, ಈ ಹೊಯ್ದಾಟ ಇರ್ತದೆ ಕೆಲವರಿಗೆ. ಹಾಗಾಗಬಾರದು. ಬರೀ ಯಕ್ಷಗಾನವನ್ನು ನೋಡುವಂತಹ ಆ ಅಭಿಮಾನಿಗಳಿಗೆ ಇದರಿಂದ ತೊಂದರೆ ಆಗ್ತದೆ. ಅರ್ಥ ಏನು ಹೇಳ್ತಾರೆ ಅಂತ ಕೇಳುವುದಕ್ಕಾಗುವುದಿಲ್ಲ. ಅಲ್ಲಿ ಶಬ್ದ ಹೆಚ್ಚು, ಲೈಟಿಂಗ್ ಅದಿದ್ರೆ
ರಂಗದಲ್ಲಿ ವೇಷವೇ ಕಾಣುವುದಿಲ್ಲ. Correct. ಕಣ್ಣಿಗೂ ದೋಷ, ಕಲಾವಿದರನಿಗೂ ಹಾಗೆ ಕಿವಿ ಕಿವಿಡಾಗ್ತದೆ. ಕಣ್ಣಿನ ಶಕ್ತಿ, ಬೆಳಕಿನ ನೋಡುವ ಶಕ್ತಿಯನ್ನು ಅವ ಕಳ್ಕೊಳ್ಳೋದು. ಎಷ್ಟೋ ಮಂದಿ ಹೇಳಿದ್ದಾರೆ, ನಮಗೆ ಕಣ್ಣಿನ ಬೆಳಕು ಈಗ ನೋಡ್ಲಿಕ್ಕೆ ಆಗುದಿಲ್ಲ, ಬೆಳಕು ನೋಡಿ ನೋಡಿ ಅಂತ. ಹಾಗೆ ಶಬ್ದ ಮಾಲಿನ್ಯ ಊರಿನ ಜನರಿಗೂ ಅದರಿಂದ ಕಷ್ಟ, ಹೌದು, ಪ್ರೇಕ್ಷಕನಿಗೂ ಅದನ್ನು ಸಹಿಸುವ ತಾಳ್ಮೆ ಇರುವುದಿಲ್ಲ. ಹಾಗೆ ಅಂತ ಕಲಾವಿದನೂ ಅದರಿಂದ ಕಷ್ಟ ಅನುಭವಿಸಬೇಕಾಗ್ತದೆ. ಹಾಗೆಂತ ಒಮ್ಮೆ ಅದನ್ನು ಬೇಡ ಅಂತ ಹೇಳಿದ್ರೆ ಯಕ್ಷಗಾನ ಮಾಡಿಸುವವರ ಮನಸ್ಸಿಗೆ ಬೇಸರ ಆಗ್ತದೆ. ಅದನ್ನು ಸಹಿಸಿ ಕಲಾವಿದ ಆ ರಂಗದಲ್ಲಿ ತನ್ನಲ್ಲಿರುವಂತಹ ವಿದ್ವತ್ತನ್ನು ಪ್ರಕಟಿಸುವುದಕ್ಕೆ ಪ್ರೇಕ್ಷಕರಿಗೆ ಮನಮುಟ್ಟುವುದಕ್ಕೆ ಯತ್ನ ಮಾಡ್ತಾನೆ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದ? ಅಂದ್ರೆ ನಾನು ಕೇಳುವ ಪ್ರಶ್ನೆಯ ಅರ್ಥ ಸ್ವಲ್ಪ ವ್ಯಾಪಕವಾಗಿ ನಾನು ಕೇಳ್ತಾ ಇರುವುದು. ಅಂದ್ರೆ ಹರಕೆ ಆಗಿ ಇರಬಾರ್ದು ಅನ್ನುವ, ಹರಕೆ ಆಗ್ತಾ ಇದೆ ಈಗ. ಹರಕೆ ಆಟ ಅಂತಂದ್ರೆ ಅದು ಅಷ್ಟಕ್ಕೆ ಅನ್ನುವಂತ ಒಂದು ಮಟ್ಟಕ್ಕೆ ಬಂದು ಮುಟ್ಟಿದಂತ ಸಂದರ್ಭ ಇದು. ಅದಕ್ಕೆ ನಾನು ಕೇಳ್ತಾ ಇದ್ದೇನೆ, ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಡ್ತವೆ? ಹರಿಕೆ ಆಟ ಈಗ ಎಲ್ಲ ಕಡೆಯಲ್ಲಿ ನಡೆಯುತ್ತದೆ. ಹೌದು, ಹೆಚ್ಚಿನ ಮೇಳಗಳು ಹರಿಕೆ ಮೇಳಗಳಾಗಿಯೇ ಉಳಿದಿವೆ. ಹೌದು, ಯಾಕಂದ್ರೆ ಹರಿಕೆ ಆಟ ಆಡಿಸುವವರು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಜನರಲ್ಲಿ ನಂಬಿಕೆಯೂ ಹೆಚ್ಚಾಗಿದೆ. ತುಂಬಾ ಸಂಪಾದನೆ ಮಾಡಿರ್ತಾರೆ, ತಾನೇನು ಮಾಡಬೇಕು ಅಂತ ಆ ಒಂದು ಯೋಚನೆಯಲ್ಲಿ ಇರ್ತಾರೆ. ಎಲ್ಲೋ ಹಣ ಸಂಪಾದನೆಗಾಗಿ ಉದ್ಯೋಗ ನಿಮಿತ್ತವಾಗಿ ಮನೆ ಬಿಟ್ಟು ಊರು ಬಿಟ್ಟು ಬೇರೆ ಬೇರೆ ಕಡೆಗಳಲ್ಲಿ ತನ್ನ ವೃತ್ತಿಯನ್ನು ಮುಂದುವರಿಸ್ತಾ ಇರ್ತಾರೆ. ಹಾಗೆ ಊರಿಗೆ ಬಂದಾಕ್ಷಣ ಒಮ್ಮೆ ಆಡಂಬರ ಕೆಲವರಿಗೆ, ಮತ್ತೆ ಕೆಲವರು ಹಿರಿಯರು ಯಾವುದೋ ಕಾರಣಕ್ಕಾಗಿ ಈ ಹರಿಕೆ ಆಟ ಆಡಿಸ್ತೇನೆ ಅಂತ ಸೇವೆಯ ರೂಪವಾಗಿ ಯಕ್ಷಗಾನವನ್ನು ಮಾಡಿಸ್ತೇನೆ ಅಂತ ಹೇಳಿಕೊಂಡದ್ದೇ ಇರಬಹುದು. ಅಂತವರು ಭಕ್ತಿಯಿಂದ ಮಾಡ್ತಾರೆ. ಇನ್ನು ಕೆಲವರು ಆಡಂಬರ, ಹೆಚ್ಚು ಖರ್ಚು ಮಾಡಬೇಕು, ಅವರಿಗಿಂತ ನಮ್ದು ಗೌಜಿ ಆಗ್ಬೇಕು, ಅದಕ್ಕೆ ಬ್ಯಾಂಡು, ಈ ಬೆಳಕಿನ ವೈದ ಅದು ಇದೆಲ್ಲ ಮಾಡಿಸ್ತಾರೆ. ಇದು ಖಂಡಿತ ಅಗತ್ಯ ಇಲ್ಲ. ಹಾಗೆಂತ ಈಗೀಗ ಹೆಚ್ಚಾಗಿ ಹರಿಕೆ ಆಟ ಆಗ್ತಾ ಇದೆ. ಹರಿಕೆ ಆಟ ಆಡಿಸುವವರು ಇಲ್ಲದೆ ಇದ್ರೆ ಯಕ್ಷಗಾನವು ಇಷ್ಟು ಮೇಳ ಆಗ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಅಂದ್ರೆ ಯಕ್ಷಗಾನದ ಬೆಳವಣಿಗೆಗೆ ಒಂದು ರೀತಿಯಲ್ಲಿ ಅದು ಪೂರಕವಾಗಿ ಪರಿಣಮಿಸಿದೆ. ಖಂಡಿತ ಹೌದು. ಇತ್ತೀಚಿನ ವರ್ಷಗಳಲ್ಲಿ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ, ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನ್ನಿಸ್ತದ? ಪೂರ್ಣಕಾಲಿಕ ಕಲಾವಿದನಾಗಿ ಬರುವುದಕ್ಕೆ ಯಾರು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಯಕ್ಷಗಾನದ ಕಷ್ಟ ಏನು ಅಂತ ಯಕ್ಷಗಾನದಲ್ಲಿದ್ದ ಕಲಾವಿದನಿಗೆ ಮಾತ್ರ ಗೊತ್ತು. ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಕೈ ಚಪ್ಪಾಳೆ ಹೊಡಿತಾರೆ, ಶಿಲೆ ಹೊಡಿತಾರೆ. ಅವನ ಬದುಕು ಹೇಗೆ ಅಂತ ಅವನಿಗೂ ಅವನ ಹೆಂಡತಿ ಮಕ್ಕಳಿಗೂ ಅವನ ಹತ್ತಿರದ ಬಂಧುಗಳಿಗೆ ಮಾತ್ರ ಗೊತ್ತು. ನೋಟಕರಿಗೆ ಖಂಡಿತ ಗೊತ್ತಿಲ್ಲ. ಅವ ನಾರಾಯಣನು ಆಗ್ತಾನೆ, ದೇವೇಂದ್ರನು ಆಗ್ತಾನೆ, ಕುಬೇರನು ಆಗ್ತಾನೆ, ಲಕ್ಷ್ಮಿ ಆಗ್ತಾಳೆ, ಎಲ್ಲವೂ ಪಾತ್ರಧಾರಿ ಆಗ್ತಾನೆ. ಆದ್ರೆ ಅವನ ಬದುಕು ಹೇಗಿರ್ತದೆ ಅಂತ ಕೆಲವರಿಗೆ ಗೊತ್ತಿರ್ತದೆ. ಆದ್ರೆ ಕಲಾವಿದ ಹೇಳಿಕೊಳ್ತಾನೆ, ತನ್ನ ಮಗ ಯಕ್ಷಗಾನಕ್ಕೆ ಬರಬಾರದು, ಅವ ಪೂರ್ಣಕಾಲಿಕ ಕಲಾವಿದನಾಗಬಾರದು, ಹಾಗೆ ಅಂತ ಹವ್ಯಾಸಿಯಾಗಿ ಯಕ್ಷಗಾನ ಬೆಳೆಸಿಕೊಳ್ಬೇಕು ಅಂತ ನಾವೇ ಎಲ್ಲರಿಗೂ ಒತ್ತಾಸೆಯನ್ನು ಇರ್ತೇವೆ. ಅಂದ್ರೆ ಈಗ ಭರವಸೆ ಕಲಾವಿದರು ಬರದೇ ಇರ್ಲಿಕ್ಕೆ ಕಾರಣ ಏನು? ಅದೇ ಭಯ. ಉಳಿದ ವೃತ್ತಿಯ ಹಾಗೆ ಯಕ್ಷಗಾನ ಅಲ್ಲ, ಮನೆ ಬಿಡಬೇಕು, ರಾತ್ರಿ ನಿದ್ದೆಗೆಡಬೇಕು, ಆರೋಗ್ಯ ಕೆಡಿಸಿಕೊಳ್ಳಬೇಕು. ಹಾಗೆ ಅಂತ ದುರ್ಗುಣವನ್ನು ಬೆಳೆಸಿಕೊಳ್ಳದೆ ಇದ್ರೆ ಆರೋಗ್ಯವಂತನಾಗಿ ಅವ ತಿರುಗಾಟ ಮಾಡಬಹುದು. ಕೆಲವರು ಕೆಟ್ಟ ಹವ್ಯಾಸವನ್ನು ಬೆಳೆಸಿಕೊಳ್ತಾರೆ. ಆದ ಕಾರಣ ಮನೆ ಬಿಡುವುದು, ತಂದೆ ತಾಯಿಗಳ ಜೊತೆಯಲ್ಲಿ ಇರಬೇಕು ಅಂತ ಹೆಚ್ಚು ಮಂದಿ ಇಷ್ಟಪಡ್ತಾರೆ. ಮೊದಲಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ 8-10 ಮಕ್ಕಳಿದ್ರು, ಈಗ ಒಬ್ಬನೋ ಇಬ್ಬರು. ಅವ್ರ ಜೊತೆಯಲ್ಲಿ ಇರಬೇಕು ಅಂತ ತಂದೆ ತಾಯಿಗಳು ಆಸೆ ಪಡ್ತಾರೆ, ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಆದ ಕಾರಣ ಯಕ್ಷಗಾನಕ್ಕೆ ಕಳಿಸಿಕೊಡುವುದಕ್ಕೆ ಯಾವ ತಂದೆ ತಾಯಿಗಳು ಇಷ್ಟಪಡುವುದಿಲ್ಲ. ಇದೇ ಯಕ್ಷಗಾನದಲ್ಲಿ ಈಗ ಕಲಾವಿದರು ರೂಪುಗೊಳ್ಳದೇ ಇರುವುದಕ್ಕೆ ಕಾರಣ ನಿಮ್ಮ ಅಭಿಪ್ರಾಯದಲ್ಲಿ? ಅದೇ, ಇನ್ನು ಯಕ್ಷಗಾನವನ್ನೇ ನಂಬಿ ಬದುಕುವುದು ಕಷ್ಟ ಅಂತ ಅವರಿಗೆ ಗೊತ್ತು. ಹಾಗೆ ಅಂತ ತಂದೆ ತಾಯಿಗಳು ಇಷ್ಟದಿಂದ ಕಳಿಸಿಕೊಡುವುದನ್ನು ಖಂಡಿತ ಕೊಡ್ತಾರೆ ಅಂತ ನಾನು ಮಾತು ಹೇಳಲಾರೆ. ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ಅಭಿಪ್ರಾಯವೇನು? ಇದರ ಸಾಧಕ ಬಾಧಕಗಳು ಏನು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಬೆಳಿಗ್ಗಿನವರೆಗೆ ನೋಡುವಂತಹ ತಾಳ್ಮೆ ಯಾರಿಗೂ ಇಲ್ಲ. ಯಕ್ಷಗಾನ ಅಂತ ಬಾಯಲ್ಲಿ ಹೇಳ್ತಾರೆ, ನಾನು ಅಭಿಮಾನಿ, ಯಕ್ಷಗಾನ ನೋಡೋ ಪ್ರೇಕ್ಷಕ ಅಂತ ಹೇಳಿಕೊಳ್ತಾರೆ. ಬೆಳಿಗ್ಗಿನವರೆಗೆ ನಿದ್ದೆಗೆಟ್ರೆ 1 ವಾರ ಅವನಿಗೆ ಸರಿಯಾಗಬೇಕು ಅಂತಿದ್ರೆ ಬೇಕು. ಕಲಾವಿದ ಅಭ್ಯಾಸ ಬಲೆಯಿಂದ 6-7 ತಿಂಗಳು ನಿದ್ದೆ ಬಿಡ್ತಾನೆ. ಹಾಗೆ ಅಂತ ಹಗಲು ಹೊತ್ತಿನಲ್ಲಿ ಆಟ ನೋಡಿದವರಿಗೆ ನಿದ್ದೆ ಬರುವುದಿಲ್ಲ. ಜೊತೆಯಲ್ಲಿ ಊರಿನ ಜನರು
ಯಕ್ಷಗಾನದ ಈ ಮೈಕ್ ಅದನ್ನು ಇದನ್ನು ಸಹಿಸುವುದಿಲ್ಲ. ಯಾಕಂದ್ರೆ ಎಲ್ಲಾ ಪ್ರೇಕ್ಷಕರು ಮನೆ ಮಂದಿಗಳನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಈಗಿನ ವ್ಯಾಸಂಗ ಅದು ಇದು ಎಲ್ಲ ಸ್ಪರ್ಧೆಯಲ್ಲಿ ಇರ್ತದೆ. ಜೊತೆಯಲ್ಲಿ ಮೈಕ್ ಅದು ಇದು ಬೆಳಗಿನ ತನಕ ಯಕ್ಷಗಾನ ಆದ್ರೆ ಪರಿಸರದವರು ಪಿರಿಪಿರಿ ಹೇಳ್ತಾರೆ, ಇದು ಎಂತದ ಆಟ ಹೆಂಚಿನ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಈ ಕಾಲಮಿತಿ ಯಕ್ಷಗಾನವನ್ನೇ ಜನರು ಒಪ್ಪಿಕೊಳ್ತಾರೆ ಅಂತ ನನ್ನ ಭಾವನೆ. ಅಂದ್ರೆ ಕಾಲಮಿತಿ ಯಕ್ಷಗಾನ ಬಂದ್ರೆ ಇದು ಏನು ಜನರಿಗೆ ಹೇಗೂ ಒಳ್ಳೇದಲ್ವಾ, ಪ್ರೇಕ್ಷಕರಿಗೆ ಕಲಾವಿದರಿಗೆ ಎಲ್ರಿಗೂ ಒಳ್ಳೇದೇ, ಅದರಿಂದ ಯಾರಿಗೂ ಕೆಟ್ಟದೇನಾಗುದಿಲ್ಲ. ಆದ್ರೆ ಯಕ್ಷಗಾನದ ದೃಷ್ಟಿಯಿಂದ ಅದು ಹೇಗೆ, ಯಕ್ಷಗಾನಕ್ಕೆ ಒಳ್ಳೇದು ಅದರಿಂದ? ಯಕ್ಷಗಾನ ಖಂಡಿತವಾಗಿ ಉಳಿಯುತ್ತದೆ, ಅಳಿಯುವುದಿಲ್ಲ. ಹಾಗೆಂತ ಪರಂಪರೆಯನ್ನು ಅಥವಾ ಒಡ್ಡೋಲಗವನ್ನು ಎಲ್ಲವನ್ನೂ ರಂಗದಲ್ಲಿ ಒಮ್ಮೆಲೆ ತೋರಿಸುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇರೆ ಒಂದು ರಂಗ ನಿರ್ಮಾಣ ಆಗಬೇಕು ಅಂತ ನನ್ನ ಆಸೆ. ಅಂದ್ರೆ ಒಂದೊಂದು ದಿನ ಒಂದಷ್ಟು ಅಂತ ಮಾಡ್ಬೇಕು, ಅಥವಾ ಬೇರೆ ಒಡ್ಡೋಲಗದ್ದೇ ಒಂದು ಬೇರೆ ಕಾಲಮಿತಿಯ ಪ್ರದರ್ಶನ ಅಂತ ಆದ್ರೆ ಉಳಿಸ್ಕೊಂಡು ಹೋಗ್ಬೋದು. ಅಂದ್ರೆ ಉಳಿಸ್ಬೇಕು ಅಂತ ಇದ್ರೆ. ಹೌದು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಅದು ಯಾರದ್ದು? ಕಲಾವಿದರದ್ದ, ಪ್ರೇಕ್ಷಕರದ್ದ, ಸಂಘಟಕರದ್ದ, ಮೇಳದ ಯಜಮಾನರುಗಳದ್ದ? ಕಲಾವಿದನೂ ಹೌದು, ಜೊತೆಯಲ್ಲಿ ಪ್ರೇಕ್ಷಕನೂ ಹೌದು. ಪ್ರೇಕ್ಷಕ ಇಲ್ಲದೇ ಇದ್ದರೆ ಕಲಾವಿದನನ್ನು ಗುರುತಿಸುವವರಿಲ್ಲ. ಹಾಗೆ ಅಂತ ಕಲೆ ಉಳಿಬೇಕು ಅಂತಿದ್ರೆ ಕಲಾವಿದನು ಬೇಕು. ಇದೊಂದು ಅವಿನಾಭಾವ ಸಂಬಂಧ. ಕಲೆ ಉಳಿಬೇಕು ಇದ್ರೆ ಕಲಾವಿದ ಬೇಕು, ಕಲಾವಿದ ಬದುಕಬೇಕು ಅಂತಿದ್ರೆ ಪ್ರೇಕ್ಷಕರು ಬೇಕು. ಆದ ಕಾರಣ ಎಲ್ಲವೂ ಮುಖ್ಯ. ಎಲ್ಲರೂ ಸೇರಿಯೇ ಇದನ್ನು ಬೆಳೆಸಬೇಕು, ಎಲ್ಲರ ಪಾಲು ಇದೆ. ಸತ್ಯ. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು ಒಂದು 20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರಗಳಲ್ಲಿ ಯಾವುದೆಲ್ಲ ಮಾರ್ಪಾಟುಗಳನ್ನು ನೀವು ಗಮನಿಸಿದ್ದೀರಿ? ಅಂದ್ರೆ ನಾಟ್ಯದಲ್ಲಿ ಆಗಿರ್ಬೋದು, ಬಣ್ಣಗಾರಿಕೆಯಲ್ಲಿ ಆಗಿರ್ಬೋದು, ವೇಷಭೂಷಣದಲ್ಲಿ ಆಗಿರ್ಬೋದು, ಅಥವಾ ಪ್ರದರ್ಶನದ ಸ್ವರೂಪದಲ್ಲಿ ಆಗಿರ್ಬೋದು. ಮೊದಲೆಲ್ಲ ಟಿಕೆಟ್ ಆಟವೇ ಇತ್ತು. ಆಗೆಲ್ಲ ಆಟ ನೋಡುವಂತಹ ಪ್ರೇಕ್ಷಕನೇ ಟಿಕೆಟ್ ತೆಗೆದು ಮುಂದಿನ ಸಾಲಿನಲ್ಲಿ ಕುಳಿತು ಯಕ್ಷಗಾನವನ್ನು ಆಸ್ವಾದಿಸ್ತಾ ಇದ್ದ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದ. ಈಗ ಬಯಲಾಟ. ಕೆಲವರು ಹೇಗೂ ಕಾಲ ಕಳಿಬೇಕು ಅಂತ ಬರ್ತಾರೆ. ಹೌದು. ಇನ್ನು ಕೆಲವರು ಅವರು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ, ಹೋಗದೇ ಇದ್ರೆ ಅವರಿಗೆ ಬೇಸರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಬರ್ತಾರೆ. ಹೌದು ಹೌದು. ಮತ್ತೆ ಕೆಲವರು ಯಾಕೋ ಏನೋ ಒಟ್ಟು ಜಾತ್ರೆ ಮರಳೋ ಜನ ಮರಳೋ ಅಂತ ಬರ್ತಾರೆ, ಹೋಗ್ತಾರೆ. ಆದ ಕಾರಣ ಯಕ್ಷಗಾನ ಉಳಿಬೇಕು ಅಂತಿದ್ರು ಪ್ರೇಕ್ಷಕರು ಬೇಕು, ಇದರ ಬೆಳವಣಿಗೆಗೂ ಪ್ರೇಕ್ಷಕರು ಬೇಕು. ಅಲ್ಲ, ನಾನು ಕೇಳಿದ್ದೇನು ಅಂತಂದ್ರೆ ಒಂದು 20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಏನೆಲ್ಲ ನೀವು ಬದಲಾವಣೆಗಳನ್ನು ಕಂಡಿದ್ದೀರಿ? ಬದಲಾವಣೆ ತುಂಬಾ ಬದಲಾವಣೆ ಆಗಿದೆ. ಅದೇ ಬಯಲಾಟ ಅಂತಂದಾದ್ರೆ ಕಲಾವಿದನಾದವ ಒಟ್ಟು ಕೆಲವರು ಅಷ್ಟು ನಿಷ್ಠೆಯನ್ನು ತೋರಿಸುವುದಿಲ್ಲ ಅಂತ ನಾನು ಹೇಳಬಲ್ಲೆ. ಹರಿಕೆ ಆಟ ಅಲ್ವೋ ಅಂತ. ಹಾಗೆ ಅಂತ ಯಕ್ಷಗಾನ ಪ್ರೇಕ್ಷಕನಾಗಿ ಕೂತವನ ಹಾಗೆ ಇರ್ತಾನೆ. ಕೆಲವರು ಏನೋ ಅಮಲು ಸೇವನೆ ಮಾಡಿ ಕೂತಿರ್ತಾರೆ. ಮತ್ತೆ ಕೆಲವರು ಕಲಾವಿದನ ಮಾತಿಗೆ ಪ್ರತಿಸ್ಪಂದನೆ ಇಲ್ಲ, ಕಲಾವಿದರು ಏನ್ ಮಾಡ್ತಾನೆ ಅಂತ ಗಮನ ಹರಿಸುವುದಿಲ್ಲ. ಅವರೇನೋ ಚೇಷ್ಟೆ ಮಾಡಿಕೊಂಡಿರ್ತಾರೆ. ಸಭೆಯಲ್ಲಿ ಏನೇನೋ ನಡೀತಾ ಇರ್ತದೆ. ಮೊದಲು ಹಾಗಾಗ್ತಿರ್ಲಿಲ್ಲ. ಒಂದು 10-20 ವರ್ಷ ಮೊದಲು ಟಿಕೆಟ್ ಆಟವೇ ನಡೀತಾ ಇತ್ತು. ಯಾರು ಯಕ್ಷಗಾನವನ್ನು ನೋಡ್ಬೇಕು ಅಂತ ತುಂಬಾ ಆಸಕ್ತಿ ಇದ್ದವರೇ ಬಂದು ಆಟ ನೋಡ್ತಾ ಇದ್ರು. ಈಗ ಆಗಲ್ಲ, ಒಟ್ಟು ಬರುವುದು ಹೋಗುದು ನೋಡುವುದು ಅಷ್ಟೇ. ಆದ ಕಾರಣ ತುಂಬಾ ಬದಲಾವಣೆ ಆಗಿದೆ ಮೊದಲಿಗಿಂತ. ಆಮೇಲೆ ಇದು ಪ್ರೇಕ್ಷಕರ ವಿಚಾರದಲ್ಲಿ ಆಯ್ತು. ಈ ಬಣ್ಣಗಾರಿಕೆಯಲ್ಲಿ, ವೇಷಭೂಷಣಗಳಲ್ಲಿ, ಮತ್ತೆ ಈ ಒಂದು ಏನು ರಂಗ ಪ್ರದರ್ಶನಗಳಲ್ಲಿ, ಇದರಲ್ಲೆಲ್ಲ ಯಾವ ರೀತಿಯ ಎಲ್ಲ ಮಾರ್ಪಾಟುಗಳನ್ನು ನೀವು ಗಮನಿಸಿದ್ದೀರಿ? ತುಂಬಾ ಬದಲಾವಣೆ ಆಗಿದೆ. ಮೊದಲೆಲ್ಲ ಈ ವೇಷಭೂಷಣ ಅಂದ್ರೆ ಕಿರೀಟ ಸಾಮಾನು ಅಂತದ್ದೆಲ್ಲ ಮಣಿದ್ದೇ ಇತ್ತು. ಈಗ ಮರದ ಸಾಮಾನನ್ನೇ ಹೆಚ್ಚಿಗೆ ನಾವು ಬಳಸ್ತಾ ಇದ್ದೇವೆ. ಸರಿ. ಜೊತೆಯಲ್ಲಿ ಇದು ನೂಲಿನ ಬಟ್ಟೆಯನ್ನೇ ಹೆಚ್ಚು ನಾವು ಅವಲಂಬಿಸ್ತಾ ಇದ್ದೆವು. ಹತ್ತಿದ್ದು. ಈಗ ಬಟ್ಟೆ ಎಲ್ಲ ಬೇರೆ, ಅದೇ ನೈಲಾನ್ ಅಂತದ್ದು ಬಟ್ಟೆ. ಇದು ಕಲಾವಿದನಿಗೆ ಹಗುರ ಆಗ್ತದೆ. ಮೊದಲಿದಾದ್ರೆ ಈ ನೂಲಿನ ಬಟ್ಟೆ ಆದ್ರೆ ಬೆವರು ಎಲ್ಲ ಇಳಿತಾ ಇತ್ತು, ಮತ್ತೆ ಮತ್ತೆ ಭಾರ ಆಗ್ತಾ ಇತ್ತು. ಈಗೆಲ್ಲ ಹಗುರ ಆಗಿದೆ. ಹಾಗೆಂತ ಮರದ ಸಾಮಾನು ಹೆಚ್ಚು ಕಾಣಿಸ್ತದೆ ಅಂತ ಹೇಳೋ ಹಾಗಿಲ್ಲ.
ಮೊದಲಿನ ಮಣಿ ಸಾಮಾನು ಮತ್ತು ಚಂದ ಕಾಣಿಸ್ತದೆ ಅಂತ ಹೇಳ್ತಾ ಇದ್ರು. ಹಾಗೆ ಅಂತ ಮೊದಲಿನ ಕಾಲದಲ್ಲಿ ಮರದ್ದೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮರದ್ದಿದ್ದದ್ದು ಅದು ಪುನಃ ಮಣಿಯಾಗಿ ಆಮೇಲೆ ಪುನಃ ಈಗ ಮರಕ್ಕೆ ಬಂದಿದೆ ಅಂತ. ಹೌದು, ಅದೇ ಹೇಳ್ತಾ ಮೇಳದಲ್ಲಿ ಈಗ ಅಡೂರಿನಲ್ಲಿ ಕೆಲವು ಮರದ ಸಾಮಾನು ದೇವಸ್ಥಾನದಲ್ಲಿ ಈಗಲೂ ನಾವು ಕಾಣ್ತಾ ಇದ್ದೀವಿ. ಅಡೂರು ಶ್ರೀಧರ ರಾಯರು ಅಂತ ಒಬ್ಬರಿದ್ದಾರೆ, ಇನ್ನೂ ಮರದ ಸಾಮಾನು ನಾವು ಕಾಣ್ತಾ ಇದ್ದೇವೆ. ಮುಖವರ್ಣಿಕೆಯಲ್ಲೆಲ್ಲ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ? ಮುಖ ಅಂದ್ರೆ ಈಗ ಬಣ್ಣ ಚಂದ ಹಾಕ್ತಾರೆ ಅಂತ ನಾನು ಹೇಳುವುದು. ಹೌದು, ಅಂದ್ರೆ ಆ ಗೆರೆ ಎಳೆಯುವುದರಲ್ಲಿ ಎಲ್ಲ ಒಂದು ನೈಪುಣ್ಯತೆ ಅಂತಲ್ಲ, ಅಂದ್ರೆ ಕರೆಕ್ಟ್ ಆಗಿ ಕಾಣುವ ಹಾಗೆ ಸತ್ಯ. ಬಹಳ ಒಂದು ಅಟ್ರಾಕ್ಟಿವ್ ಆಗಿ ಅದು ಕಂಡು ಬರ್ತದೆ. ಹೌದು, ಮೊದಲೆಲ್ಲ ಕೊರಳಿಗೆ ಬಣ್ಣ ಹಾಕ್ತಿತ್ತಿರುವುದನ್ನು ನಾವು ಕಾಣ್ತಿರ್ಲಿಲ್ಲ. ಮುಖಕ್ಕೆ ಮಾತ್ರ ಸ್ವಲ್ಪ, ನಮ್ಮ ಗಲ್ಲಕ್ಕಿಂತ ಕೆಳಗೆ ಬಣ್ಣನೇ ಇಲ್ಲ ಯಾರಲ್ಲಿ, ಕೈಗೆ ಹಾಕ್ತಿರ್ಲಿಲ್ಲ. ಹೀಗೆ ಹಾಗೆಲ್ಲ ಸ್ವಲ್ಪ ಸುಧಾರಣೆ ಆಗಿದೆ. ಚಂದ ಕಾಣಬೇಕು, ನೋಡುವವರಿದ್ದಾರೆ, ಪ್ರಶ್ನೆ ಮಾಡುವವರಿದ್ದಾರೆ ಎನ್ನುವಂತ ಆ ಒಂದು ಹೆದರಿಕೆ ಉಂಟು. ಮತ್ತೆ ನಮ್ಮನ್ನು ಜನ ಗುರುತಿಸಬೇಕು ಎನ್ನುವಂತ ಒಂದು ಆಸೆಯೂ ಇರ್ತದೆ. ಹೌದು, ಅಂದ್ರೆ ಮುಂಚೆ ಎಲ್ಲ ಮುಖಕ್ಕೆ ಮಾತ್ರ, ಗಲ್ಲದವರೆಗೆ ಮಾತ್ರ, ಆ ನಂತರ ಇಲ್ಲಿ ಕುತ್ತಿಗೆಯಲ್ಲೆಲ್ಲ ಇರ್ಲಿಲ್ಲ, ಹಾಗೆ ಕಪ್ಪು ಕಾಣ್ತಾ ಇತ್ತು. ಆಮೇಲೆ ಮುಖದಲ್ಲಿ ಕೂಡ ಬಹಳ ಲೈಟ್ ಆದ ಬಣ್ಣ, ತುಂಬಾ ಈ ರೀತಿ ಗಾಢವಾದ 2-3 ಕೋಟಿಂಗ್ ಎಲ್ಲ ಕೊಟ್ಟು ಮಾಡುವ ಕ್ರಮ ಇರ್ಲಿಲ್ಲ. ಓಹೋ, ಈಗ ವೇಷಭೂಷಣಗಳಲ್ಲೆಲ್ಲ ಯಾವುದು ಒಳ್ಳೇದು? ಆ ಹತ್ತಿಯದ್ದು ಒಳ್ಳೇದಾ ಅಥವಾ ಇದು ಒಳ್ಳೇದಾ? ಅಂದ್ರೆ ಕಲಾವಿದರ ಅನುಕೂಲವೂ ಹೌದು, ಮತ್ತೆ ನೋಡ್ಲಿಕ್ಕೆ ಯಾವುದು ತುಂಬಾ ಆಕರ್ಷಕವಾಗಿ ಕಾಣುವಂಥದ್ದು, ಹತ್ತಿಯದ್ದ ಅಥವಾ ಈಗಿನ ನೈಲಾನ್ ಬಟ್ಟೆಗಳ? ಮೊದಲು ಅದನ್ನೇ ಧರಿಸ್ತಾ ಇದ್ರು, ಆದ್ರೆ ಈಗ ಕಲಾವಿದನಿಗೂ ಅನುಕೂಲ ಇದೆ ಅಂತ ಕಾಣಿಸ್ತದೆ, ಹಗುರ ಆಗ್ತದೆ ಎನ್ನುವ ಕಾರಣಕ್ಕಾಗಿ. ಹಾಗೆ ಅಂತ ನೂಲಿನ ಬಟ್ಟೆ ಇದ್ದಾದ್ರೆ ಒಳ್ಳೆ ಸೆಕೆಗೆ ಒಳ್ಳೇದಾಗ್ತದೆ, ಬೆವರು ಇಳಿದ್ರೆ ಕೂಡ್ಲೆ ಅದು ಇಳಿತಾ ಇತ್ತು. ಹೌದು, ಆಗ ಅನುಕೂಲ ಆಗ್ತಾ ಇತ್ತು. ಭರತನಾಟ್ಯ ಅಥವಾ ಬಡಗುತಿಟ್ಟಿನ ಮತ್ತೆ ಅಥವಾ ಇನ್ನು ಯಾವುದೇ ಒಂದು ಕಲೆಯ ಕುಣಿತದ ಶೈಲಿಗಳು ಅಥವಾ ಯಾವುದೇ ಅದರ ಹಾಡುಗಾರಿಕೆ ಶೈಲಿಗಳಾಗ್ಲಿ ಯಾವುದೇ ಇರಲಿ, ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಖಂಡಿತ ಇಲ್ಲ. ತಿಟ್ಟು ಮಟ್ಟು ಬೇರೆ ಬೇರೆ, ನಮ್ದು ತೆಂಕು, ಇನ್ನೊಂದು ಬಡಗು, ಮತ್ತೆ ಬಡಗು ಅಂತ ಆಚೆ ಇರ್ತದೆ. ಹೌದು, ಮತ್ತೆ ಉತ್ತರ ಕನ್ನಡದಲ್ಲೆಲ್ಲ ನಮ್ಮದೇ ಆದ ಶೈಲಿಯಲ್ಲಿ ಕುಣಿಬಹುದು. ಇದು ಅದನ್ನೇ ಮಿಶ್ರ ಮಾಡಿದ್ರೆ ಯಾವುದು ಯಕ್ಷಗಾನ, ಇದು ತೆಂಕೋ ಬಡಗೋ ಎನ್ನುವಂತ ಒಂದು ಸಮಸ್ಯೆ ಬರ್ತದೆ. ತೆಂಕಿನದ್ದೇ ಹೆಜ್ಜೆ ಉಂಟು, ಅದನ್ನೇ ಕುಣಿಯುವುದು ಒಳ್ಳೇದು ಅಂತ ನಮ್ಗೆ ಅನಿಸ್ತದೆ. ಮತ್ತೆ ಈ ಭರತನಾಟ್ಯದ ಹೆಜ್ಜೆಗಳೆಲ್ಲ ಕೆಲವರೆಲ್ಲ ಹೇಳ್ತಾರೆ, ಕೆಲವು ಕಲಾವಿದರು ಭರತನಾಟ್ಯದ ಹೆಜ್ಜೆಗಳನ್ನು ಯಕ್ಷಗಾನೀಯವಾಗಿಸಿ ಅದನ್ನು ಕುಣಿದಿದ್ದಾರೆ ಎಲ್ಲ ಹೇಳ್ತಾರೆ. ಆ ರೀತಿ ಬೇರೆ ಕಡೆಯಿಂದ ಎಲ್ಲ ತಂದು ನಾವು ಯಕ್ಷಗಾನೀಯವಾಗಿಸಿ ಅಂತ ಹೇಳಿದ್ರೆ ಆಗ ಯಕ್ಷಗಾನದ ಕುಣಿತ ಮಾಯ ಆಗುದಿಲ್ವಾ? ಖಂಡಿತ ಆಗ್ತದೆ. ಭರತನಾಟ್ಯದ ಅದಕ್ಕೆ ಆದಂತಹ ರಂಗ ಇದೆ, ಅದನ್ನೇ ಆಸ್ವಾದಿಸುವ, ಅದನ್ನೇ ನೋಡುವಂತ ಪ್ರೇಕ್ಷವರ್ಗ ಬೇರೆ ಇದೆ. ಯಕ್ಷಗಾನವಾಗಿ ಉಳಿಬೇಕು ಅಂತಿದ್ರೆ ಆ ತಿಟ್ಟುಗಳಿಗೆ ಯಾವ ಕುಣಿತ ಇದೆ ಅದನ್ನೇ ಕುಣಿಯುವುದು ಒಳ್ಳೆಯದು. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ಬಹಳ ಅದ್ಭುತವಾಗಿ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಬೆಳೆಯಬೇಕು ಅಂತಾದ್ರೆ ನಾವು ಏನೆಲ್ಲ ಮಾಡಬಹುದು? ಏನಾದ್ರೂ ಮಾರ್ಪಾಟುಗಳು ಮಾಡಬೇಕಾದಂತಹ ಅವಶ್ಯಕತೆ ಏನಾದ್ರೂ ಇದೆಯೇ? ಅಂದ್ರೆ ಕಲಾವಿದರಾಗ್ಲಿ ಅಥವಾ ಸಂಘಟಕರಾಗ್ಲಿ ಅಥವಾ ಮೇಳದ ಯಜಮಾನರಾಗ್ಲಿ ಇವರೆಲ್ಲರೂ ಕೂಡ ಇನ್ನಷ್ಟು ಜನರನ್ನು ಪ್ರೇಕ್ಷಕರನ್ನು ಸೆಳೆಯಬೇಕು ಅಥವಾ ಇನ್ನು ಇದು ಉಜ್ವಲವಾದ ಒಂದು ಭವಿಷ್ಯದತ್ತ ಸಾಗಬೇಕು ಎನ್ನುವಂತ ದೃಷ್ಟಿಕೋನದಿಂದ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಕಲಾವಿದನಿಗೆ ಮೊದಲು ಧೈರ್ಯ ತುಂಬಬೇಕು, ಅವನಿಗೆ ಮೊದಲಾಗಿ ಒಂದು ಭವಿಷ್ಯ ನಿಧಿ ಅಂತ ಕೊಡ್ಬೇಕು. ಯಕ್ಷಗಾನದಲ್ಲಿ 10-50 ತಿರುಗಾಟ ಮಾಡಿದವರು ಕೊನೆಯ ಗಳಿಗೆಯಲ್ಲಿ ತನಗೇನೂ ಇಲ್ಲ, ತನ್ನನ್ನು ಈಗ ಮೆಚ್ಚುಗೆ ಮಾತನಾಡುವವರಿಲ್ಲ, ರಂಗದಲ್ಲಿರುವವರೆಲ್ಲ ಹೊಗಳ್ತಾ ಇದ್ರು, ಚಪ್ಪಾಳೆ ತಟ್ತಾ ಇದ್ರು. ಈಗ ತಾನು ಕಾಲು ನೋವಿಂದ ನಡ್ತಾ ಇದ್ದೇನೆ, ತನ್ನನ್ನು ಮಾತನಾಡಿಸುವುದಕ್ಕೆ ಯಾರು ಬರುವುದಿಲ್ಲ. ರಂಗದಲ್ಲಿರುವಾಗ ಚೌಕಿಗೆ ಬಂದು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು, ಖುಷಿಯಾಗಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ ಮುಂದಿನ ಜನಾಂಗಕ್ಕೆ ಒಂದು ಭರವಸೆ ಮಾತು ಹೇಳಬೇಕು ಅಂತಿದ್ರೆ ಅವನಿಗೆ ಏನಾದ್ರೂ ಕೊಡ್ಲೇಬೇಕು. ಯಕ್ಷಗಾನದ ಪ್ರೇಕ್ಷಕರಾಗ್ಲಿ ಅಥವಾ ಮೇಳ ಕಟ್ಟಿದ ಯಜಮಾನರಾಗ್ಲಿ ಅಥವಾ ಸರ್ಕಾರದ ಅಧಿಕಾರಿಗಳಲ್ಲಿ ಹೇಳಿಸಿ ಆ ಸರ್ಕಾರದಿಂದ ಅವನಿಗೆ ಏನಾದ್ರೂ ತಿಂಗಳಿಗೆ ಇಂತಿಷ್ಟು ವೇತನ ಅಂತ ಕೊಡಿಸಿದ್ರೆ ಅವನಿಗೆ ಒಂದು ಧೈರ್ಯ ಬರ್ತದೆ. ಜೊತೆಯಲ್ಲಿ ಮುಂದಿನ ಯಕ್ಷಗಾನಕ್ಕೆ ಬರುವಂತಹ ಕಲಾವಿದನಾಗುವವನಿಗೂ ಒಂದು ಧೈರ್ಯ ಹುಟ್ಟುತ್ತದೆ. ನಮಗೆ ಮುಂದೆ ಏನಾದ್ರೂ ಸಿಗಬಹುದು ಅಂತ. ಹಾಗೆ ಅವನಿಗೆ ಇಂತಿಷ್ಟು ಅಂತ ಎಲ್ಲಾ ಉದ್ಯೋಗದಲ್ಲಿಯೂ ಕೊನೆಯ ಗಳಿಗೆಯಲ್ಲಿ ನಿವೃತ್ತಿ ವೇತನ ಅಂತ ಇರ್ತದೆ. ಯಕ್ಷಗಾನದಲ್ಲಿ ಈ ತನಕದಿಲ್ಲ. ಆದ ಕಾರಣ ಯಕ್ಷಗಾನ ಕಲಾವಿದ ಮುಂದೇನು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಈಗ.
ಚೌಕಿಯ ವಾತಾವರಣದಲ್ಲಿ ಇಂದಿಗೆ ಮತ್ತೆ ಒಂದು ಒಂದು 20 ವರ್ಷಗಳ ಹಿಂದೆ ಅಂದ್ರೆ ನಿನ್ನೆಗೆ ಮತ್ತೆ ಇಂದಿಗೆ ಏನಾದರೂ ಗಮನೀಯವಾದಂತಹ ವ್ಯತ್ಯಾಸಗಳು ಉಂಟಾ? ವ್ಯತ್ಯಾಸ ಏನೂ ಇಲ್ಲ. ಹಿರಿಯ ಕಲಾವಿದರನ್ನು ಕಿರಿಯ ಕಲಾವಿದರು ಗೌರವಿಸುವುದನ್ನು ಕಾಣ್ತೇವೆ. ಆ ಶಿಸ್ತು ಹಾಗೆ ಉಳಿದಿದೆ. ಪೂಜಾ ವಿಧಿವಿಧಾನ ಹಾಗೆ, ಕಲಾವಿದರಲ್ಲಿ ಒಮ್ಮತ, ಮೇಳ ಅಂದ್ರೆ ಹಾಗೆ ಒಬ್ಬನನ್ನೊಬ್ಬ ಹೊಂದಿಕೊಂಡು ನಡೆಯುವುದು, ಅದೆಲ್ಲ ಇದ್ದದ್ದೇ. ಏನು ತುಂಬಾ ವ್ಯತ್ಯಾಸ ಆಗಲಿಲ್ಲ. ಹಿರಿಯರನ್ನು ಕಿರಿಯರುಗಳ ಗೌರವಿಸುವುದನ್ನು ನಾವು ಕಾಣ್ತೇವೆ. ಹಾಗೆಂತ ಕೆಲವರು ಹೊತ್ತಿಗೆ ಬರ್ತಾರೆ, ಅವರ ಕೆಲಸ ಮುಗಿಯಿತು ಹೊರಟು ಹೋಗ್ತಾರೆ. ಮೊದಲ ಹಾಗೆ ಅಲ್ಲೇ ಇರುವುದಿಲ್ಲ. ಹೌದು, 8 ಚೌಕಿ ಪೂಜೆ ಸಮಯಕ್ಕೆ ಬಂದು ಮಂಗಳಾಗುವವರೆಗೆ ಇದ್ದು ಹೋಗುವ ಒಂದು ಕ್ರಮ ಸ್ವಲ್ಪ ಸಡಿಲಗೊಂಡಿದೆ. ಮೊದಲು ಹಾಗೆಲ್ಲ ಹಗಲು ಹೊತ್ತಿನಲ್ಲಿ ಜೊತೆಯಲ್ಲಿ ಇರ್ತಿದ್ರು. ಒಬ್ಬನೊಬ್ಬ ತಿಳ್ಕೊಂಡು ಅವನಿಗೆ ಗೊತ್ತಿಲ್ಲದನ್ನ ಹೇಳಿಕೊಡ್ತಾ ಇದ್ರು. ಕಲಾವಿದನಾಗಬೇಕು ಅಂತ ಪ್ರಯತ್ನದಲ್ಲಿಯೂ ಇದ್ದ. ಈಗ ಅಂಥದ್ದಿಲ್ಲ. ಮೊದಲಿನ ಕಾಲದಲ್ಲಿ ಹಾಗಿತ್ತು. ಒಬ್ಬನಿಗೆ ಗೊತ್ತಿಲ್ಲದೆ ಇರುವನಿಗೆ ಗೊತ್ತಿದ್ದವರು ಹೇಳ್ತಾ ಇದ್ರು. ಭಾಗವತರು ಕಲಾವಿದನ ಜೊತೆಗಿದ್ದುಕೊಂಡು ಹೀಗೆ ಆಟ ಆಗಬೇಕು, ನಮ್ಮ ಕಾರ್ಯಕ್ರಮ ಒಳ್ಳೇದಾಗಬೇಕು ಎನ್ನುವಂತ ಭಾವನೆಯಿಂದ ಒಟ್ಟಾಗಿ ಕೂತು ಮಾತಾಡ್ತಾ ಇದ್ರು. ಹಿಮ್ಮೇಳ ಮುಮ್ಮೇಳ ಎಲ್ಲರೂ ಕೂತು ಒಂದು ಒಮ್ಮತಕ್ಕೆ ಬರ್ತಾ ಇದ್ರು. ರಂಗದ ನಡೆ ಹೀಗೆ ಹಾಗೆ ಎಲ್ಲ ಹೇಳ್ತಾ ಇದ್ರು. ಈಗ ಯಾರಿಗೂ ತಾಳ್ಮೆ ಇಲ್ಲ. ಮನೆ ಹೋಗ್ತಾರೆ, ಹಗಲು ರಾತ್ರಿ ಅವನ ವೇಷಕ್ಕೆ ಬರುವುದು, ವೇಷ ಮಾಡುವುದು, ಹೋಗುದು. ಭಾಗವತರವರ ಹೊತ್ತಿಗೆ ಬರ್ತಾರೆ, ಅವರ ಕೆಲಸ ಮಾಡ್ತಾರೆ, ಹೋಗ್ತಾರೆ. ಹಾಗಾಗಬಾರದು. ಎಲ್ಲರೂ ಜೊತೆಯಾಗಿ ಕುಳಿತು ಯಕ್ಷಗಾನ ಹೀಗಾಗಬೇಕು ಅಂತ ಮಾತಾಡಿಕೊಂಡು ಮತ್ತೆ ರಂಗದಲ್ಲಿ ಪ್ರದರ್ಶನ ಕೊಟ್ರೆ ಹೆಚ್ಚು ಅದು ಜನರ ಮನ ಮುಟ್ಟಿತು ಅಂತ ನನ್ನ ಭಾವನೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಒಂದು ಖುಷಿ ಕೊಟ್ಟ ಪಾತ್ರ ಯಾವುದು? ನಾನು ಅತಿ ಹೆಚ್ಚಿಕೊಂಡ ಪಾತ್ರ ಕುರುಕ್ಷೇತ್ರದಲ್ಲಿ ದ್ರೋಣ. ಬಹಳಷ್ಟು ಮೆಚ್ಚಿಕೊಂಡಿದ್ದೇನೆ. ತುಂಬಾ ಪಾತ್ರ ಮಾಡಿದ್ದೇನೆ. ಹೌದು, ಯಾಕೆ ಅದು ವಿಶೇಷವಾಗಿ ನಿಮ್ಗೆ ಅಷ್ಟು ಅಚ್ಚುಮೆಚ್ಚಾಗ್ಲಿಕ್ಕೆ ಕಾರಣ ಏನು? ಹೆಚ್ಚು ಎಲ್ಲ ಸ್ವಭಾವವೂ ಇತ್ತು ಅದರಲ್ಲಿ, ಹಾಗಾಗಿ ನಾನು ಅದನ್ನು ಮೆಚ್ಚಿಕೊಂಡಿದ್ದೇನೆ. ಹೇಗೆ ಅದು ಎಲ್ಲ ಅಂದ್ರೆ ಸ್ವಲ್ಪ ನೀವು ವಿವರಣೆ ಕೊಡ್ಬೋದಾ? ವಿವರಣ ಮೊದಲು ಕೌರವನಿಗೆ ಧೈರ್ಯ ಹೇಳುವುದು, ಮತ್ತೆ ಆ ಕೋಟೆಯನ್ನು ಕಟ್ಟುವ ಬಗ್ಗೆ ವಿವರ ಹೇಳುವುದು, ಮತ್ತೆ ಅಭಿಮನ್ಯುವನ್ನು ಕೊಲ್ಲಬೇಕಲ್ಲ ಅಂತ ಒಂದು ತುಡಿತ, ಅದೆಲ್ಲ ಇರ್ತದೆ. ಹಾಗೆ ಅಂತ ಗುರುವಾಗಿ ಅವ ಮಾಡಲೇಬೇಕು, ಅನಿವಾರ್ಯ ಸೇನಾಧಿಪತಿ ಅವನಿಗೆ ಸಿಕ್ಕಿರ್ತದೆ. ಕೌರವನ ನಿಂದನೆ ಮಾತಿಗೆ ಒಳಗಾಗಿ ತುಮ್ಮುಲ ಇರ್ತದೆ ಅವನಿಗೆ, ಮಾಡ್ಲಿ ಅಂತ. ಮಾಡದೆ ಇರುವುದು ತಪ್ಪು. ಜೊತೆಯಲ್ಲಿ ತನ್ನ ಬಡತನದ ಕಾಲದಲ್ಲಿ ತನ್ನ ಮಗನಿಗೆ ಹಾಲಿನ ರುಚಿ ಅದು ಗೊತ್ತಾದ್ದೆ ಹಸ್ತಿನಾವತಿಯಲ್ಲಿ. ಆದ ಕಾರಣ ಆ ಋಣವನ್ನು ತೀರಿಸಬೇಕು ಎನ್ನುವಂತ ಒಂದು ಯೋಚನೆ ಅದೆಲ್ಲ ಇದ್ದ ಕಾರಣ ಆ ಪಾತ್ರವನ್ನು ಬಹಳಷ್ಟು ಸುಂದರವಾಗಿ ಪ್ರೇಕ್ಷಕರಿಗೆ ಮನಮುಟ್ಟುವ ಹಾಗೆ ಮಾಡಿ ತೋರಿಸುವುದಕ್ಕೆ ಸಾಧ್ಯ ಆಯಿತು. ಇನ್ನು ಅತ್ಯಂತ ನಿಮಗೆ ಸವಾಲು ಅಂದ್ರೆ ಬಹಳ ಕಷ್ಟಕರ ಅಂತ ಕಂಡು ಬಂದ ಪಾತ್ರ ಯಾವುದು? ನಾನು ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿ ಒಂದು ಪಾತ್ರ ಮಾಡಿದ್ದೆ, ಆದ್ರೆ ಜನರದನ್ನು ಮೆಚ್ಚಿದ್ರು. ಪುಣಚದಲ್ಲಿ ಅತಿಕಾಯ ಇಂದ್ರಿಯಿತು ಮೈರಾವಣ ಕಾಯ, ಎಂಪೆಗಟ್ಟೆಯವರ ಅತಿಕಾಯ. ಆ ದಿವಸ ಯಾನ ಅನಿವಾರ್ಯ, ಮನೆಗೆ ಹೋದವರು ಬರ್ಲಿಕ್ಕಾಗಲಿಲ್ಲ. ಪಾತ್ರ ಯಾವುದು, ಯಾರು ಏನು ಮಾಡುದು ಅಂತ ಕಡತೋಕ ಬಲ್ಲಾಡ್ರ ಅದು. ಮತ್ತೆ ಉಮೇಶ ಇದ್ದಾನಲ್ಲ, ಅವನು ಮಾಡ್ಯಾನು. ತಪ್ಪು ಹೇಳಲಿಕ್ಕಿಲ್ಲ, ರಂಗದಲ್ಲಿ ನಡೆ ಬಿಟ್ಟು ಕುಣಿಲಿಕ್ಕಿಲ್ಲ, ಆದ ಕಾರಣ ಅವನಿಗೆ ಕೊಡು ಅಂತ. ಆ ಕೂಡ್ಲೆ ಆ ಪಾತ್ರ ತಯಾರಿಯಾಗಿ ರಂಗದಲ್ಲಿ ಎಲ್ಲಾ ಮಾತು ನೆನಪು ಮಾಡಿ ಅದರ ರಂಗ ನಡೆ ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ. ಯಾವ ಪಾತ್ರ ಮಾಡಿದ್ ನೀವು? ಅತಿಕಾಯ. ಬಹಳಷ್ಟು ನನಗೆ ಒಮ್ಮೆಲೆ ಭಯ ಆಯ್ತು. ಆದ್ರೂ ಧೈರ್ಯ ತುಂಬಿದವರು ಕಡತೋಕ ಮತ್ತು ಬಲ್ಲಾದ್ರು. ಖಂಡಿತ ನೀನು ಮಾಡ್ತೀನಿ, ಏನು ಯೋಚನೆ ಮಾಡ್ಬೇಡಪ್ಪ, ಮಾಡ್ತೀನಿ. ಒಮ್ಮೆ ಭಯ ಆಯ್ತು. ಮತ್ತೆ ಆ ಪಾತ್ರ ಮಾಡಿದ ಮೇಲೆ ಹೃದಯ ತುಂಬಿ ಬಂತು. ಎಲ್ಲಾ ರೀತಿಯ ಪಾತ್ರಕ್ಕಿಂತಲೂ ಅತಿಕಾಯನ ಪಾತ್ರ ಬಹಳಷ್ಟು ಕಷ್ಟವೂ ಹೌದು, ಎಲ್ಲವೂ ಇದೆ ಇದರಲ್ಲಿ. ಭಕ್ತಿ ಪ್ರಧಾನ ಇದೆ. ಹಾಗೆ ರಾಮನನ್ನು ಕಾಣುವಂತಹ ಆ ತೊಯ್ಯ ಒಮ್ಮೆ ಹೊಯ್ದಾಟ ಎಲ್ಲವೂ ಅದರಲ್ಲಿದೆ. ಮತ್ತೆ ನನಗೆ ಖುಷಿ ಆಯ್ತು. ಮತ್ತೆ ಕೆಲವು ಪಾತ್ರವನ್ನು ಮಾಡಿದ್ದೇನೆ, ಭಾರಿ ಖುಷಿ ಕೊಟ್ಟ ಪಾತ್ರ. ಸರ್, ಈಗ ನೀವು ಹಿಂದೆ ಆಗಿ ಹೋದ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಎಲ್ಲ ನೀವು ಸಹ ಕಲಾವಿದರಾಗಿ ಕೆಲಸ ಮಾಡಿದಂಥವ್ರು. ಅಂದಿನ ಕಲಾವಿದರು ಯಕ್ಷಗಾನ ಅವರು ಬೆಳೆದದ್ದು ಮಾತ್ರ ಅಲ್ಲದೆ ಯಕ್ಷಗಾನ ರಂಗವನ್ನು ಕೂಡ ಬೆಳಗಿಸಿದವರು. ಅಂತಹ ಕಲಾವಿದರ ಬಗ್ಗೆ ನೀವು ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಡ್ತೀರಾ? ಅಂದ್ರೆ ಅವರ ವಿಶೇಷತೆಗಳೇನು? ಒಬ್ಬೊಬ್ಬರದ್ದೇ. ಈಗ ಉದಾಹರಣೆಗೆ ಎಂಪೆಗಟ್ಟೆ ರಾಮಯ್ಯ ರೈ ಅವರದ್ದು ಹೇಳಿದ್ರೆ ಅವರ ವಿಶೇಷತೆ ಏನು, ಅವರ ಒಂದು ಶ್ರದ್ಧೆ ಯಾವ ಮಟ್ಟದ್ದಿತ್ತು,
ಅವರು ಯಕ್ಷಗಾನದ ಪಾತ್ರಗಳನ್ನು ಯಾವ ರೀತಿಯಲ್ಲಿ ಅವರು ಅಂದ್ರೆ ನಿರ್ವಹಿಸ್ತಿದ್ರು, ಯಕ್ಷಗಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು, ಈ ರೀತಿ ಒಂದು 4 ಇದರಲ್ಲಿ ಸರಿ, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಹೌದು. ತುಂಬ ವರ್ಷ ಭಾಗವತರಾಗಿದ್ದವರು ಕಡತೋಕ ಮಂಜುನಾಥ್, ಧರ್ಮಶ್ರಮೇಳದ ಭಾಗವತರವರು. ಹೌದು. ಯಾವ ಹೊಸ ಪ್ರಸಂಗ ಇದ್ದರೂ ಅದನ್ನು ಮೇಲೆ ಹಾಕ್ತಾ ಇದ್ರು. ಜೊತೆಯಲ್ಲಿ ಇವರಿಗೆ ಸಾಥಿಯನ್ನು ನೀಡ್ತಾ ಇದ್ರು ಬಲ್ಲಾಳರು. ಒಮ್ಮೊಮ್ಮೆ ಅವರವರೊಳಗೆ ಸ್ಪರ್ಧೆ ನಡೀತಾ ಇತ್ತು. ಅವರು ಪದ್ಯದ ಆಲಾಪನೆ ಹಾಗೆ ಬೇರೆ ಬೇರೆ ತಾಳಗಳಲ್ಲಿ ಆ ಪದ್ಯವನ್ನು ಹಾಡುತ್ತಿರುವ ಕ್ರಮ, ಅದಕ್ಕೆ ಸರಿಯಾಗಿ ಹೊಂದಾಣಿಕೆಯನ್ನು ಮಾಡುತ್ತಿದ್ದವರು ಬಲ್ಲಾಳರು. ಯಾರಿಗಾಗಬೇಕೋ ಏನೋ ಅವರಲ್ಲಿ ದ್ವೇಷ ಉಂಟು ಅಂತ ಹಾಗೇನೂ ಇಲ್ಲ. ಚೌಕಿಗೆ ಹೋಗಿ ನಗ್ನಗ್ತಾ ಒಬ್ಬನೊಬ್ಬರು ತಬ್ಬಿ ಹಿಡಿತಾ ಇದ್ರು. ಅಂತಹ ಹಿಮ್ಮೇಳವನ್ನು ಮತ್ತೆ ನಾವು ನಮ್ಮ ಬದುಕಿನಲ್ಲಿ ಕಾಣಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಜೊತೆಯಲ್ಲಿ ಕಲಾವಿದರನ್ನು ತಯಾರು ಮಾಡುವುದು. ಬಲ್ಲಾಳರು ಹಗಲು ಹೊತ್ತಿನಲ್ಲಿ ಎಳೆಯ ಹುಡುಗರ ಜೊತೆ ನಮ್ಮ ಜೊತೆಯಲ್ಲೇ ಇದ್ದವರು. ನಾನು, ಶ್ರೀಧರ್ ಭಂಡಾರಿ, ಜಯಕುಮಾರ್, ಅಲ್ಲಿ ಮುಂಡಾಜೆ, ಸದಾಶಿವ ಶೆಟ್ಟಿ, ಹಾಗೆ ತುಂಬ ಮಂದಿ ಹುಡುಗರ ಜೊತೆಯಲ್ಲಿರುವುದು. ಹಗಲು ಹೊತ್ತಿನಲ್ಲಿ ಬೇರೆ ಬೇರೆ ನಮೂನೆಯ ರೀತಿಯಲ್ಲಿ ಕುಣಿಯುವುದು. ನಮನೆಯವರು ಅಂತ ಹೇಳ್ತೇವೆ, ಯಾವ ಯಾವ ತಾಳಕ್ಕೆ ಯಾವ್ಯಾವ ರೀತಿ ಕುಣಿಬಹುದು ಅಂತ. ಹಾಗೆ ಜೊತೆಯಲ್ಲಿ ಕುಣಿಸ್ತಾ ಇದ್ರು. ಜೊತೆಯಲ್ಲೇ ನಾವು ಇರುವುದು ಹಗಲು ಹೊತ್ತಿನಲ್ಲಿ, ಸ್ನಾನಕ್ಕಾಗ್ಲಿ, ಊಟಕ್ಕಾಗ್ಲಿ, ನಾವು ಎಲ್ಲಿ ವ್ಯವಸ್ಥೆ ನಮಗೆ ಉಳ್ಕೊಳ್ಳೋದಕ್ಕೆ ಇರ್ತದೆ ಅಲ್ಲಿಂದ ಚೌಕಿ ಹೋಗುವಾಗಲೂ ಚೌಕಿಯಲ್ಲಿ ನಾವು ಅವರನ್ನು ಅಜ್ಜ ಅಜ್ಜ ಅಂತ ಹೇಳ್ತಾ ಇದ್ದೇವೆ. ಯಕ್ಷಗಾನದ ಅಜ್ಜನೇ ಹೌದು. ಚೆಂಡೆ ಮದ್ದಳೆಯಲ್ಲಿ ಅವರಷ್ಟು ನುರಿತವರು ಇನ್ನೊಬ್ರು ಇಲ್ಲ. ನಮ್ಮ ಸಾಧಾರಣ ಮೊದಲಿನವರು ಇದ್ರು ಕೆಲವರು, ಆದರೂ ಧರ್ಮಸ್ಥಳ ಮೇಳದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು. ತುಂಬಾ ಮಕ್ಕಳನ್ನು ತಯಾರು ಮಾಡಿದ್ದಾರೆ ಕಳತೋಕರು, ಬಲ್ಲಾಳರು. ಹಾಗೆ ನನ್ನ ಯಕ್ಷಗಾನದ ಆ ಅವಧಿಯಲ್ಲಿ ಅರ್ಥಗಾರಿಕೆಯನ್ನು ಹೇಳಿಕೊಟ್ಟವರು, ಅವರನ್ನು ನಾನು ಮರೆಯುವ ಹಾಗಿಲ್ಲ, ಕೊಕ್ಕಡ ಸುಬ್ರಾಯಾಚಾರ್ಯ, ಸಂಸ್ಕೃತ ವಿದ್ವಾನವರು. ಕಡತೋಕ ಇಲ್ಲದೆಯೇ ಇರುವಂತಹ ಒಂದು 2-3 ವರ್ಷ ಇವರು ಭಾಗವತರಾಗಿದ್ದರು. ಹುಡುಗರಿಗೆ ಅರ್ಥ ಹೇಳಿಕೊಡುವುದು, ಅದನ್ನು ಬರೆಸಿ ಬಾಯ್ಪಾಠ ಮಾಡುವುದು, ಅವರನ್ನು ತಯಾರಿ ಮಾಡುವುದರಲ್ಲಿ ಅವರು ಮುಖ್ಯ. ಅದನ್ನು ನಾವು ಯಾವತ್ತೂ ಮರೆಯುವಾಗಿಲ್ಲ. ಜೊತೆಯಲ್ಲಿ ಅವರ ಮನೆಯಲ್ಲೇ ಉಳಿಸಿಕೊಂಡು ಕೆಲವು ಕಾಲ ನನಗೆ ಸಂಸ್ಕೃತ ಎಲ್ಲ ಹೇಳಿಕೊಟ್ಟಿದ್ದಾರೆ. ಮನೆಯಲ್ಲಿ ಮಳೆಗಾಲದಲ್ಲಿದ್ದೆ, ಅವರನ್ನು ನಾನು ಮರೆಯುವಾಗಿಲ್ಲ. ಮತ್ತೆ ಹಿರಿಯ ಕಲಾವಿದರು ನಾರಾಯಣ ಹೆಗ್ಡೆ, ಕಳಪಾತ್ರ, ಅವರ ಸ್ವರ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಕುಣಿತ. ಯಾವತ್ತೂ ಹಗಲು ಹೊತ್ತಿನಲ್ಲಿ ಏನಾದ್ರೂ ತಮಾಷೆ ಮಾತನಾಡಬಹುದು, ರಂಗದಲ್ಲಿ ಅಷ್ಟು ಶಿಸ್ತು. ವೇಷ ಒಂದು 10 ನಿಮಿಷಕ್ಕಿಂತ ಮೊದಲೇ ತಯಾರಿ. ವೇಷ ಕಟ್ಟಿದ ಮೇಲೆ ಒಂದು ಕ್ಷಣ ಅವರು ಮಲಗಿದವರಲ್ಲ, ಕಾಲು ಚಾಚಿದವರಲ್ಲ. ಅದು ಎಷ್ಟೇ ಹೊತ್ತು ವೇಷ ಇರಲಿ, ಚೌಕಿಯಲ್ಲಿ ಕುಳಿತು ಅದನ್ನು ಮುಗಿಸಿ ಬಂದ ಮೇಲೆ ವಿಶ್ರಾಂತಿ. ಜೊತೆಯಲ್ಲಿ ಅವರ ಅಭ್ಯಾಸ ಇತ್ತು, ಬೀಡಿಸೋದು ಅದೇನೇ ಇರಲಿ, ಹಾಗೆಂತ ರಂಗದಲ್ಲಿ ತುಂಬಾ ಶಿಸ್ತು. ಏನೊಂದು ಬೇಡಗಟ್ಟೆ ಮಾತಾಡಲಿಕ್ಕಿಲ್ಲ. ಒಂದು ನಗುವಾಗಲಿ ನಗು, ಗಂಭೀರ ಅಂದ್ರೆ ಗಂಭೀರ. ಅವರನ್ನು ನಾನು ಮರೆಯುವ ಹಾಗಿಲ್ಲ. ತುಂಬಾ ನನ್ನ ವೇಷಕ್ಕೆ ಅವರದ್ದು ಛಾಪು ಇದೆ. ನಾನೀಗ ಅಣ್ಣಪ್ಪ ಮಾಡ್ಲಿ, ಅದೇನಾದ್ರೂ ಸ್ವಲ್ಪ ಆ ಛಾಯೆ ಎದ್ದು ಕಾಣುವುದಿದ್ರೆ ಅದು ಪುತ್ತೂರು ನಾರಾಯಣ ಹೆಗ್ಡೆ ಅವರು. ಅವರನ್ನು ನಾನು ಮರೆಯುವ ಹಾಗಿಲ್ಲ, ಅವರು ಸ್ಮರಣೀಯರು. ಇನ್ನೊಬ್ಬರು ಎಂಪೆಗಟ್ಟೆ ರಾಮಯ್ಯ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ದೇವೇಂದ್ರನ ಪಾತ್ರ ಬೇರೆ ಬೇರೆ ಕಲಾವಿದರು ಮಾಡಿರ್ಬೋದು, ಆದರೆ ಒಂದೊಂದು ದೇವೇಂದ್ರನ ಪಾತ್ರಕ್ಕೂ ಒಂದೊಂದು ರೀತಿಯಲ್ಲಿ ಜೀವ ತುಂಬಿದವರು ಎಂಪೆಗಟ್ಟೆ ರಾಮಯ್ಯ. ಅವರು ಅದ್ಭುತ ಕಲಾವಿದ. ಒಂದು ಹೊಸ ಪ್ರಸಂಗದಲ್ಲಿ ಒಂದು ವೇಷ ಸಿಕ್ಕಿದ್ರೆ ಅವರಷ್ಟೇ ಕುಳಿತು ಕಣ್ಣು ಮುಚ್ಚಿ ಅಭಿನಯ ಕೈಯಲ್ಲಿ ಏನಾದ್ರು ಮಾಡುತ್ತಾ ತುಟಿ ಬಿಚ್ಚಿ ಏನಾದ್ರು ಹೇಳುತ್ತಾ ಅವರನ್ನು ಅದನ್ನೇ ವೇಷದಲ್ಲಿ ತಾನು ಅದನ್ನು ತಲ್ಲೀನನಾಗ್ತಾ ಇದ್ರು. ಅದನ್ನು ಹೀಗೆ ನಿರ್ವಹಿಸಬಹುದು ಅಂತ ಅವರೊಳಗೆ ಅವರೇ ಚಿಂತನೆ ಮಾಡ್ತಾ ಇದ್ರು. ಮತ್ತೆ ಅದನ್ನು ರಂಗದಲ್ಲಿ ಪ್ರೇಕ್ಷಕರಿಗೆ ಮನ ಮುಟ್ಟಿಸ್ತಾ ಇದ್ರು. ಅದ್ಭುತವದು. ಒಂದು ವಾಸುದೇವ, ಪೌಂಡ್ರಕ ವಾಸುದೇವ ಅಂತ ಒಂದು ಪ್ರಸಂಗದಲ್ಲಿ ಅದ್ಭುತ ಪಾತ್ರ. ಅದನ್ನು ಹೇಗೆ ನಿರೂಪಿಸಿದ್ದಾರೆ. ಈ ಸುಂದರರಾಯರ ಜೊತೆ ಅವರ ಎದುರು ಪಾತ್ರ ಸಿಕ್ಕಿದ್ರೆ ಅದು ಅದ್ಭುತ. ಒಂದು ಕಾಯಕಲ್ಪದಲ್ಲಿ ಬೆಳಗ್ಗೆ ದೇವೇಂದ್ರ ಮತ್ತೊಂದು ಚವನ, ಆ ಪಾತ್ರ ನೋಡ್ಲಿಕ್ಕೆ ಅಂತ ಒಂದು 4:15 ಗಂಟೆಗೆ ಜನರು ಬರ್ತಾ ಇದ್ರು. ಆ ವಾದ ಸಂವಾದ ಅಷ್ಟು ಚಂದ. ಎಷ್ಟು ಮೇಲೆ ಹೋಗ್ತಾ ಇದ್ರು ಅಷ್ಟೇ ಕೆಳಗೆ ಇಳಿದ್ರವರಿಗೇನು ಇದಿಲ್ಲ, ರಂಗದಲ್ಲಿ ಸಂತೋಷವಾಗಿ ಹೋಗ್ತಾ ಇದ್ರು. ಭಾರಿ ಒಳ್ಳೆ ಕಲಾವಿದ, ಯಾರೂ ಅವರನ್ನು ಮರೆಯುವ ಹಾಗಿಲ್ಲ. ಕೆಲ ವರ್ಷ ಇದ್ರು
ಹಾಗೆ ಅಂತ ಅವರಿಗೆ ಸಾವು ಬೇಗ ಬಂತು. ರಂಗೇಂದ್ರ ಈಗ ನಿರ್ಗಮಿಸಿದ್ರು. ಧರ್ಮಸ್ಥಳ ಮೇಳಕ್ಕೆ ತುಂಬ ನಷ್ಟ ಅಂತ ನಾನು ಹೇಳಬಲ್ಲೆ. ಮತ್ತೆ ಪುಂಡು ವೇಷದಲ್ಲಿ ಶ್ರೀಧರ ಭಂಡಾರಿ, ಎಳವೆಯಿಂದ ಅಣ್ಣ ತಮ್ಮಂದಿರು ಹಾಗೆ ನಾವು ಜೊತೆಯಾಗಿದ್ದವರು. ಸಣ್ಣ ಪ್ರಾಯದಲ್ಲಿ ಬಸ್ಸಲ್ಲಿ ಇರಲಿ ಅಥವಾ ನಾವು ಉಳ್ಕೊಳ್ಳುವ ಸ್ಥಳದಲ್ಲಿ ಇರಲಿ ಜೊತೆಯಲ್ಲೇ ಇದ್ದವರು. ಹಾಗೆ ಅಂತ ಎಲ್ಲವನ್ನು ನಮಗೆ ತಿಳಿದದ್ದನ್ನು ಹೇಳ್ತಾ ಇದ್ರು, ಜೊತೆ ಪಾತ್ರವನ್ನು ಮಾಡ್ತಾ ಇದ್ದೆವು. ನಮ್ಮನ್ನೆಲ್ಲರೂ ಅಣ್ಣ ತಮ್ಮ ಅಂತಲೇ ಹೇಳ್ತಾ ಇದ್ರು. ಅವರು ಹಾಗೆ ನನ್ನ ತಮ್ಮ ಅಂತ ಒಪ್ಪಿದ್ರು, ನನಗೂ ಹಾಗೆ ಅಣ್ಣ ಅಂತ ಭಕ್ತಿ ಇತ್ತು, ಪ್ರೀತಿ ಇತ್ತು. ಅವರಿಂದ ತುಂಬ ನನಗೆ ಕೊಡುಗೆ ಉಂಟು, ಅವರನ್ನು ನಾನು ಮರೆಯುವ ಹಾಗಿಲ್ಲ. ಹಾಗೆಂತ ಈಗಲೂ ಪ್ರೀತಿಸ್ತಾರೆ. ಅದ್ಭುತ ಪುಂಡು ವೇಷಧಾರಿ. ಕೆಲವು ಸಲ ಚೆಂಡೆ ಬಾರಿಸುವವರಿಗೆ ಆಯಾಸವಾಗುವುದು, ಅಷ್ಟು ಕುಣಿತಾ ಇದ್ರು. ಅಷ್ಟು ಈಗಲೂ ಒಂದು ತಿರುಗುವುದಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಸುತ್ತು ತಿರುಗುತ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆ ವಯಸ್ಸಿನ ಯೋಚನೆ ಇರಲಿಲ್ಲ. ರಂಗದಲ್ಲಿ ಸಿಡಿಲ ಮರಿಗೆ ಹೌದು. ಹಾಗೆ ಬಣ್ಣದ ವೇಷದ ಚಂದ್ರಗಿರಿ ಹಂಪು ಬಿಡಾರದಲ್ಲಿ ಊಟ ಆಗಿ 6:30-7 ಗಂಟೆಗೆ ಚೌಕಿಗೆ ಹೋದರೆ ಆ ಚಿಟ್ಟಿ ಇಡುವ ಚಂದ ನೋಡಬೇಕು. ಶಿಸ್ತುಬದ್ಧವಾಗಿ, ಯಾರಲ್ಲಿ ಮಾತಿಲ್ಲ, ಯಾರು ಅವರ ಹತ್ತಿರ ಹೋಗುವ ಹಾಗಿಲ್ಲ. ಒಂದು ರಂಗದಲ್ಲಿ ರಾಕ್ಷಸ ಹೌದೇ ಹೌದು. ರಾತ್ರಿ ರಾಕ್ಷಸ, ಹಗಲು ಆ ಮಾನವೀಯತೆ ಎಷ್ಟೇ ಇತ್ತು. ಎಲ್ಲಾದರೂ ಅವರಿಗೆ ಮಜ್ಜಿಗೆ ಸಂಗ್ರಹ ಅದು ಇದು ಮಧ್ಯಾಹ್ನ ಊಟಕ್ಕೆ ಬೇಕೇ ಬೇಕು. ಮಧ್ಯಾಹ್ನ ನಂತರ ಸ್ವಲ್ಪ ಹೊತ್ತು ನಿದ್ರೆ ವಿಶ್ರಾಂತಿ, ಆ ನಂತರ ಚೌಕಿಯಲ್ಲಿ ಚಿಟ್ಟಿ, ಅಷ್ಟೂ ನಾಜೂಕು. ಆ ನಂತರ ಉಳಿದ ಅದನ್ನು ನೋಡಿ ಉಳಿದ ಈಗಿನ ಯುವ ಕಲಾವಿದರು ತಯಾರು ಬಣ್ಣದ ವೇಷದವರು ಅದನ್ನು ಚಿಟ್ಟಿ ಇಡುವುದು ಅದಕ್ಕೆಲ್ಲ ಮುಂದುವರಿಸುವುದು ಅಂತ ನಾನು ತಿಳಿಯುತ್ತೇನೆ. ಭಾರಿ ಚಂದ. ಅವರ ಜೊತೆಯಲ್ಲಿ ಪಕ್ಕಡದಂಜೆ ಕೃಷ್ಣ ನಾಯಕ. ಬಣ್ಣದ ವೇಷದವರು ಸ್ಪಷ್ಟವಾಗಿ ಮಾತನಾಡೋದು ಕಡಿಮೆ, ಏನೋ ಬೊಬ್ಬೆ ಹಾಕ್ತಾರೆ. ಆ ರಾಕ್ಷಸ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಆದ್ರೆ ಪಕ್ಕಡಗುಂಜೆ ಕೃಷ್ಣ ನಾಯಕ ಆಗಲ್ಲ, ಸ್ಪಷ್ಟ ಮಾತು. ಯಾಕಂದ್ರೆ ಪ್ರಾಥಮಿಕ ವಿದ್ಯಾಭ್ಯಾಸವೂ ಅವರಿಗೆ ಆಗಿತ್ತಂತೆ. ಜೊತೆಯಲ್ಲಿ ಅವರು ಅಳಿಕೆ ಮೋನಪ್ರಯ್ಯವರ ಶಿಷ್ಯ. ಅಳಿಕೆ ಮೋನಪ್ರಯ್ಯ ಅಂದ್ರೆ ನನ್ನ ಅಜ್ಜ. ಅಳಿಕೆಯಲ್ಲಿರುವಾಗಲೇ ಒಂದು ಅಭ್ಯಾಸ ಮಾಡಿದ್ರು. ಹಾಗೆ ಬಣ್ಣದ ವೇಷ, 2ನೇ ಬಣ್ಣದ ವೇಷ ಧರ್ಮಸ್ಥಳ ಮೇಳದಲ್ಲಿ ಪಕ್ಕಡಗುಂಜೆ ಕೃಷ್ಣ ನಾಯಕ ಅದ್ಭುತವಾಗಿ ಮಾಡ್ತಾ ಇದ್ರು. ಆಗಿನ ಆ ಕಾಲದ ಕಲಾವಿದರು, ಆ ಮೇಳ ಅಂದ್ರೆ ಅದು ಎಲ್ಲರೂ ನೆನಪಿಡಬೇಕಾದ್ದು. ಜೊತೆಯಲ್ಲಿ ಹಾಸ್ಯಕ್ಕೆ ವಿಟ್ಲ ಗೋಪಾಲ್ ಕೃಷ್ಣ ಜೋಶಿ, ಆಮೇಲೆ ನಮ್ಮ ಇವರು ನಯನ್ ಕುಮಾರ್, ಆಮೇಲೆ ಬಂದದ್ದು ಗೋಪಾಲಕೃಷ್ಣ ಭಟ್ರು, ಇನ್ನೊಬ್ಬರು ಇದ್ದಾರೆ ಅವರು ಮುಡಿಪನವರು, ಅವರಿದ್ರು ಅದ್ಭುತ ಹಾಸ್ಯಗಾರರು. ಆಮೇಲೆ ಸಹಕಲಾವಿದರು ತುಂಬಾ ಮಂದಿ ಇದ್ರು. ಹಾಗೆಂತ ಜೋಯಿಸರು ಇಡೀ ಹಗಲು ಎಲ್ಲರನ್ನ ರಂಜಿಸ್ತಾ ಇದ್ರು. ಹಗಲು ಹೇಗೆ ಹಾಸ್ಯವೋ ಹಾಗೆ ರಂಗದಲ್ಲಿ ಹಾಗೆಂತ ಹಾಸ್ಯ ಬೋರಾಗ್ತಿರ್ಲಿಲ್ಲ. ಅದರಲ್ಲಿ ಯಾವುದೇ ಒಂದು ದೋಷ ಅದನ್ನು ಹೇಳುವ ಹಾಗಿಲ್ಲ. ರಂಗದಲ್ಲಿ ಎಷ್ಟು ಚಂದ, ಅದ್ಭುತ ಕಲಾವಿದರ ಕಾಲವನ್ನು ನಾನು ಮರೆಯುವ ಹಾಗಿಲ್ಲ. ಹಾಗೆಂತ ಆಮೇಲೆ ಹಿರಿಯ ಕಲಾವಿದರೆಲ್ಲ ಹೋದ ಮೇಲೆ ಈಗ ಕಿರಿಯ ಕಲಾವಿದರದ್ದು ನಮ್ಮದೇ ಆದಂಥ ಒಂದು ತಂಡ ಬೆಳೆಯುತ್ತಾ ಉಂಟು. ಈಗ ರಘುರಾಮ ಹೊಳ್ರು, ಹಾಗೆ ಅವರ ಹಳ್ಳಿಯ ಸಿರಿಬಾಗಿಲು ರಾಮಕೃಷ್ಣಮಯ್ಯ, ಹಿಮ್ಮೇಳ ಅಡೂರು, ಗಣೇಶರಾವು, ಲಕ್ಷ್ಮೀನಾರಾಯಣರಾವು ಹೀಗೆಲ್ಲ ಇದ್ದಾರೆ. ಹಾಗೆಂತ ಮೊದಲಿನ ಆ ಮಟ್ಟ ಇಲ್ಲ ಅಂತ ಹೇಳಬಲ್ಲೆ. ಹಾಗೆ ಮುಂದುವರಿಸ್ತಾ ಇದ್ದೇವೆ. ಅದಕ್ಕಿಂತ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ ಹೊರತು ಆ ಸ್ಥಾನವನ್ನು ನಮಗೆ ತುಂಬಲಿಕ್ಕೆ ಆಗ್ಲಿಲ್ಲ ಅಂತ ನಮಗೆ ಮನಸ್ಸಿನಲ್ಲಿದೆ. ಆ ಮುಜುಗರ ನಮಗೆ ಇನ್ನೂ ಇದೆ. ಅದ್ಭುತ ಕಲಾವಿದರಿದೆ. ಸರ್, ಈ ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟ ಪಾತ್ರಗಳು ಯಾವುದೆಲ್ಲ? ಮುಖ್ಯವಾಗಿ ನಾವು ದೇವೇಂದ್ರ, ಅರ್ಜುನ. ಮತ್ತೆ ಪೀಠಿಗೆ ವೇಷ ಅಂದ್ರೆ ಕಥೆಯಲ್ಲಿ ಸಾಯದೇ ಇರುವಂತಹ ವೇಷವನ್ನೇ ನಾವು ಪೀಠಿಗೆ ವೇಷವಾಗಿ ತೆಕ್ಕೊಳ್ಳುವುದು. ಸಾಯುವ ವೇಷವನ್ನು ಪೀಠಿಗೆ ವೇಷವಾಗಿ ನಾವು ತೆಕ್ಕೊಳ್ಳುವುದಿಲ್ಲ, ರಂಗಕ್ಕೆ ತರುವುದಿಲ್ಲ. ಹಾಗಾಗಿ ಹೆಚ್ಚಾಗಿ ದೇವೇಂದ್ರನ ಪಾತ್ರ, ಜೊತೆಗೆ ಆಮೇಲೆ ಅರ್ಜುನನ ಪಾತ್ರವನ್ನು ನಾವು ಹೆಚ್ಚಾಗಿ ತರ್ತೇವೆ. ಪೀಠಿಕೆ ವೇಷದ ಸ್ವಭಾವ ಏನಿರಬೇಕು? ಸ್ವಲ್ಪ ನಿಧಾನಗತಿ, ಎಲ್ಲವೂ ಕುಣಿತವು ಹಾಗೆ, ಮಾತು ಹಾಗೆ, ಅದು ಪೀಠಿಗೆ ವೇಷ. ಆಮೇಲೆ ಅದಕ್ಕೆ ಪೀಠಿಕೆ ವೇಷಕ್ಕೆ ದಗಲೆ ಮತ್ತೆ ಸೋಗವಲ್ಲಿಗರ ಬಣ್ಣ ಯಾವ ರೀತಿಯಲ್ಲಿ? ಇದು ದೇವೇಂದ್ರನಿಗೆ ಹೆಚ್ಚಾಗಿ ಹಸಿರು ದಗಲೆನೇ ಹಾಕ್ತೇವೆ. ಸೋಗೊಳ್ಳಿ ಇದು ಬಿಳಿ ಮತ್ತು ಕೆಂಪು ಹೆಚ್ಚಾಗಿ. ಹಾಗೆಂತ ಅರಶಿನ ಯಕ್ಷಗಾನಕ್ಕೆ ಮೊದಲಿನ ಕಾಲದಲ್ಲಿ ಇರಲಿಲ್ಲ, ಈಗ ಉಂಟು.
ಮೊದಲು ಕೆಂಪು, ಬಿಳಿ, ಕಪ್ಪು, ಹಸಿರು ಇಷ್ಟೇ ಇದ್ದದ್ದು. ಈಗ ಅರಶಿನವು ಹೌದು, ಅರಶಿನವು ಇದೆ. ಕೆಲವೊಂದು ಕಡೆ ನಾನು ನೀಲಿಯನ್ನು ಕೂಡ ನೋಡಿದ್ದೇನೆ. ನೀಲಿ ಹೂ ಇದೆ. ರಂಗಕ್ಕೆ ಅಷ್ಟು ಅದು ಶೋಭಿಸುವುದಿಲ್ಲ. ಹೌದು, ಅಂದ್ರೆ ಪರದೆಯೂ ನೀಲಿ ಇರ್ತದೆ. ಹಾಗಾಗಿ ಅರ್ಜುನ ಮತ್ತೆ ದೇವೇಂದ್ರ ಇದು ಎರಡು ಕೂಡ ಪೀಠಿಕೆ ವೇಷಗಳು. ಈ ವೇಷಗಳ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ? ಅಂದ್ರೆ ಮುಖವರ್ಣಿಕೆಯಲ್ಲಿ ಆಗಿರ್ಬೋದು ಅಥವಾ ವೇಷಭೂಷಣಗಳಲ್ಲಿ ಆಗಿರ್ಬೋದು, ಎರಡೂ ಒಂದೇ ರೀತಿಯ ಅಥವಾ ಅದರಲ್ಲಿ ಏನಾದ್ರೂ ವ್ಯತ್ಯಾಸಗಳು ಉಂಟಾ? ವ್ಯತ್ಯಾಸ ಉಂಟು. ಅಂದ್ರೆ ದೇವೇಂದ್ರನ ಮಗನೇ ಅರ್ಜುನ ಅಂತ ನಾವು ಹೇಳುದು. ಹೌದು. ಮತ್ತು ಸ್ವಲ್ಪ ತ್ವರಿತಗತಿಯಲ್ಲಿ ಅರ್ಜುನ ಪಾತ್ರದವನು ಇರ್ತಾನೆ. ಇದೆಲ್ಲ ಕೆಲವು ಸಲ ಕರ್ಣಾರ್ಜುನದಲ್ಲಿ ಹಸಿರು ದಗಲೆ ಅರ್ಜುನನಿಗೆ ಹಾಕುವುದಿಲ್ಲ, ಕೆಂಪು ದಗಲೆ. ಹೌದು. ಯಾಕಂದ್ರೆ ಕರ್ಣ ಕಪ್ಪು ದಗಲೆ, ಸ್ಪರ್ಧಿ ಪ್ರತಿಸ್ಪರ್ಧಿ ಆದ ಕಾರಣ ವೇಷವನ್ನು ನಮಗೆ ಗುರುತಿಸುವುದಕ್ಕಾಗ್ತದೆ, ಕೂಡಲೇ ಹೇಳುವುದಕ್ಕೂ ಆಗ್ತದೆ. ಆದ ಕಾರಣ ಕೆಂಪು ದಗಲೆ ಹಾಕ್ತಾರೆ ಅರ್ಜುನನಿಗೆ. ದೇವೇಂದ್ರನಿಗೆ ಕೆಂಪು ದಗಲೆ ಹಾಕುವ ಕ್ರಮ ಉಂಟಾ? ಕಡಿಮೆ, ಹೆಚ್ಚಾಗಿ ಹಸಿರೇ ಹಾಕ್ತೇವೆ. ಈ ಕಿರೀಟ ವೇಷದ ಕುಣಿತದಲ್ಲಿ ಬೇರೆ ಬೇರೆ ನಮೂನೆಯ ಕಿರೀಟ ವೇಷಗಳು ಉಂಟು. ಅದರಲ್ಲಿ ಪಾತ್ರಕ್ಕನುಗುಣವಾಗಿ ವೈವಿಧ್ಯತೆಯನ್ನು ತೋರಿಸುವ ಬಗೆ ಹೇಗೆ? ಅಂದ್ರೆ ಇಂದ್ರಜಿತು, ಅತಿಕಾಯ ಆಗಿರ್ಬೋದು ಅಥವಾ ರಕ್ತಬೀಜ ಆಗಿರ್ಬೋದು, ದೇವೇಂದ್ರ, ಕೆಲವು ಸಾತ್ವಿಕ ಕಿರೀಟ ವೇಷಗಳು, ಕೆಲವು ತಾಮಸಿಕ ಕಿರೀಟ ವೇಷಗಳು. ಇದರಲ್ಲೆಲ್ಲ ರಂಗದ ನಡೆ ಮತ್ತೆ ಅದರಲ್ಲಿ ಗತಿ ವ್ಯತ್ಯಾಸ ಮತ್ತೆ ಆಂಗಿಕ ಅಭಿನಯ, ಮಾತುಗಾರಿಕೆ ಇವೆಲ್ಲ ಯಾವ ರೀತಿಯಲ್ಲಿ ಇರಬೇಕು? ಎಲ್ಲವೂ ಕಿರೀಟ ವೇಷ ಆದ್ರೂ ಕೂಡ ಭಿನ್ನತೆಯನ್ನು ತೋರ್ಪಡಿಸುವ ರೀತಿ ಹೇಗೆ? ಇಂದ್ರಜಿತು ಸ್ವಲ್ಪ ರಾಜಸ ವೇಷ, ಆದ ಕಾರಣ ಅದು ಸ್ವಲ್ಪ ತ್ವರಿತಗತಿಯಲ್ಲಿ ಇರ್ತದೆ. ಅತಿಕಾಯ ನಿಧಾನ, ಅದು ಸಾತ್ವಿಕ ಪಾತ್ರವೇ ಹೌದು, ಭಕ್ತಿ ಪ್ರಧಾನ, ಜೊತೆಗೆ ಎಲ್ಲವೂ ಇರ್ತದೆ. ಆದ ಕಾರಣ ಗತಿ ಸ್ವಲ್ಪ ನಿಧಾನ ಇರ್ತದೆ. ಹಾಗೆಯೇ ರಕ್ತಬೀಜ ಬೆಳಗಿನ ಕಾಲ, 4ನೇ ಕಾಲ ಅಂತ ನಾವು ಹೇಳ್ತೇವೆ. ಅದು ತುಂಬಾ ತ್ವರಿತ, ಮಾತು ತ್ವರಿತಗತಿಯಲ್ಲಿ ಇರಬೇಕು, ಕುಣಿತ ನಡೆ ಎಲ್ಲ ತ್ವರಿತಗತಿಯಲ್ಲಿ ಇರ್ತದೆ. ಹಾಗೆಯೇ ಕಿರಾತ ಅರ್ಜುನ ಒಳ್ಳೆಯ ಪಾತ್ರ, ಅದು ಹಾಗೆ. ಮತ್ತೆ ಮತ್ತೆ ಶಬರನಲ್ಲಿ ಇದೆಲ್ಲ ಬೇರೆ ಬೇರೆ ನಮ್ಮನೆಯಲ್ಲಿ ಕುಣಿತೇವೆ, ಅದರಲ್ಲಿ ಭಿನ್ನತೆಯನ್ನು ತೋರಿಸುವುದಕ್ಕಾಗ್ತದೆ. ಪುಂಡು ವೇಷದಲ್ಲಿ ಕುಣಿತವೇ ಪ್ರಾಮುಖ್ಯವಾ? ಅಭಿನಯಕ್ಕೆ ಮತ್ತು ಮಾತುಗಾರಿಕೆಗೆ ಎಷ್ಟು ಅವಕಾಶ ಬೇಕು? ಪುಂಡು ಅಂತ ಹೇಳುವುದ್ರೆ ಹುಡುಗಾಟಿಕೆಯವರು ಮಾಡುವ ವೇಷ ಅಂತ. ಆದ ಕಾರಣ ಸ್ವಲ್ಪ ತ್ವರಿತಗತಿಯಲ್ಲಿ ಇರ್ತಾರೆ. ಹಾಗೆಂತ ಮಾತು ಬೇಕು, ಅಭಿನಯವನ್ನು ಮಾಡಲೇಬೇಕು. ಅದ ಮಾಡದೇ ಇದ್ರೆ ಆ ವೇಷಕ್ಕೆ ನಾವು ಜೀವ ತುಂಬಿದ ಹಾಗೆ ಆಗುವುದಿಲ್ಲ. ಅಂದ್ರೆ ಕುಣಿತದಷ್ಟೇ ಅಭಿನಯ ಮತ್ತು ಮಾತುಗಾರಿಕೆ ಕೂಡ ಪ್ರಾಮುಖ್ಯವೇ? ಖಂಡಿತ. ಇದು ಇಂದ್ರಜಿತು ಖಳ ಪಾತ್ರ, ಅತಿಕಾಯ ಸಾತ್ವಿಕ ಪಾತ್ರ. ಆದ್ರೂ ಕೂಡ ಇಂದ್ರಜಿತು ಪೀಠಿಕೆ ವೇಷ ಆಗಿ ಅತಿಕಾಯ ಎದುರು ವೇಷ ಆಗಿದ್ದಕ್ಕೆ ಕಾರಣ ಏನು? ಅಂದ್ರೆ ರಾವಣನ ಎಲ್ಲಾ ಸಂದರ್ಭದಲ್ಲಿಯೂ ಇಂದ್ರಜಿತು ಇರ್ತಾನೆ. ರಾವಣನ ಜ್ಯೇಷ್ಠ ಪುತ್ರನೂ ಹೌದು, ಜೊತೆಯಲ್ಲಿ ಮತ್ತೆ ಲಂಕೆಗೆ ಅವನೇ ಅಧಿಕಾರಿಯಾಗುವ. ಆ ಕಾರಣದಿಂದ ಅವನನ್ನ ಎಲ್ಲ ಕಥೆಗಳಲ್ಲಿ ಅವನನ್ನು ಮುಂದೆ ತಂದಿದ್ದಾರೆ. ದೇವಲೋಕಕ್ಕೆ ದಿಗ್ವಿಜಯ ಹೋಗಾಗಲೂ ರಾವಣನ ಜೊತೆಯಲ್ಲಿದ್ದನಂತೆ. ಎಲ್ಲ ಸಂದರ್ಭ ನಾವು ರಾಮಾಯಣದಲ್ಲಿ ಕಾಣ್ತೇವೆ. ಅಲ್ಲಲ್ಲಿ ಅದ್ಭುತ ಪಾತ್ರ ಇಂದ್ರಜಿತು ಎಂದು ಅಲ್ಲಲ್ಲಿ ಕಾಣಿಸಿಕೊಳ್ತಾನೆ, ಅಲ್ಲಲ್ಲಿ ಅದ್ಭುತ ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವನನ್ನು ರಾಜಸವೇಶ ಮುಖ್ಯ ಪಾತ್ರ ಅಂತ ನಾವು ಹೇಳ್ಬೋದು. ಅತಿಕಾಯ ಅಂದ್ರೆ ಒಮ್ಮೆಲೆ ಕಾಣಿಸಿಕೊಳ್ಳುವುದು ಯುದ್ಧ ಸಂದರ್ಭ, ಬೇರೆ ಯಾವ ಸಂದರ್ಭದಲ್ಲಿ ಅವನನ್ನು ಎದ್ದು ಕಾಣುವಂತದನ್ನು ನಾವು ಗಮನಿಸುವುದಿಲ್ಲ. ಅದರಿಂದಾಗಿ ಇಂದ್ರಜಿತ್ವಿಗೆ ಪೀಠಿಗೆ ಇದು ಕೊಟ್ಟು ಅತಿಕಾಯನನ್ನು ಎದುರು ವೇಷ ಮಾಡಿದ್ದು. ಹಾಗಾದ್ರೆ ಈಗ ನೋಡಿ, ಕೆಲವರೆಲ್ಲ ಹೇಳ್ತಾರೆ 1ನೇ 2ನೇ 3ನೇ ಆ ರೀತಿ ಪೀಠಿಗೆ ವೇಷಗಳಲ್ಲಿ 1ನೇ ಪೀಠಿಗೆ ವೇಷ, 2ನೇ ಪೀಠಿಗೆ ವೇಷ, 3ನೇ ಪೀಠಿಗೆ ವೇಷ ಹಾಗೆಲ್ಲ ಉಂಟಾ? ಅಥವಾ 1ನೇ 2ನೇ ಅಂತ ಮಾತ್ರ ಇರುವುದಾ? ಒಟ್ಟು ಎಷ್ಟು ಉಂಟು ಇದು? ಬರೀ 1ನೇ 2ನೇ ಅಂತ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಯಾವ ಸಂಬಂಧದಿಂದ ಹೇಳ್ತಾರೆ ಅಂತಲೂ ಗೊತ್ತಿಲ್ಲ. ಖಳಪಾತ್ರ ಮಾಡುವವನನ್ನು ಹಾಗೆ ಎದುರು ವೇಷ, ಹೌದು, 1ನೇ ಎದುರು ವೇಷ, 2ನೇ ಎದುರು ವೇಷ ಹಾಗೆಲ್ಲ ಹೇಳ್ತಾರೆ. ಅದಕ್ಕೇನು ಕೇವಲ ಅದು ಚೌಕಿಯಲ್ಲಿನ ಎಂತದ್ದು ಹೇಳುದು, ಅದಕ್ಕೆ ಡೆಸಿಗ್ನೇಷನ್ ಹಾಗೆ ಸ್ಥಾನಕ್ಕ ಅಥವಾ ಯಾವ ರೀತಿಯಲ್ಲಿ? ಸ್ಥಾನಕ್ಕೆ ಅಂತ ಇರ್ಬೋದು ಮಾಡುವ ವೇಷಕ್ಕಾಗಿ. ಈಗ 1ನೇ ಪೀಠಿಗೆ 2ನೇ ಪೀಠಿಗೆ ಅಂತ ಆದ್ರೆ ಅದರಲ್ಲಿ ಕೂಡ ವ್ಯತ್ಯಾಸ ತೋರಿಸುವುದು ಹೇಗೆ? 1ನೇದ್ದಾದ್ರೆ 2ನೇದ್ದು ಅಂತ ಆದ್ರೆ ಈಗ ಅದಕ್ಕೆ 1ನೇ ಪೀಠಿಗೆ ಅಂದ್ರೆ ಹೀಗೆ, 2ನೇ ಪೀಠಿಗೆ ವೇಷ ಅಂದ್ರೆ ಹೀಗೆ, ಅದಕ್ಕೇನಾದ್ರೂ ವ್ಯತ್ಯಾಸಗಳನ್ನು ತೋರಿಸಲಿಕ್ಕೆ ಆಗ್ತದೆ ರಂಗದಲ್ಲಿ?
ಖಂಡಿತ ಹಾಗೇನೂ ಇಲ್ಲ, ಅಂಥದ್ದೇನೂ ನಾವು ಕಾಣುವುದಿಲ್ಲ. ಈ ಎದುರು ವೇಷಗಳಿಗೆ ಧರಿಸಬೇಕಾದ ದಗಲೆ ಮತ್ತೆ ಸೋಗವಲ್ಲಿಗಳ ಬಣ್ಣ ಯಾವುದು? ಈ ಸಾಮಾನ್ಯವಾಗಿ ಕಪ್ಪು ದಗಲೆ, ಇದು ಕೆಂಪು ಮತ್ತು ಕಪ್ಪು ಹೆಚ್ಚಾಗಿ ಸೋಗೋಳಿ ಅದನ್ನೇ ಹಾಕುವುದನ್ನು ನಾವು ಕಾಣ್ತೇವೆ. ಈಗ ಹೆಚ್ಚಾಗಿ ಬಿಳಿಯನ್ನೇ ನಾವು ಅವಲಂಬಿಸ್ತೇವೆ. ಹೌದು ಹೌದು, ಹೆಚ್ಚಾಗಿ ಬಿಳಿಯನ್ನು ಅವಲಂಬಿಸ್ತಾ ಇದ್ದಾರೆ. ಹೌದು. ಆ ಬಣ್ಣ ನಿರ್ಣಯಕ್ಕೆ ಏನಾದರೂ ಆಧಾರ ಉಂಟಾ? ಈಗ ಪೀಠಿಕೆ ವೇಷಕ್ಕೆ ಹಸಿರು, ಎದುರು ವೇಷಕ್ಕೆ ಕಪ್ಪು, ಮತ್ತೆ ಕೆಲವೊಮ್ಮೆ ಕೆಂಪು. ಆ ಬಣ್ಣದ ನಿರ್ಣಯ ಹೇಗೆ? ಇಂತಿಂತ ಪಾತ್ರಕ್ಕೆ ಇಂತಿಂತದ್ದು, ಅದೇನು ಎದುರು ವೇಷ ಪೀಠಿಕೆ ವೇಷ ಅನ್ನುವಂಥ ಸ್ಥಾನದಿಂದ ನಿರ್ಣಯ ಆಗುವಂಥದ್ದ, ಅಥವಾ ಆ ಪಾತ್ರದ ಸ್ವಭಾವವನ್ನು ಅವಲಂಬಿಸಿಕೊಂಡು ನಿರ್ಣಯ ಆಗುವಂಥದ್ದ? ಅದು ಯಾವ ರೀತಿಯಲ್ಲಿ ನಿರ್ಣಯ ಆಗುವುದು? ದಗಲೆ. ಹೌದು ಹೌದು ಹೌದು, ಅವನ ಸ್ವಭಾವ ವೇಷ ಇಂಥದ್ದು ಅಂತ ನಮಗೆ ಗೊತ್ತುಪಡಿಸ್ಲಿಕ್ಕಾಗಿ ಇರ್ಬೋದು. ಅದನ್ನು ಅವರು ಕಂಡುಕೊಂಡದ್ದು ಹಾಗೆ. ಅದಂದ್ರೆ ಚೌಕಿಯಲ್ಲಿಯ ಸ್ಥಾನಕ್ಕೆ ಅನುಗುಣವಾಗಿ ಅಲ್ಲ, ಖಂಡಿತ ಅಲ್ಲ. ಈ ಪುಂಡು ವೇಷಗಳಲ್ಲಿ ಬಬ್ರುವಾಹನ, ಅಭಿಮನ್ಯು ಇವೆಲ್ಲವೂ ಕೂಡ ಪುಂಡು ವೇಷವೇ. ಸುಧನ್ವ ಆಗ್ಲಿ ಇವೆಲ್ಲವೂ ಕೂಡ. ಈ ಪಾತ್ರಗಳಲ್ಲಿ ಅಂತರವನ್ನು ತೋರ್ಪಡಿಸುವ ವಿಧಾನ ಹೇಗೆ? ನಾಟ್ಯದಲ್ಲಿ, ಭಾವಾಭಿನಯದಲ್ಲಿ ಮತ್ತು ಮಾತುಗಾರಿಕೆಯಲ್ಲೆಲ್ಲ. ಅಭಿಮನ್ಯು ಬಹಳಷ್ಟು ವೇಗ ತುಡಿತ ಉಳ್ಳಂತಹ ಒಂದು ಪಾತ್ರ. ಬಬ್ರುವಾಹನ ಹಾಗಲ್ಲ, ನಿಧಾನಗತಿಯಲ್ಲಿ ನಮ್ಮ ಮಾತು ಅದು ಇದೆಲ್ಲ ಮುಂದುವರಿಸುವ ಪಾತ್ರ. ಆದ ಕಾರಣ ಆ ವ್ಯತ್ಯಾಸವನ್ನು ಕಂಡುಕೊಳ್ಳುವುದಕ್ಕಾಗುತ್ತದೆ. ಮತ್ತೆ ಹಿಂದೆ ಸುಧನ್ವ ಪಾತ್ರ ಕಿರೀಟ ವೇಷ ಆಗಿತ್ತು ಅಂತ ಹೇಳಿದ್ದು ಮಾತ್ರ ಅಲ್ಲ, ನಾನು ನೋಡಿಯೂ ಇದ್ದೆ. ಕೆಲವೆಲ್ಲ ಕಿರೀಟ ವೇಷದಲ್ಲಿ ನಾನು ನೋಡಿದ್ದೇನೆ. ಇತ್ತೀಚೆಗೆ ಅದು ಯಾಕೆ ಪುಂಡು ವೇಷಕ್ಕೆ ಬಂತದು? ಅಂದ್ರೆ ಹಂಸತುಲ್ಯ ಕಿರೀಟ ವೇಷ. ಹೌದು. ಇವು ಸುಧನ್ವನ ವೇಷವನ್ನು ಕಿರೀಟ ವೇಷ ಮಾಡಿದ್ರೆ ತಪ್ಪು, ಆ ಕಾರಣ ಪಕ್ಕಡಿ ವೇಷ ಮಾಡಿದ್ರು. ಅಂದ್ರೆ ಅಲ್ಲಿ ಹಂಸಧ್ವಜ, ಆ ಕಡೆ ಅರ್ಜುನ, ಇನ್ನೊಂದಷ್ಟು ಉಂಟಲ್ಲ ಎಲ್ಲ ಕಿರೀಟ ವೇಷಗಳು. ಅದರಿಂದಾಗಿ ಬಹುಶಃ ಒಂದು ಬದಲಾವಣೆಗಾಗಿ ಅಂತ ಮಾಡಿರ್ಬೋದು. ಕೃಷ್ಣನ ಮೈ ಬಣ್ಣ ನೀಲಿ, ಬಟ್ಟೆಯ ಬಣ್ಣ ಪೀತಾಂಬರ. ಬಲರಾಮನ ಮೈ ಬಣ್ಣ ಪೀತ ಬಣ್ಣ, ಬಟ್ಟೆಯ ಬಣ್ಣ ನೀಲಂಬರ. ಆದ್ರೂ ಕೂಡ ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಹಲವಾರು ಬಲರಾಮನ ಪಾತ್ರಧಾರಿಗಳು ನೀಲಿ ಬಣ್ಣ ಹಾಕುದು ಅಂತಕ್ಕೆ. ಕಿರೀಟ ಮಾಡುವಾಗ ನೀಲಿ ಬಣ್ಣ ಹಾಕ್ತಾರೆ. ಕೃಷ್ಣನಿಗೆ ಬಟ್ಟೆಯನ್ನು ನೀಲಿ ಬಟ್ಟೆಯನ್ನೇ ಹಾಕ್ತಾರೆ ಹೆಚ್ಚಾಗಿ. ಹಾಗೆ ಅಂತ ಮುಖದ ಬಣ್ಣವು ಬಟ್ಟೆಯ ಬಣ್ಣವು ಒಂದಾಗಿದ್ರೆ ಅಷ್ಟು ಹೆಚ್ಚು ಕಾಣೋದಿಲ್ಲ, ಅದು ಒಂದೇ ಕಾಣ್ತದೆ. ಹಾಗೆ ಅಂತ ಮೈಯು ನೀಲ ಉಂಟೋ ಏನೋ ಅಂತ ನೀಲವರ್ಣ ಅಲ್ಲೋ ಹಾಗಾಗಿರ್ಬಹುದು ಅಂತ ಕಾಣ್ತದೆ. ಆ ರೀತಿಯ ಬಟ್ಟೆ, ಆ ಬಣ್ಣದ್ದು. ಬಲರಾಮನ ಬಣ್ಣ ಸಣ್ಣದಿರುವಾಗ ಅವನದು ಬೇರೆ ಹಸಿರು ಬಣ್ಣ ಆಗ್ತದೆ. ಪುನಃ ಇದು ಕಿರೀಟ ವೇಷವಾಗ ನೀಲಿ ಬಣ್ಣ ಹಾಕ್ತೇವೆ. ವ್ಯತ್ಯಾಸ ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಅಂದ್ರೆ ಹಿಂದಿನಿಂದ ನಡೆದು ಬಂದದ್ದು ಹಾಗೆ ಮಾಡ್ತಾ ಇದ್ದೇವೆ. ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವ ಹೊಣೆಗಾರಿಕೆ ಏನು? ಅಂದ್ರೆ ಭಾಗವತರು ಬೆಳಗ್ಗಿನ ತನಕ, ಅಂದ್ರೆ 10 ಗಂಟೆಯಿಂದ 6 ಗಂಟೆಯ ತನಕ, ಮಂಗಳಾಗುವ ತನಕ ರಂಗದಲ್ಲಿ ಇರ್ತಿದ್ರು. ಹಾಸ್ಯಗಾರರು ಹಾಗೆ ಉಳಿದ ವೇಷದವರ ಹಾಗೆ ಒಂದೇ ಪಾತ್ರ ಅಲ್ಲ, 10 ಪಾತ್ರ ಮಾಡ್ತಾ ಇದ್ರು. ಬೆಳಗಿನವರೆಗೆ ನಿದ್ದೆಗೆಡ್ತಾ ಇದ್ರು. ಆದ ಕಾರಣ ಪ್ರಥಮ ಸ್ಥಾನ ಅವರಿಗೆ. ಯಕ್ಷಗಾನದ ನಿರ್ದೇಶಕರಂದ್ರೆ ಭಾಗವತರು ಮತ್ತು ಹಾಸ್ಯಗಾರರು. ಮೇಳದಲ್ಲಿ ಮೊದಲ ಪ್ರಾಶಸ್ತ್ಯ ಅವರಿಗೆ ಕೊಡ್ತಾ ಇದ್ರು. ಆಮೇಲೆ ಮದ್ದಳೆಗಾರರು, ಚೆಂಡೆಯವರು, ಹೀಗೆ ಒಂದು ಮೊದಲಿಂದಲೇ ನಡ್ಕೊಂಡು ಬಂದ ಪದ್ಧತಿ. ಭಾಗವತರು ಮತ್ತೆ ಹಾಸ್ಯಗಾರರ ನಡುವೆ ಯಾವ ರೀತಿಯ ಒಂದು ಹೊಂದಾಣಿಕೆ ಇದ್ರೆ ಒಳ್ಳೆಯದು ನಿಮ್ಮ ಅಭಿಪ್ರಾಯದಲ್ಲಿ? ಹೊಂದಾಣಿಕೆ ಅಂದ್ರೆ ಹೊಂದಾಣಿಕೆ ಇರ್ತದೆ ಅಷ್ಟೇ. ಪಾತ್ರ ತುಂಬಾ ಇರ್ತದೆ. ಭಾಗವತರಲ್ಲಿ ಅನ್ಯೋನ್ಯತೆ ಇರ್ತದೆ, ಬೇರೆ ಏನು ಹೊಂದಾಣಿಕೆ ಅಂತದ್ದು. ಎಲ್ರಿಗೂ ಹೆಚ್ಚಿನ ಮೊದಲಿನ ಕಾಲದಲ್ಲಿ ಅವರೇ ಉಳಿದ ಸಣ್ಣ ಕಲಾವಿದರಿಗೆ ಹೇಳಿಕೊಡ್ತಿದ್ದವರು ಅಂತ ಲೆಕ್ಕ. ಭಾಗವತರು, ಹಾಸ್ಯಗಾರರು ಎಲ್ಲವನ್ನೂ ತಿಳಿದಿರಬೇಕು. ಹಾಸ್ಯಗಾರರಿಗೆ ಹಿಮ್ಮೇಳದಿಂದ ಹಿಡಿದು ಎಲ್ಲಾ ರೀತಿಯ ವೇಷವನ್ನು ಮಾಡುವುದಕ್ಕೆ ಗೊತ್ತಿರಬೇಕಿತ್ತಂತೆ ಮೊದಲಿನ ಕಾಲದಲ್ಲಿ. ಈಗ ಬರೀ ಹಾಸ್ಯಗಾರರಾಗಿಯೇ ತಯಾರಾಗಿ ಬರ್ತಾರೆ. ಅವನಿಗೆ ಭಾಗವತಿಯು ಹಿಮ್ಮೇಳ ಜೊತೆಯಲ್ಲಿ ಸರ್ವ ವೇಷವನ್ನು ಮಾಡುವಂತಹ ನೈಪುಣ್ಯತೆ ಇರಬೇಕು. ಹೌದು ಹೌದು, ಹಾಗಿತ್ತಂತೆ. ಪೂರ್ವರಂಗ ಮಾಯವಾಗುತ್ತಾ ಇರುವುದು ಕಲಾವಿದರ ಅಧ್ಯಯನದ ಕೊರತೆಯನ್ನು ತೋರಿಸ್ತದ ಅಥವಾ ಪ್ರೇಕ್ಷಕರು ಅದನ್ನು ನೋಡುವುದಿಲ್ಲ ಅಂತವ? ಯಾವ ಕಾರಣ? ಕಲಾವಿದರ ಅಧ್ಯಯನ ಮಾಡದೇ ಇದ್ರೆ ಅದನ್ನು ತೋರಿಸುವುದಾದ್ರೆ ಹೇಗೆ?
ಪ್ರೇಕ್ಷಕರು ಮೆಚ್ಚುತ್ತಾರೋ ಇಲ್ಲೋ ಎನ್ನುವುದು ಮುಖ್ಯ ಅಲ್ಲ, ಹಾ. ಕೈ ಬಿಡಬಾರದು. ಹಾಗೆಂತ ಎಲ್ಲ ಕಲಾವಿದರಿಗೆ ಗೊತ್ತಿದ್ರೆ ಒಳ್ಳೆಯದು. ಈಗಿನ ಹುಡುಗರಿಗೆಲ್ಲ ಗೊತ್ತಿರ್ತದೆ, ಮೊದಲಿನವರು ಗೊತ್ತಿಲ್ಲದೆ ಇದ್ದವರು ಈಗೆಲ್ಲ ಸಭಾಕಾಲ ಅದೆಲ್ಲ ಅಭ್ಯಾಸ ಮಾಡಿ ರಂಗದಲ್ಲಿ ಪ್ರದರ್ಶನ ನೀಡ್ತಾ ಇದ್ದಾರೆ. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ್ದು ಮತ್ತೆ ಬೇರೆ ನಿಮ್ಮ ಹಿತೈಷಿಗಳ ಸಹಕಾರ ಎಲ್ಲ ಯಾವ ರೀತಿಯದ್ದು? ಕುಟುಂಬ ಅಂದ್ರೆ ನನ್ನ ಶ್ರೀಮತಿ ಅಧ್ಯಾಪಿಕೆಯಾಗಿದ್ದಾಳೆ. ಅಂದ್ರೆ ಆಕೆಯ ತಾಯಿಯ ತಂದೆ ದೊಡ್ಡ ಅರ್ಥಧಾರಿ, ಕವಿಭೂಷಣ ಕಪುಶೆಟ್ಟರ ಶಿಷ್ಯ, ಕೋರ್ಮಂಡ ಮಂಜಪ್ರೈ ಅಂತ. ಯಕ್ಷಗಾನ ಆಸ್ವಾದಿಸುವಂತಹ ಗುಣ ಆಕೆಗೂ ಇದೆ. ಆದ ಕಾರಣ ಯಕ್ಷಗಾನಕ್ಕೆ ಹೋಗುವ ಬಗ್ಗೆ ಆಗಲಿ ಅವಳದ ಆಕ್ಷೇಪ ಇಲ್ಲ. ರಂಗದಲ್ಲಿ ನಾನಿದ್ದಾಗ ಮನೆಯೆಲ್ಲ ನಿರ್ವಹಣೆಗಳು ಮಾಡ್ತಾ ಇದ್ರು, ಜೊತೆಯಲ್ಲಿ ಮಕ್ಕಳು ಅದಕ್ಕೆ ಒತ್ತಾಸೆಯನ್ನು ನೀಡ್ತಾ ಇದ್ರು. ಹಾಗೆ ಕೌಟುಂಬಿಕವಾಗಿ ಯಕ್ಷಗಾನದಲ್ಲಿ ನಾನಿರುವುದು ನನ್ನ ಇಬ್ಬರು ಚಿರಂಜೀವಿಗಳಿಗೂ ಬಹಳಷ್ಟು ಸಮಾಧಾನಕರ ಸಂಗತಿಯಾಗಿದೆ. ಹಾಗೆಂತ ಅವರು ಹವ್ಯಾಸಿಯಾಗಿ ಯಕ್ಷಗಾನದಲ್ಲಿ ಈಗ ವೇಷವನ್ನು ಮಾಡ್ತಾ ಇದ್ದಾರೆ. ಹಾಗೆಂತ ಉಳಿದ ಹವ್ಯಾಸಕ್ಕಿಂತ ಯಕ್ಷಗಾನ ಒಳ್ಳೆಯದು ಅಂತ ನಾನು ಆಗಾಗ ಅವರಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸ್ವಲ್ಪ ಪುಸ್ತಕ ಓದದೇ ಇದ್ರೆ ಸಾಹಿತ್ಯ ಸಂಗ್ರಹ ಆಗುವುದಿಲ್ಲ. 10 ಮಂದಿ ಪ್ರೇಕ್ಷಕರು ಮೆಚ್ಚಿಕೊಳ್ಳಬೇಕು ಅಂತಿದ್ರೆ ರಂಗಕ್ಕೆ ಸ್ವಲ್ಪ ತಯಾರಿಯಾಗಿ ಬರಬೇಕು, ನಾಟ್ಯ ಆಗಲಿ ಅಭಿನಯ ಆಗಲಿ. ಆದ ಕಾರಣ 10 ಮಂದಿ ನಮ್ಮನ್ನು ಒಪ್ಪುತ್ತಾರೆ. ಆತ್ಮತೃಪ್ತಿಗಿಂತ ದೊಡ್ಡ ಉದ್ಯೋಗ ಮತ್ತೆ ಯಾವುದು ಇರಬೇಕು? ಕರೆಕ್ಟ್, ಹೌದು ಹೌದು. 10 ಮಂದಿ ಒಳ್ಳೆಯವರು ನಮ್ಮನ್ನು ಒಪ್ಪಿಕೊಳ್ತಾರೆ, ಅದೇ ಸಮಾಧಾನ ಇಲ್ಲಂತಹ ಸಂಗತಿ. ಯಕ್ಷಗಾನದಲ್ಲಿ ದೊಡ್ಡ ಹಣ ಸಂಪಾದನೆ ಮಾಡಿದೆ ಅಂತ ಖಂಡಿತ ನಾನು ಹೇಳಲಾರೆ. ಹಾಗೆಂತ ಒಳ್ಳೆ ಹೃದಯವಂತಿಕೆಯ ಮಿತ್ರರನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಹೃದಯವಂತಿಕೆ ಉಳ್ಳಂತಹ ಆ ಪ್ರೇಕ್ಷಕ ವರ್ಗ ನನ್ನನ್ನು ಒಪ್ಪಿಕೊಂಡಿದೆ. ಅಂತಹ ಅಭಿಮಾನಿ ಬಂಧುಗಳನ್ನು ನಾನು ಪಡೆದಿದ್ದೇನೆ ಅಂತ ತೃಪ್ತಿ ನನ್ನ ಬದುಕಿನಲ್ಲಿದೆ. ಈಗ ನಿಮ್ಮ ಶಿಷ್ಯಂದರು ಅಂತ ಯಾರಾದರೂ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದಾರೆ, ನೀವು ತಯಾರು ಮಾಡಿದ ಶಿಷ್ಯಂದರು ಅಂತ? ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ಮಳೆಗಾಲದಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಗೊತ್ತಿದ್ದೇನೆ, ಎಷ್ಟೋ ಮಂದಿ ಇದ್ದಾರೆ. ಅಡಿಕೆ ಸತ್ಯಸಾಯಿ ಸೇವಾ ಸಂಸ್ಥೆ ಅಡಿಕೆ ಕಾಲೇಜಲ್ಲಿ ಒಂದು 15 ವರ್ಷಗಳಿಂದ ಯಕ್ಷಗಾನ ಹೇಳಿಕೊಡ್ತಾ ಇದ್ದೇನೆ. ಅಲ್ಲಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇನೆ. ಹಾಗೆಂತ ರಂಗಕ್ಕೆ ಬರುವುದಕ್ಕೆ ಯಾರು ಇಷ್ಟ ಬರುವುದಿಲ್ಲ, ಅಂದ್ರೆ ಪೂರ್ಣಕಾಲಿಕ ಕಲಾವಿದನಾಗುವುದಿಲ್ಲ. ಹವ್ಯಾಸಿಯಾಗಿ ತುಂಬಾ ಮಂದಿ ಇದ್ದಾರೆ. ಹಾಗೆಂತ ಮೇಳದಲ್ಲಿ ವೃತ್ತಿ ಕಲಾವಿದನಾಗುವುದಕ್ಕೆ ಯಾರು ಇಷ್ಟಪಡುವುದಿಲ್ಲ. ಬೇರೆ ಬೇರೆ ಉದ್ಯೋಗಕ್ಕೆ ಹೋಗಿದ್ದಾರೆ, ಎಷ್ಟೋ ಮಂದಿ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ತುಂಬಾ ಇದ್ದಾರೆ. ಅಂದ್ರೆ ನಿಮ್ಮ ಶಿಷ್ಯವರನ್ನ ದೊಡ್ಡದಿದೆ ಹಾಗಾದ್ರೆ? ತುಂಬಾ ಮಂದಿ ಇದ್ದಾರೆ. ಈಗ ಹೇಳುವುದಕ್ಕೆ ಹೋದ್ರೆ ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಅಂತ ರಂಗಕ್ಕೆ ಇವರು ಪೂರ್ಣ ಕಲಾವಿದರಾಗಿ ಬರುವುದಿಲ್ಲ. ಹಾಗೆ ಅಂತ ನಮ್ಮ ಈಗ ಧರ್ಮಸ್ಥಳ ಮೇಳದಲ್ಲಿರುವ ಮಹೇಶ್ ಮಣಿಯಣೆ ಅವನನ್ನು ರಂಗಕ್ಕೆ ತಂದವ ನಾನೇ, ಊರಿನವನೇ, ದೊಡ್ಡ ತೋಟದವನು. ಹಾಗೆ ತುಂಬಾ ಮಂದಿ ಇದ್ದಾರೆ. ಇನ್ನು ಮುಂದಕ್ಕೆ ಯಕ್ಷಗಾನದ ಬಗ್ಗೆ ನಿಮ್ಮ ಒಂದು ಆಶಾಭಾವನೆ ಏನು? ಇದೇ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಉಜ್ವಲ ಭವಿಷ್ಯ ಉಂಟು, ಅಥವಾ ಇದಕ್ಕೆ ಭವಿಷ್ಯ ಸ್ವಲ್ಪ ಕಡಿಮೆ? ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಈಗ ನೀವು ಇನ್ನು ಬರುವ ವರ್ಷದಿಂದ ಇಲ್ಲ ನಿವೃತ್ತಿಯ ಒಂದು ತಯಾರಿಯಲ್ಲಿ ಇದ್ದೀರಿ. ಈಗ ಹಿಂದೆ ನೋಡಿ ಈಗ ಮುಂದೆ ನೋಡುವಾಗ ಉಜ್ವಲವಾದಂತಹ ಭವಿಷ್ಯ ಯಕ್ಷಗಾನಕ್ಕೆ ಗೋಚರವಾಗ್ತದ, ಅಥವಾ ನಾವು ಬಹಳಷ್ಟನ್ನು ಕಳ್ಕೊಂಡಿದ್ದೇವೆ, ಇನ್ನು ಮುಂದಕ್ಕೂ ಬಹಳಷ್ಟು ಕಳೀಲಿಕ್ಕೆ ಉಂಟು ಅನ್ನುವಂತ ಒಂದು ಭಾವನೆ ನಿಮ್ಮಲ್ಲಿ ಮೂಡ್ತದೆ? ಯಾವ ರೀತಿಯ ಒಂದು ಭಾವನೆ ಉಂಟು ಈಗ ನಿಮ್ಮ ಮನಸ್ಸಿನಲ್ಲಿ? ಯಕ್ಷಗಾನ ಖಂಡಿತವಾಗಿ ಅಳಿಯುವುದಿಲ್ಲ, ಸರಿ, ಉಳಿಯುತ್ತದೆ. ಹಾಗೆ ಅಂತ ಉಳಿಸುವುದಕ್ಕೆ ಊರಿನ ಜನರು ಅದಕ್ಕೆ ಒತ್ತಾಸೆಯನ್ನು ನೀಡಬೇಕು. ಜೊತೆ ಕಲಾವಿದನನ್ನು ಬೆಳೆಸಬೇಕು, ಕಲಾವಿದನ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು, ಕಲಾವಿದ ಬದುಕು ಹೇಗೆ ಅಂತ ಅದನ್ನು ತಿಳ್ಕೊಳ್ಬೇಕು. ಅವ ಹಗಲಲ್ಲಿ ಹೇಗಿರ್ತಾನೆ, ಅವನ ಅವನ ವ್ಯವಹಾರ ಹೇಗಿರ್ತದೆ, ಹಾಗೆ ಅಂತ ಅವನಿಗೇನಾದ್ರೂ ಆಸೆ ಹುಟ್ಟಿಸಿದ್ರೆ ಖಂಡಿತವಾಗಿ ಯಕ್ಷಗಾನ ಉಳಿಯಬಹುದು. ಅಂದ್ರೆ ಇನ್ನು ಮುಂದಕ್ಕೂ ಕೂಡ ಯಕ್ಷಗಾನಕ್ಕೇನು ಸಮಸ್ಯೆ ಏನಿಲ್ಲ. ಇಷ್ಟೆಲ್ಲ ಏನು ಎಡರು ತೊಡರುಗಳು ಇದ್ರೂ ಕೂಡ, ಈಗ ನಾವು ಪರಂಪರೆ ಇಲ್ಲ, ಒಟ್ಟು ಬಹಳ ಹೊಸತನದ ಹಾವಳಿ ಅಂತೆಲ್ಲ ಹೇಳಿದ್ರು ಕೂಡ ಯಕ್ಷಗಾನಕ್ಕೇನು ಸಮಸ್ಯೆ ಏನಿಲ್ಲ. ಯಾರು ನಿರಾಸೆ ಪಡಬೇಕಾಗಿಲ್ಲ. ಹವ್ಯಾಸಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಯಕ್ಷಗಾನ ಪ್ರಯೋಗಗಳು ಹೆಚ್ಚಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಇದ್ದೇ ಇದೆ. ಅಂದ್ರೆ ಹವ್ಯಾಸಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನೀವು ಹೇಳಿದರ ಮರ್ಮ ಏನು? ಯಕ್ಷಗಾನ ವೇಷ ಒಬ್ಬ ಮಾಡ್ತಾನೆ ಅಂತಾದ್ರೆ ಮನೆ ಮಂದಿಗಳೆಲ್ಲ ನೋಡ್ತಾರೆ. ಹಾಗೆ ಅಂತ ಯಕ್ಷಗಾನ ನಾವು ವೇಷ ಮಾಡ್ತೇವೆ ಅಂತ ಹೇಳಿದ್ರೆ
ಯಕ್ಷಗಾನಕ್ಕೆ ಬರುವವರ ಸಂಖ್ಯೆ ಕಡಿಮೆ. ಕಡಿಮೆ, ಹೌದು. ಆದ ಕಾರಣ ಯಕ್ಷಗಾನ ಖಂಡಿತ ಬೆಳೀತದೆ. ಅಂದ್ರೆ ಈ ಹವ್ಯಾಸಿಗಳು ಮಕ್ಕಳು, ಇದು ಮಕ್ಕಳು ಮತ್ತೆ ಈ ಹುಡುಗಿಯರೆಲ್ಲ ಯಕ್ಷಗಾನ ಮಹಿಳೆಯರು, ಅದೇ ಯಕ್ಷಗಾನ ಇದು ಯಕ್ಷಗಾನವನ್ನು ಮಾಡುವುದರ ಬಗ್ಗೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಮಹಿಳಾ ತಾಳಮದ್ಲೆ ಸಪ್ತಾಹ, ಮಹಿಳಾ ಯಕ್ಷಗಾನ ಬಯಲಾಟಗಳು ಇವೆಲ್ಲ ನಡೀತಾ ಇದೆ. ಇದು ಯಕ್ಷಗಾನದ ಬೆಳವಣಿಗೆಗೆ ಎಷ್ಟು ಪೂರಕ? ಖಂಡಿತ ಉಂಟು. ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಿದ್ರೆ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕು. ಕೆಲವರಿಗೆ ರಾಮಾಯಣ ಮಹಾಭಾರತ ಭಾಗವತ ಏನು ಅಂತ ಗೊತ್ತಿರುವುದಿಲ್ಲ. ಅಕ್ಷರ ಜ್ಞಾನ ಇಲ್ಲದೇ ಇರುವಂತಹ ಮೊದಲಿನ ನಮ್ಮ ಹಿರಿಯರು ಯಕ್ಷಗಾನದ ಕಥೆ ಹೇಳ್ತಾ ಇದ್ರು. ಹೌದು, ಅಷ್ಟು ಅವರ ಬುದ್ಧಿ ಜಾಗೃತವಾಗಿತ್ತು. ಹಾಗೆ ಅಂತ ಬರಬರುತ್ತಾ ಕೆಲವು ಮಾಧ್ಯಮಗಳಿಂದಾಗಿ ಯಕ್ಷಗಾನ ನೋಡುವಂತ ವರ್ಗ ಕಡಿಮೆ ಆಗಿದೆ. ಹಾಗೆ ಅಂತ ಈಗೀಗ ಮನೆ ಮಂದಿ ಎಲ್ಲ ವೇಷ ಮಾಡಲಿಕ್ಕೆ ತೊಡಗಿದ್ದಾರೆ. ಸಣ್ಣ ಮಕ್ಕಳು ಮಾಡಿದ್ರೆ ಮನೆಯವರೆಲ್ಲ ಬರ್ತಾರೆ. ಹಾಗೆ ಅಂತ ಮಹಿಳೆಯರು ಮಾಡಿದ್ರೆ ಮತ್ತೂ ಒಳ್ಳೆಯದು. ಮನೆ ಮಂದಿಗೆಲ್ಲ ಅವರು ಒತ್ತಾಸೆಯನ್ನು ಕೊಟ್ಟ ಹಾಗಾಗ್ತದೆ. ತನ್ನ ಮಕ್ಕಳು ಅದರಲ್ಲಿ ಪಾಲ್ಕೊಳ್ಬೇಕು ಅಂತ, ಅದರಿಂದ ಸಿಗೋ ತೃಪ್ತಿಯೇ ಬೇರೆ. ಹಾಗಾಗಿ ಈ ಸಣ್ಣ ಮಕ್ಕಳು ಮಹಿಳೆಯರು ಭಾಗವಹಿಸುವುದರಿಂದ ಇನ್ನೂ ಯಕ್ಷಗಾನ ಇನ್ನೂ ವೃತ್ತಿಯನ್ನು ಹೊಂದುತ್ತದೆ ಅಂತ ನನ್ನ ಆಶಾಭಾವನೆ. ಇಷ್ಟು ಹೊತ್ತು ತೆಂಗುತಿಟ್ಟು ಯಕ್ಷಗಾನದ ಹಲವಾರು ವಿಚಾರಗಳ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ಸಂತೋಷ. ಆತ್ಮೀಯರೇ, ಕಟೀಲ್ನ ರಂಗನಾಥರವರವರು ಯಕ್ಷಗಾನದ ಆಳ ಹರಹು ಅಗಲ ಎಲ್ಲವನ್ನೂ ತಿಳಿದವರು. ಯಾಕಂದ್ರೆ ಯಕ್ಷಗಾನದ ಕಟೀಲು ಯಕ್ಷಗಾನದ ತವರವರು, ಅಲ್ಲಿ ಹುಟ್ಟಿ ಬೆಳೆದವರು. ಆದ ಕಾರಣ ಕಲಾವಿದರನ್ನು ಚೆನ್ನಾಗಿ ಬಲ್ಲವರು, ಕಲಾವಿದರ ಕಷ್ಟ ಸುಖ ಅವರ ಬದುಕು ಶೈಲಿ ಚೆನ್ನಾಗಿ ತಿಳಿದವರು. ಆದ ಕಾರಣ ಕಲಾವಿದ ಸಮಾಜದಲ್ಲಿ ಹೇಗೆ ಮಾನ್ಯತೆಯನ್ನು ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ ಹೀಗೆ ನಮ್ಮ ಸಂದರ್ಶನವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಆತ್ಮೀಯರೇ, ನಿಮಗೆ ಪ್ರೀತಿಪೂರ್ವಕವಾಗಿ ನನ್ನ ನಮಸ್ಕಾರ. ನಮಸ್ತೆ ಸರ್.
ನೀರಲ್ಲದೆ ಮತ್ತೇನು ಕಾಣಿಸ್ತಾ ಇಲ್ಲ. ನಮ್ಮಪ್ಪನ ಹುಟ್ಟು ಹುಟ್ಟು ಮೇಲಿಂದ ಕೆಳಗೆ ಅದಲ್ಲ, ಕೆಳಗಿಂದ ಮೇಲಕ್ಕೆದ್ದೇನೆ ಅದಲ್ಲ, ಒತ್ತಡಕ್ಕೆ ಸಿಕ್ಕಿ ಇಲ್ಲಿ ಈ ರೂಪದಿಂದ ಕಾಣಿಸಿಕೊಂಡೇನು. ದಾರಿ ಮತ್ತು ಹೋದರ ತಿಳಿಯಬೇಕೆನ್ನುವ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಯಾರಲ್ಲಿ ಕೇಳೋಣ? ಪರಿಹಾರ ಯಾರು ಹೇಳುವವರು? ನೋಡ್ತಾ ಇದ್ದೆ ಭೂಮಿಯೇ ಬಿರಿಯಿತ್ತು, ಆಕಾಶ ಕೆಳಗಿಳಿಯಿತ್ತು, ಸಮುದ್ರ ಮೇರು ತಪ್ಪಿ ಭೂಮಿಯನ್ನು ಸೇರಿತ್ತು. ಭಯಂಕರ ಶಬ್ದ ಎಲ್ಲಿಂದ ಅಂತ ಹುಡುಕುತ್ತಾ ಬಂದ್ರೆ ಈ ಸ್ಥಳದಲ್ಲಿ 4 ಮಂದಿಗಳು ಒಟ್ಟಾಗಿದ್ದೀವಿ. ಅಪ್ಪರಿಸಿ ಬೊಬ್ಬಿಡ್ತಾ ಇದ್ದೀವಿ. ಈ ಲೋಕವನ್ನು ಸುಡೋದು ಹೀಗೆಂದು ಮಾತನಾಡ್ತಾ ಇದ್ದೀವಿ. ಹೋದರೆ ಈ ಕೋಪ ಯಾರಲ್ಲಿ? ಲೋಕವನ್ನು ಉರಿಸುವ ಉದ್ದೇಶವಾದರೂ ಏನು? ದಯವಿಟ್ಟು ಜ್ಞಾನಿಗಳಾದ ನೀವು ಹೇಳ್ತೀರಾ? ನಿಮ್ಮ ಮಾತು ವಿಚಿತ್ರವಾಗಿದೆ, ನನಗಂತೂ ಅರ್ಥವಾಗಲಿಲ್ಲ. ಹಾಗಂತೇನಮ್ಮ? ನಾವು ಕೈಲಾಸ ಧರ್ಮದೇವತೆಗಳು, ಸಾಮಾನ್ಯ ಮಾನವ ನೀನು. ನಮ್ಮ ಸಮಸ್ಯೆಯನ್ನು ತಿಳಿದ್ರೆ ಪರಿಹರಿಸಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟು ಅಂತ ಕೇಳಿದ್ದು. ಧರ್ಮದೇವ,
ನಿಮಗೆ ಬಂದೊದಗಿದ ಸಮಸ್ಯೆ ಇದೆ. ಈ ಧರೆಯಲ್ಲಿ ಸತ್ಯ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿಯುವುದಕ್ಕೆ ಬೇಕಾಗಿ ಕೈಲಾಸದಿಂದಲೇ ಧರೆಗಿಳಿದು ಲೋಕವನ್ನೆಲ್ಲ ಸಂಚಾರ ಮಾಡಿ ಯಾರಲ್ಲಿಯೂ ಸತ್ಯ ಧರ್ಮ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡು ಜಗತ್ತಲ್ಲೇ ಸುಡುವುದಕ್ಕಾಗಿ ಮುಂದಾಡಿಟ್ಟವು ನಾವು. ನಮ್ಮ ಸಮಸ್ಯೆ ಇಷ್ಟೇ, ಈ ಧರೆಯಲ್ಲಿ ಸತ್ಯಾತ್ಮರು ಇದ್ದಾರೋ ಇಲ್ಲವೋ ಸಾಮಾನ್ಯನಾದ ನೀವು ತಿಳಿದು ಏನ್ ಮಾಡ್ತೀಯ? ಧರ್ಮದೇವತೆಗಳೇ, ತಾಳ್ಮೆಯಿಂದ ನಾನು ಹೇಳುವ ಮಾತನ್ನು ಕೇಳ್ತೀರಾ? ಏನದು ಹೇಳು. ಅರಿಯದೆ ಚೆನ್ನಾಗಿ ನೀವು ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿನೇಗಿ ಮನುಜರ ಚರಿತವ ಮದಿನೇಗಿ ಅರಿಯದೆ ಚೆನ್ನಾಗಿ ನೀವು ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿನೇಗಿ ಮನುಜರ ಚರಿತವ ಮದಿನೇಗಿ ಪರಿಗಿಸಿ ಎಲ್ಲೋ ಪರಿಗಿಸಿ ಎಲ್ಲೋ ಬರಿದಾಗಿರುವುದೆಂದು ಅರಿವುದು ಸರಿಯೇ 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 ಅರಿಯದೆ ಚೆನ್ನಾಗಿ ಮನುಜರ ಚರಿಸುವ ಮದಿನೇಗಿ ಅರಿಯದೆ ಚೆನ್ನಾಗಿ ಏನು ಮಾಡುವೆ? ಕೈಲಾಸದಿಂದ ಇಳಿದು ಬಂದ ಧರ್ಮದೇವತೆಗಳು. ಹೌದು, ಕಾಳರಾಹು ನಾನೇ, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಏನು ಕಾಳಕಾಯಿ ಏನಾಗ್ಬೇಕು? ಭೂಲೋಕವನ್ನೆಲ್ಲ ಸಂಚರಿಸಿದಿರ. ಹೌದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ ಚತುರ್ವರ್ಣದವರಿದ್ದಾರೆ. ಅವರ ಪರೀಕ್ಷೆ ಮಾಡಿ ಆಯ್ತು. ಹೌದು. ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಅಂತ ನಿಮಗೆ ಕಂಡು ಬಂತೆ. ಸರಿ. ಆದ ಕಾರಣ ಈ ಲೋಕವನ್ನು ಸುಡುವುದಕ್ಕೆ ಮನ ಮಾಡಿ ತಡೀರಿ. ಯಾಕೆ? ಧರ್ಮದೇವತೆಗಳೇ, ಏನು? ಈಗ ನನಗೊಂದು ಸಮಸ್ಯೆ ತಲೆದೋರಿತಲ್ಲ. ನಿನಗೂ ಸಮಸ್ಯೆ ಏನು? ಹೌದು, ನಮ್ಮಲ್ಲಿ ಹೇಳು, ನಾವು ಬಗೆಹರಿಸ್ತೇವೆ. ಸರಿ. ಈ ಭೂಮಿ ಹ. ಯಾವ ಆಧಾರದ ಮೇಲೆ ನಿಂತದ್ದು? ಸತ್ಯ ಧರ್ಮದ ಆಧಾರ. ಈಗ ಅಲುಗಾಡುವುದಿಲ್ವಲ್ಲ. ಇಲ್ಲ. ಸೂರ್ಯದೇವ ಹ. ಪೂರ್ವ ದಿಕ್ಕಿನಲ್ಲಿ ಉದಿಸಿ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಹೌದು, ಯಾವ ಆಧಾರ? ಧರ್ಮದ ಆಧಾರ. ಅವನ ಕರ್ಮಕ್ರಮದಲ್ಲಿ ಯಾವುದೇ ಒಂದು ರೀತಿಯ ವ್ಯತ್ಯಾಸ ಉಂಟಾಗಿಲ್ವಲ್ಲ. ಅದು ಇಲ್ಲ. ನೀರು ಹರಿಯುತ್ತದಲ್ಲ. ಹೌದು. ಗಾಳಿ ಬೀಸುತ್ತಾ ಇದೆಯಲ್ಲ. ಹೌದು. ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಅದರಿಂದ ಲೋಕದ ಜನ ಬೆಳೆ ಪಡೆದು ಸುಖವಾಗಿ ಜೀವನ ಮಾಡ್ತಾ ಇದ್ದಾರಲ್ಲ. ಹಾಗಿದ್ರೆ ಭೂಲೋಕದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಇರಲೇಬೇಕು. ನಮಗೂ ಅದುವೇ ಸಮಸ್ಯೆ ಆದ್ದು. ಪ್ರಕೃತಿಯಲ್ಲಿ ಯಾವುದೇ ವಿಪರೀತ ಉಂಟಾಗಿಲ್ಲ. ಹಾಗೆಂದ ಚತುರ್ವರ್ಣದವರ ಪರೀಕ್ಷೆ ಮಾಡಿ ನೋಡಿ ಬಳಿಕ ಈ ತೀರ್ಮಾನಕ್ಕೆ ಬಂದದ್ದು ನಾವು. ಧರ್ಮದೇವತೆಗಳಿಗೆ ಏನು ಯಾಕೋ ನಿಮ್ಮ ಪರೀಕ್ಷಾ ಕಾರ್ಯಕ್ರಮದ ಬಗ್ಗೆ ಅನುಮಾನ ಉಂಟಾಗಿದೆ. ಎಲ್ಲೋ ಮೂಲೆಯಲ್ಲಿ ಸಂಚರಿಸಿ ಕೆಲವು ಮಂದಿಯನ್ನು ಪರೀಕ್ಷೆ ಮಾಡಿ ಅದರಿಂದಲೇ ಮಾನವ ಲೋಕದ ಹಾಳಾಗಿದೆ. ಮನುಜ ಕುಲ ಅಧರ್ಮದ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಹೀಗಿಂತ ಅವಸರದ ತೀರ್ಮಾನವನ್ನು ಕೈಗೊಂಡದ್ದು ಸರಿಯೇ? ಸರಿ. ಹೋದರೆಯೇ ನೀವು ಹೀಗೆ ಮಾಡುವುದು ಸರಿಯೇ? ನಾವು ಹೀಗೆ ಮಾಡಿದ್ದು ಸರಿಯೇ? ಯಾಕಲ್ಲ ಹೇಳು. ತಿಳುವಳಿಕೆ ಇಲ್ಲದೆ ಇದ್ದವ ತಪ್ಪು ಮಾಡಿದ್ರೆ ಅವನೊಬ್ಬ ಹೆಟ್ಟ ಎನ್ನುವ ಕಾರಣದಿಂದ ಮನ್ನಿಸಬಹುದು. ಪ್ರಾಜ್ಯರಾದಂತಹ ನೀವು ಅಪರಾಧವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮನ್ನು ಲೋಕದ ಜನ ಪ್ರಶ್ನಿಸದೇ ಇರುವುದಿಲ್ಲ. ಆದ ಕಾರಣ ಓ ದೊರೆಯೇ, ಇದು ಸರಿಯೇ? ಇದು ಸರಿಯೇ? ಭೂಲೋಕದಲ್ಲಿ ಸತ್ಯಾತ್ಮರೋ ಧರ್ಮಾತ್ಮರೋ ಬಹಳಷ್ಟು ಮಂದಿ ಇದ್ದಾರೆ. ಅವರನ್ನೆಲ್ಲ ನೀವು ಮರಿತೀರಾ? ಬಾಯಿ ಮುಚ್ಚು. ಭೂಲೋಕದಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ಇದ್ದಾರೆ ಎಂಬ ಹಾಗೆ ಎದೆ ಒಪ್ಪಿಸಿ ಹೇಳ್ತಾ ಇದೆಯಲ್ಲ. ಬಾಯಲ್ಲಿ ಹೇಳಿದ್ರೆ ಸಾಲ. ಎಲ್ಲಿದ್ದಾರೆ, ಹೇಗಿದ್ದಾರೆ ತೋರಿಸಿಕೊಟ್ಟು ನಿಮಗೆ ಸಮಾಧಾನ. ಸತಿ ನಿಲ್ಯಾಡಿಯಲಿ ಸತಿ ನೆಲ್ಯಾಡಿಯಲಿ ಇರುವಳು ಪತಿಹಿತ ಸೇವೆಯಲಿ ಇರುವಳು ಪತಿಹಿತ ಸೇವೆಯಲಿ
ಸತಿನೆಲ್ಲಾಡಿಯಲೇ ಇರುವಳು ಪತಿಹಿತ ಸೇವೆಯಲಿ ಇರುವಳು ಪತಿಹಿತ ಸೇವೆಯಲಿ ಸತಿನೆಲ್ಲಾಡಿಯಲಿ ಇರುವಳು ಪತಿಹಿತ ಸೇವೆಯಲಿ ಇರುವಳು ಪತಿಹಿತ ಸೇವೆಯಲಿ ಮತ ಧರ್ಮದ ಅತಿಶಯ ಪ್ರೀತಿಯು ಮತ ಧರ್ಮದ ಅತಿಶಯ ಪ್ರೀತಿಯು ಗತಿಹೀನದಲ್ಲಿ ಬಡವರವಿ ಕರುಣೆಯ ತೋರ್ಪಡು ಗತಿಹೀನರಲ್ಲಿ ನಡತೆಯ ನೋಡು ಮತ ಧರ್ಮದ ಅತಿಶಯ ಪ್ರೀತಿಯು ಗತಿಹೀನರಲ್ಲಿ ನಡತೆಯ ನೋಡು ಸತಿನೆಲ್ಲಾಡಿಯಲಿ ಇರುವಳು ಪತಿಹಿತ ಸೇವೆಯಲಿ ಅಪ್ಪರಿಸಿ ಬಿಡ್ತಾ ಇದ್ದೀರಿ. ಈ ಲೋಕವನ್ನು ಸುಡುವುದು ಹೀಗೆಂದು ಮಾತನಾಡ್ತಾ ಇದ್ದೀರಿ. ಅರೆ ಹೋಗ್ರಿ, ಈ ಕೋಪ ಯಾರಲ್ಲಿ? ಲೋಕವನ್ನು ಸುಡುವ ಉದ್ದೇಶವಾದರೂ ಏನು? ದಯವಿಟ್ಟು ಜ್ಞಾನಿಗಳಾದ ನೀವು ಹೇಳ್ತೀರಿ. ನಿಮ್ಮ ಮಾತು ವಿಚಿತ್ರವಾಗಿದೆ. ಓಹೋ, ಹಾಗೆಂತ ನನಗೆ ಸರಿಯಾಗಿ ಅರ್ಥವಾಗ್ಲಿಲ್ಲ. ಹಾಗಂದ್ರೆ ಏನಮ್ಮ? ನಾವು ಕೈಲಾಸ ಧರ್ಮದೇವತೆಗಳು, ನೀನು ಸಾಮಾನ್ಯ ಮಾನವ. ನಮ್ಮ ಸಮಸ್ಯೆಯನ್ನು ಅರಿತ್ರೆ ಪರಿಹರಿಸಲಿಕ್ಕೆ ನಿನ್ನಿಂದ ಸಾಧ್ಯವಿದೆಯೋ ಕೇಳಿದ್ದು. ಧರ್ಮದೇವ, ನಿಮಗೆ ಬಂದಿರುವ ಸಮಸ್ಯೆ ಏನು? ಈ ಸರೆಯಲ್ಲಿ ಸತ್ಯ ಧರ್ಮ ಇದೆಯೋ ಇಲ್ಲೋ ಎಂಬುದನ್ನು ತಿಳಿಯುವುದಕ್ಕಾಗಿ ಕೈಲಾಸದಿಂದಲೇ ಕೆಳಗಿಳಿದು ಎಲ್ಲಾ ಕಡೆಯಲ್ಲಿ ಸಂಚರಿಸಿ ಎಲ್ಲರನ್ನು ಪರೀಕ್ಷೆ ಮಾಡಿ ಯಾರಲ್ಲಿಯೂ ಸದ್ಗುಣಗಳು ಕಾಣದ ಕಾರಣ ಈ ಭೂಮಿಯನ್ನು ಸುಡುವುದಕ್ಕೆ ಮಂದಡಿ ಇಟ್ಟವರು ನಾವು. ನಮ್ಮ ಸಮಸ್ಯೆ ಇಷ್ಟೇ, ಈ ಸರೆಯಲ್ಲಿ ಸತ್ಯ ಧರ್ಮ ಇದೆಯೋ ಇಲ್ವೋ ಸಾಮಾನ್ಯರಾದ ನೀನು ತಿಳಿದು ಏನು ಮಾಡ್ತೀಯೋ? ಧರ್ಮದೇವತೆಗಳಿಗೆ ಏನು ತಾಳ್ಮೆಯಿಂದ ನಾನು ಹೇಳುವ ಮಾತನ್ನು ಕೇಳ್ತೀರಾ? ಧರ್ಮದೇವ, ಏನು ಅರಿಯದ ಚೆನ್ನಾಗಿ ನೀವು ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿರಿ ಮನುಜರ ಚರಿತವ ಮದಿರಿ
ಅರಿವುದು ಸರಿಯೇ ಇದು ಸರಿಯೇ ಇದು ಸರಿಯೇ ಓ ದೊರೆಯೇ ಇದು ಸರಿಯೇ ಇದು ಸರಿಯೇ ನಾವು ಹೀಗೆ ಬರುವುದಿಲ್ಲ, ರೂಪಾಂತರದಿಂದ ಬರ್ತೇವೆ. ಆವಾಗ ಅಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು ಅಂತ ಆದ್ರೆ ಲೋಕೋದ್ಧಾರಕ್ಕಾಗಿ ಧರ್ಮ ದೇವತೆಗಳಾಗಿ ಅಲ್ಲಿಯೇ ನೆಲೆಯಾಗ್ತೇವೆ. ಹೋಗಿ ವ್ಯವಸ್ಥೆ ಮಾಡಬೇಕು, ಒಂದು ವ್ಯವಸ್ಥಾಪಕ ಆಗಬೇಕು. ನೋಡೋಣ. ಅದು ಎಂತ ಸರಳೆ ಪಕ್ಷಿ ಪರೀಕ್ಷೆಯು ಖಂಡಿತ ಸತ್ಯ
ಖಂಡಿತ ಸೋಲು ಯಾರಿಗೆ ನಿನಗೆ ಸೋಲು ನಿನಗೆ ಸೋಲು ನಿನಗೆ ಸೋಲು ನಿನಗೆ
ಇರುವಂತಹ ಸ್ಥಳ ಹಸ್ತಿನಾವತಿಯಲ್ಲಿ ಧರ್ಮದ ಮಾಡುತ್ತಿರುವಂತಹ ಅಶ್ವಮೇಧದ ಕುದುರೆಯ ಬೆಂಗಾವಲಿಗಾಗಿ ಹೊರಟು ಬಂದವ ಯಾರು ಅಂತ ಕೇಳಿದ್ದೀರಿ. ಹಾಗೆಂದುಕೊಳ್ಳಬಹುದು. ಸಂಗ್ರಹಿಸಿದ್ದು ಆಯ್ತು. ನಮ್ಮನ್ನು ಯಾರು ಕೇಳುವುದು? ನಮ್ಮದೇ ಪ್ರದೇಶ, ಅಲ್ಲಿ ಇಲ್ಲಿ ಸುತ್ತಾಡಿ ನಿಮಗೆ ಇಷ್ಟವಾದ ಹಾಗೆ ರಾಜಿ ನಾನು ಸ್ವಲ್ಪ ಸ್ವಲ್ಪ ತಿರುಗುತ್ತೇವೆ. ಮತ್ತೆ ನಾವೀಗ ಕೂತಿ
ಹೋಗದೇ ಇದ್ರೆ ಇದನ್ನು ಸೀಳಿ ನೆಲದಲ್ಲಿ ಕೂತ ಹಾಕಿ ಆಮೇಲೆ ಮುಂದೆ ಹೋಗಿ ಅನುಭವಿಸಬೇಕಾಗಿತ್ತು ನೀವು ಅನುಭವಿಸಬೇಕಾಗಿತ್ತು. ತ್ಯಾಗವನ್ನು ಮಾಡುವುದಕ್ಕೂ ಸಿದ್ಧಳಿರ್ತಾಳೆ. ಬೆಟ್ಟದಂತಹ ಕಷ್ಟವನ್ನು ಗಟ್ಟಿ ಮನಸ್ಸಿನಿಂದ ಆಕೆ ಸಹಿಸ್ತಾಳೆ. ಬಬ್ರುವಾಹನ ಅಂತಹನನ್ನ ಶ್ರೇಯೋಕಾಂಕ್ಷಿ ನನ್ನವ್ವೇ. ಆಕೆ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಬೇಕಾದ ನನ್ನ ಆದ್ಯ ಕರ್ತವ್ಯ. ಮಳೂರು ಅಂತ ಹೆಸರು ಪಡೆದಂತಹ ಈ ಊರನ್ನು ಈಗ ಮಣಿಪುರ ಹೀಗೆಂದು ಕರೆಯುತ್ತಾ ಇದ್ದಾರೆ. ಕಾರಣ ನನ್ನವ್ವೆಯ ಬದ್ಧ ನಿರ್ದೇಶನ. ಹಿರಿಯರು ನಡೆದು ಬಂದಂತಹ ದಾರಿಯಲ್ಲಿ ಸಾರಿ ಬಂದಿದ್ದೇನೆ. ನನ್ನ ಆಳ್ವಿಕೆಯನ್ನೆಲ್ಲರೂ ಒಪ್ಪಿದ್ದಾರೆ, ಮೆಚ್ಚಿದ್ದಾರೆ. ಹಾಗೆ ವಿಶೇಷವಾದಂತಹ ಸಭೆಯನ್ನು ಕರೆಯಬೇಕಾಗಿದೆ. ಆದ ಕಾರಣ ಚಾವಡಿಯನ್ನು ಸೇರಿಕೊಳ್ತೇನೆ. Yeah.
ಕಲೆ, ಸಾಹಿತ್ಯ, ಸಂಸ್ಕೃತಿ ಇವುಗಳೆಲ್ಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಚಾವಡಿಯ ಕಂಬಗಳು. ಒಂದಲ್ಲ ಎರಡಲ್ಲ 10,000 ಕಂಬಗಳಿಂದ ಕಂಗೊಳಿಸ್ತಾ ಇದೆ. ಅಷ್ಟೇ ಅಲ್ಲ, ಅದರಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ ಮೊದಲಾದಂತಹ ನಮ್ಮ ರತ್ನಗಳನ್ನು ಇರಿಸಿದ್ದಾರೆ. ಅದರ ಪ್ರಭೆ ಕಣ್ಣನ್ನು ಪೂರೈಸ್ತಾ ಇದೆ. ಹೀಗಾಗಿಯೇ ಹೇಳ್ತಾ ಇದ್ದಾಳೆ. 3 ಲೋಕದ ಗಂಡ ದಶನಾಮವನ್ನು ಪಡೆದವ ಪಾರ್ಥಾನಿನ ಜನ್ಮಕ್ಕೆ ಕಾರಣ. ಸಂತೋಷ ಹೆಚ್ಚಾಗ್ತಾ ಇದೆ. ಅಮ್ಮನನ್ನು ಅಂತಃಪುರಕ್ಕೆ ಕಳಿಸಿಕೊಟ್ಟಿದ್ದೇನೆ. ಅಯ್ಯೋ ಕುಂದ್ರಶೇಖರ ಸುಬುದ್ಧಿ, ಏನಯ್ಯ ಹಿರಿಯ ಮಂತ್ರಿ ಮುತ್ಸದ್ದಿ ನೀನು. ಬಹಳಷ್ಟು ಕಾಲದಿಂದ ಮಣಿಪುರದಲ್ಲಿದ್ದುಕೊಂಡು ರಾಜ್ಯಕ್ಕೆ ವಿಷಯಕವಾಗಿ ಸೂಕ್ತ ಸಲಹೆಯನ್ನು ನನ್ನಮ್ಮೆಗೆ ನೀಡುತ್ತಿದ್ದವು. ಜೊತೆಯಲ್ಲಿ ನನ್ನ ಜೊತೆ ಇದ್ದವ. ಈ ತನಕ ಸತ್ಯವನ್ನು ಹೇಳಿಲ್ಲ, ಗುಟ್ಟಾಗಿ ಎಲ್ಲವನ್ನು ಬಚ್ಚಿಟ್ಟಿದ್ದೆ. ಈಗ ಗೊತ್ತಾಯ್ತಲ್ಲ, ಪಾತ್ರ ನನ್ನ ಏನಂತೆ. ಆದ ಕಾರಣ
ಈಗ ನಾಡಿಗಿಳಿದಿದ್ದಾವೆ. ಊರಿನಲ್ಲಿ ಈ ಕೃಷಿಕರು ಕಷ್ಟಪಟ್ಟು ಬೆಳೆಸಿದ್ದೆಲ್ಲ ಸೊಕ್ಕಿ ಹೋಗಿದ್ದಾವೆ. ಏನು ಮಾಡ್ಲಿ, ಅದಕ್ಕಾಗಿ 20 ಕೈಗಳನ್ನು ಚಾಚಿದ್ದೇನೆ ಮತ್ತು ಎಲ್ಲ ಶಕ್ತಿಯನ್ನು ಮೈಗೂಡಿಸಿಕೊಂಡು ಈ ಮಂಗನನ್ನು ನಡೆಯುವ
ನಡೆಯುವುದೆಲ್ಲಿಗೆ ವಾನರ ನಿನ್ನ ಕಿರಿಚಾಟ ನಿನ್ನ ಅರಚಾಟ ನಿಲ್ಲಿಸೋ. ಬಾಲದಿಂದ ಸುತ್ತಿ ನನ್ನನ್ನು ಎಳ್ಕೊಂಡು ಹೋಗ್ತಾ ಇದ್ಯಲ್ಲೋ, ಎಲ್ಲಿ ಹೋಗ್ತಾ ಇದ್ಯೋ? ನನಗೂ ಜೀವ ಇದೆ ಅನ್ನುವಂತಹ ಯೋಚನೆ ನಿನಗಿದ್ಯೋ? ನನ್ನನ್ನು ಕೊಂದು ಪಾಪ ಕಟ್ಟಿಕೊಳ್ತಾ ಇದ್ಯೋ? ಹಂಗ ಬಿಟ್ಟು ಬಿಡು, ಬಿಟ್ಟು ಬಿಡು. ನಾನು ಕಿಷ್ಕಿಂಧಾಧಿಪತಿ. ಓಹೋ, ವಾಲಿ ಎನ್ನುವ ನನ್ನ ಹೆಸರು. ನಾನು ಅನುಷ್ಠಾನದಲ್ಲಿರುವಾಗ ನನ್ನನ್ನು ಬಿಗಿ ಹಿಡಿದವನು ನೀನು. ಗೊತ್ತಾಗದೆ ಧ್ಯಾನಸ್ಥಾನದಲ್ಲಿ ಆದಿತ್ಯನನ್ನು ಪ್ರಾರ್ಥಿಸುತ್ತಿದ್ದೆ. ನನ್ನನ್ನೇ ಬಿಗಿದಪ್ಪಿಕೊಂಡೆಯ. ಏನು ಹುಡುಗರ ಉಪದ್ರ ಹೆಚ್ಚಾಗಿರಬೇಕು ಅಂತ ತಿಳ್ಕೊಂಡೆ. ನೀನು ಹುಡುವಲ್ಲ? ಓ ಹೌದು ಹೌದು. 10 ತಲೆಗಳು ಕಾಣಿಸ್ತದ, 20 ಕೈಗಳು, ಒಂದೇ ಶರೀರ. ಇದು ವಿಚಿತ್ರ. ಆದ್ದರಿಂದಲೇ ಎಲ 10 ತಲ್ಲ ಹುಡುವೆ ನನ್ನನ್ನು ಏನು ಬಿಗಿಯಪ್ಪುದಕ್ಕೆ ನಾನೇನು ನಿನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದೆ. ಅಯೋಗ್ಯ. ನಾನು ಧ್ಯಾನಾಸಕ್ತನಾಗಿದ್ದೆ. ನೀನು ನನ್ನ ಬಾಹುಗಳ ಎಡೆಯಲ್ಲಿ ಸಿಲುಕಿಕೊಂಡದ್ದೇ ಗೊತ್ತಾಗಿದೆ. ಒಳ್ಳೆಯದು, ಹೋಗೋ, ನೀನು ಒಳ್ಳೆಯದ. ಹೌದು, ಕಾಡಿಯಲ್ಲಿ ವಾಸಿಸುವುದು. ನನಗೆ ನೀತಿಯನ್ನು ಹೇಳ್ತಾ ಇದ್ದೀಯ. ನಾನು ಸಮುದ್ರ ತೀರಕ್ಕೆ ಬಂದಿದ್ದೇನೆ. ಹೌದು, ಜಾತಿ ಬಿಟ್ಟ ಮಂಗ ಇರಬೇಕು. ನಿನ್ನ ವಾಸಸ್ಥಾನ ನಿನ್ನ ಕೂಟದಿಂದ ಹೊಡೆದು ಯಾರು ಅಟ್ಟಿರಬೇಕು. ಏನು ತಿರುಗಾಟಕ್ಕೆ ಹೊರಟದ್ದು? ಹೇಳುವುದನ್ನಾದ್ರೂ ಕೇಳಿರಬಹುದು. ಹೌದು ಅಲ್ಲ, ಕೇಳುವುದಕ್ಕೆ ನೀನು ಊರಿಗೆ ಹೇಳಿದಿರಲ್ಲ, ಕಾಡಿಯಲ್ಲಿರುವವಲ್ಲ. ಅಲ್ಲ, ಈಗ ಈ ಸಮುದ್ರ ದಂಡಕ್ಕೆ ಬಂದಿ. ಹೌದು, ನೀರಿಗೆ ಇಳಿದಿದ್ದಿ. ಈಗ ನೀನು ಸಮುದ್ರ ದಂಡೆಗೆ ಬಂದೆ. ನಾವು ಒಂದೇ ಸ್ಥಳದಲ್ಲಿದ್ದೇವೆ. ಪೂಜೆ, ಧ್ಯಾನ, ಅರ್ಘ್ಯ, ಆರಾಧನೆ, ಹೌದು, ಅನುಷ್ಠಾನ. ಸೂರ್ಯನಿಗೆ ಅರ್ಘ್ಯ ಕೊಡುವುದು, ಇದನ್ನೆಲ್ಲ ಇದೆಲ್ಲ ನಿಮ್ಮಲ್ಲಿ ಇಲ್ವಾ? ನಮ್ಮಲ್ಲಿದ್ದ ಕಾರಣವೇ ನಾವು ನಿನ್ನಂತವರನ್ನ ಆಕ್ಷೇಪಿಸುವುದು. ಏನು ನೀವು ಆರಾಧಿಸಿದರೆ ನಾವು ಆರಾಧಿಸಬಾರ್ದ? ನಾವು ಯಾವುದನ್ನು ಅನುಸರಿಸ್ತೇವೋ ಅದೇ ದಾರಿಯನ್ನು ಹಿಡಿದ್ರೆ ಈ ಸಮಾಜದಲ್ಲಿ ನಮಗೂ ಗೌರವ ಸಿಗಬಹುದು ಹೀಗೆನ್ನುವಂತ ಆ ಹುಚ್ಚು ಕಲ್ಪನೆ ನಿನಗೇನಾದ್ರೂ ಇದೆಯೋ ಏನು? ಕಡಗ ಜಾತಿ ಬಿಟ್ಟ ಮಂಗ ನೀನು ಈ ರೀತಿ ಏನು ಅರ್ಘ್ಯ ಕೊಡುವುದಕ್ಕೆ ಮುಂದಾಗಿದ್ದಲ್ಲ. ಈಗ ನೀನು ನಿಮ್ಮ ಊರಾದ ಲಂಕಾನಗರಿಯಿಂದ ಹೀಗೆ ತಿರುಗುತ್ತಾ ಬಂದದ್ದು ಯಾಕೆ? ಬೇಕು, ಮನಸ್ಸಿಗೂ ಬೇಸರವಾಗ್ತದೆ. ಹಾಗೆ ನಿನ್ನ ಅನುಷ್ಠಾನ ಸರಿಯಾಗಿಲ್ಲ. ತ್ರಿಸಂಖ್ಯೆಗಳಲ್ಲಿ ನಾನು ಇಂತಹ ಅನುಷ್ಠಾನವನ್ನು ಮಾಡಿಯೇ ಮಾಡ್ತೇನೆ. ಮನಸ್ಸಾಸ್ಥ್ಯಕ್ಕಾಗಿ ಒಬ್ಬ ಅನುಷ್ಠಾನವನ್ನು ನಡೆಸಿ, ಹೌದು, ಮಾನಸಿಕ
ಮಾನಸಿಕವಾದಂತಹ ವ್ಯಗ್ರತೆ ಉಗ್ರತೆ ಅದರಿಂದ ನಿವಾರಣೆಯಾಗ್ತದೆ. ಮೇಲು ಜಾತಿಯವರು ಮಾಡಬೇಕಾದ್ದನ್ನು ಕೀಳು ಜಾತಿಯವನಾದಂತ ನೀನಲ್ಲ ಮಾಡಿ ನನ್ನ ಧ್ಯಾನ ಧರ್ಮಕ್ಕೆ ವಿಗ್ರಹವನ್ನುಂಟು ಮಾಡುವ ಕೆಲ ಹುಳು ಚೋರ ಮಾತನಾಡದೆ ತೊಲಗದ ಇದ್ದರೆ ನನ್ನ ಸತ್ತ ತೋರಿಸಬೇಕಾದ ಏನ್ ಮಾಡ್ತೀಯ ನೀನು? ನಿನ್ನ ಸತ್ವ ಕುಕುಂತೆ ಮಾಡಿ ಕಿಷ್ಕಿಂಧೆಯವರಿಗೆ ಬಂದಿದ್ದೇನೆ. ಬಿಟ್ಟು ಬಿಡ ಈಗ. ನನ್ನ ಪ್ರಾಣ ಬಿಟ್ಟು ಬಿಡು, ಪುಣ್ಯ ಕಟ್ಟಿಕ. ನಿನಗೆ ಮಂಗನ ಹಿಡಿತ ಏನು ಅಂತ ಗೊತ್ತಿಲ್ಲ ಈಗ. ಓಹೋ ನನ್ನನ್ನು ದ್ವಾರದಲ್ಲಿ ಕಂಬಕ್ಕೆ ಗಟ್ಟಿ ಆಗ್ತೇನೆ. ಕೊಂದು ಬಿಡಬೇಡ. ಇಲ್ಲ ಇಲ್ಲ, ನಿನ್ನಂತವನನ್ನು ಕೊಂದು ನಾನೇಕೆ ಪಾಪ ಗಟ್ಟಿಗೊಳ್ಬೇಕು? ಬ್ರಹ್ಮರಾಕ್ಷಸನಿ ಬ್ರಾಹ್ಮಣ ಅಂತ ಹೇಳು. ನಮ್ಮಪ್ಪ ಬ್ರಾಹ್ಮಣ. ನಿನ್ನ ಅಪ್ಪ ಬ್ರಾಹ್ಮಣ, ಅಮ್ಮ ವಿಶ್ವಾಸ. ಅಮ್ಮ ಅಪ್ಪನಿಂದ ಜಾತಿ, ಅಮ್ಮನಿಂದ ಗುಣ. ಯಾರು ಹೇಳ್ತೀನಿ? ಮಾತೃ ಜಾತಿ ಪಿತೃಗುಣ. ಏನಾದ್ರೂ ಅಸಂಬದ್ಧ ಬುಡಿಲ್ತಿಯಲ್ಲ, ಇಲ್ಲ ನಿನ್ನನ್ನು ದ್ವಾರದಲ್ಲಿ ಇಡುವುದಲ್ಲ. ನನ್ನ ಮಗನಾದ ಅಂಗದ ಅಳುವುದು ಹೆಚ್ಚಾದಾಗ ಅವನನ್ನು ಸಮಾಧಾನಪಡಿಸುವುದು ಕಷ್ಟವಾಗ್ತದೆ. ನಿನ್ನ ಈ ವಿಚಿತ್ರ ಸ್ವರೂಪವನ್ನು ಕಂಡು ಅವನಿಗೂ ಸಂತೋಷವಾದೀತು. ನನ್ನ ಬಾಲ ಮಾತ್ರ ಅಲ್ಲ, ಮಗನ ತೊಟ್ಟಿರ ಹುಳಿಗೆ ನಿನ್ನನ್ನು ಬಿಗಿದು. ನಮ್ಮ ಕಪಿಲ್ ಸ್ತ್ರೀಯರಿದ್ದಾರೆ, ಅವರು ಜೋಗುಳ ಹಾಡುವಾಗ ನಿನ್ನ ಬಾಯಿಗೆ ಒಂದೊಂದು ತುತ್ತು ತಿನ್ನುವ ಹಾಗೆ ಬರ್ತೀರಿ ಬಿಡಯ್ಯ. ಒಬ್ಬರಲ್ಲ ಇಬ್ಬರಲ್ಲ, ಬಹುಮಂದಿಗಳ ಜೊತೆಯಾಗಿ ಬಂದಿದ್ದೀವಿ. ಯಾರ ಮುಖದಲ್ಲೂ ಸಂತೋಷವನ್ನು ನಾನು ಕಾಣ್ತಾ ಇಲ್ಲ. ಬರುವುದಕ್ಕೆ ನಿಮ್ಗೇನಾಗಿದೆ? ಏನಾಯ್ತಪ್ಪ? ಯಾಕೆ ಬಂದಿದ್ದೀರಿ? ನಮ್ಮ ಪರಿಚಯ ನೀವು ಗಿರಿಜನ ಮಕ್ಕಳು. ಅವನ ಅಮ್ಮನ ಹೆಸರು ಗಿರಿಜಾ ಅಂತಲ್ಲ, ಇವನ ಅಮ್ಮನ ಹೆಸರು ಗಿರಿಜಾ ಅಂತ. ಎಲ್ಲರ ಅಮ್ಮನ ಹೆಸರು ಗಿರಿಜಾ. ಮತ್ತೆ ನಾವೆಲ್ಲ ಕಾಡ
ಆ, ಗಿರಿಯಲ್ಲಿ ವಾಸ ಮಾಡುವುದು, ಅರಣ್ಯದಲ್ಲಿ ವಾಸ ಮಾಡುವುದು ಗಿರಿ ಜನರು ಅಂತ ನಿಮ್ಮನ್ನು ಕರೆಯುವುದು. ಹೌದು, ಅಲ್ಲೇ ನಿಮಗೆ ಉದ್ಯೋಗವನ್ನು ಕೊಟ್ಟಿದ್ದೆ, ಜಾಗ ಎಲ್ಲ ಕೊಟ್ಟಿದ್ದೀರಿ. ಹೌದು, ನೀವೆಲ್ಲ ಬೆಳೆಯೆಲ್ಲ ಬೆಳೆಸಿಕೊಂಡು ಇರಬೇಕು, ಸೋಮವಾರಿಗಳಾಗಬಾರ್ದು. ಅಲ್ಲಿ ಇಲ್ಲಿ ತಿರುಗಾಡಿಸ್ತಾ ಇದ್ದವ ಮನುಷ್ಯನಾದವ ಉದ್ಯೋಗವನ್ನು ಮಾಡ್ತಾ ಇರಬೇಕು, ಸೋಮಾರಿಗಳಾಗಬಾರದು, ಚೆನ್ನಾಗಿ ದುಡಿಯಿರಿ ಹೇಳಿ ಒಂದಷ್ಟು ಭೂಮಿಯನ್ನು ನಮಗೆ ಬಿಟ್ಟು ಕೊಟ್ಟಿದ್ದೀರಿ, ಜಾಗ ಕೊಟ್ಟಿದ್ದೀರಿ. ಹೌದು, ನಾವು ಅಲ್ಲಿ ಬೆಳೆ ಎಲ್ಲ ಬೆಳೆಸಿಕೊಂಡು ಸಂತೋಷ ಸಂತೋಷ ಹಾಗೆ ವ್ಯಕ್ತಪಡಿಸುವುದು. ಸಂತೋಷದಲ್ಲಿರುವವನಾಗುತ್ತಾನೆ, ನೀವು ಅಳ್ತೀರಿ. ಬೆಳೆ ಎಲ್ಲ ಒಳ್ಳೆದಾಗಿತ್ತು, ಮಳೆ ಕಾಲಕ್ಕೆ ಬರ್ತಾ ಇದೆ, ಕಷ್ಟಪಟ್ಟು ಬೆಳೆ ಬೆಳೆಸ್ತೀರಿ, ಹಾಗಿದ್ರೆ ಬೆಳೆಯು ಚೆನ್ನಾಗಿ ಬೆಳೆದು ಏನೆಲ್ಲ ಮಾಡಿದ್ರಪ್ಪ? ತೆಂಗು, ಬಾಳೆ, ಹಾಗಲಕಾಯಿ, ಪಡವಲಕಾಯಿ, ಗೆಡ್ಡೆ, ಗೆಣಸು, ಮೆಣಸು, ಬದನೆ. ಒಂದೇ ಬೆಳೆಯನ್ನು ನಂಬಬಾರದು, ಬೇರೆ ಬೇರೆ ರೀತಿಯ ಬೆಳೆಯನ್ನು ಬೆಳೆಸಬೇಕು. ಎಲ್ಲ ಮಾಡಿ ಹಕ್ಕಿ, ಬೆತ್ತ ಇರುವಾಗ ಈ ದುಃಖ ಯಾಕೆ ಗೊತ್ತಿಲ್ಲ. ನಾವು ಮಾಡಿದ ಬೆಳೆ ಎಲ್ಲ ಕಣ್ಣಿನಲ್ಲಿ ನೋಡುವುದಕ್ಕೆ ಮಾತ್ರ ಅಲ್ಲದೆ ಕೈಯಲ್ಲಿ ಹಿಡಿಲಿಕ್ಕೆ ಸಿಗಲ್ಲ. ಇಷ್ಟು ಪ್ರಯತ್ನ ಕೈಗೆ ಹಿಡಿಲಿಕ್ಕೆ ಸಿಗುವುದಿಲ್ಲ. ಕಳ್ಳರು ಕೊಂಡು ಹೋದ, ಕಳ್ಳರು ಕಾಕರು ಹೋದರು ಇಲ್ಲ. ನಾವಿರುವಾಗ ಕಾಕರು ಕೂಡ ಬರುವುದಿಲ್ಲ. ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೈಗೆ ಸಿಗ್ಲಿಲ್ಲ ಅಂತ ಹೇಳ್ತೀರಿ. ಕಾಡಿನ ದುಷ್ಟ ಮೃಗಗಳು ಬಂದು ಬೆಳೆಯನ್ನು ತಿಂದು ನಮಗೆಲ್ಲ ಗತಿ ಇಲ್ಲದಂತಾಯ್ತು. ಮೃಗಗಳ ಹಾವಳಿ, ಯಾವ ಮೃಗಗಳು? ಯಾವುದೆಲ್ಲ ಮೃಗ ಅಂತ ಹೇಳಿ ರಾಯರೇ, ಕರಡಿ ಬಂದಿದೆ. ಹೌದು, ಏನ್ ಮಾಡಿತ್ತು? ನಮ್ಮ ಮನೆಯ ಹಿಂದೆ ಒಂದು ಕರಡೆ ಬೆಳೆದಿತ್ತು. ಹುಲ್ಲು? ಹೌದು.
ಅಲ್ಲಿ ಈ ಕರಡಿ ಬಂದು ಅವಿತು ಕೂತಿತ್ತು. ನನ್ನ ತಮ್ಮ ತಿಮ್ಮ ರಾತ್ರಿ ಯಾಕೆ ಹೋದ ಅಂತ ಗೊತ್ತಿಲ್ಲ, ಆ ಕರಡಿ ಜೊತೆಯಲ್ಲಿ ಉರುಳಿ ತನ್ನ 2 ಕಣ್ಣನ್ನು ಕುರುಡು ಮಾಡಿಕೊಂಡು ಬಂದ್ಬಿಟ್ಟಿದ್ದಾರೆ. ಪರಿಹಾರ ತಮ್ಮನ ಕಣ್ಣು ತೆಗೆದಿದ್ದಂತ ಅವನಿಗೆ ಪರಿಹಾರ ಕೊಡಬೇಡಿ. ನಾನು ತಮ್ಮನನ್ನು ಈಗೆಲ್ಲ ಆಯ್ತಲ್ಲ, ಆ ಕರಡಿಯನ್ನು ಏನಾದ್ರೂ ಮಾಡಿ ಬಿಡಿರ್ಲಿಕ್ಕಿಲ್ಲ ಈ ಸಲ ಎನ್ನುವ ಹಾಗೆ ಆಲೋಚಿಸಿ ಕರಡಿ ಬರುವಂತಹ ಕಾರಣ ಇದೆಯಲ್ಲ ಪೊದರು, ಅದರಲ್ಲಿ ಅಡಗಿ ಕೂತು ಬಂದರೆ ನೋಡುವ ಈ ಸಲ ಅಂತ. ಕರಡಿ ಬಂತು. ಹೌದಾ? ಇನ್ನೇನು ಕರಡಿಗೆ ನಾನು ನನ್ನ ದೊಣ್ಣೆಯಿಂದ ಬಾರಿದ್ದೇನೆ ಎನ್ನುವ ಹಾಗೆ ಆಲೋಚಿಸುವಾಗ ಮೇಲಿನ ಒಂದು ಹೆಣ್ಣು ಕರಡಿ ನನಗೆ ಅಂದಾಜು ಮಾಡ್ತಾರೆ. ಒಂದೊಂದಲ್ಲಪ್ಪ, ಬೇರೆ ಗುಂಪು ಗುಂಪಾಗಿ ಬರ್ತದೆ. ಆಯ್ತಾ? ಕರಡಿಯ ವಿಷಯ ಈಗಾಯ್ತು. ಆಮೇಲೆ ಕಾಡ್ಕೋಣ ಬಂದ್ರೆ ನಮ್ಮ ಬಾಳೆಯ ತೋಟ ಎಲ್ಲ ಹೋಯ್ತು ಅಂತ ಲೆಕ್ಕ. ಆಮೇಲೆ ಆನೆ. ಎಷ್ಟು ಆನೆ? 1 ಆನೆ, 2 ಆನೆ, 4 ಆನೆ, 8 ಆನೆ, 12 ಆನೆ ಅಲ್ಲ, ಅಲ್ಲಿಗೆ 16 ಆನೆ. ಅಲ್ಲಿಗೆ ಒಂದು ರೂಪ ಆಯ್ತು ತೋಟ. ಹಿಂಡು. ಹೌದು, ಆನೆಗಳ ಹಿಂಡು. ಆನೆಗಳ ಹಿಂಡಾಯ್ತು. ಆಮೇಲೆ ಮೊಳ ಬಂದಿದೆ. ರಾಗಿ ಬಿತ್ತಿದಲ್ಲಿ ಮೊಳ ಬಂದಿದೆ. ಭೂಮಿ ಚೆನ್ನಾಗಿರ್ಬೇಕು. ಅದಲ್ಲ, ಪ್ರಾಣಿ ಮೊಳ. ಮೊಳ 2 ಕೋಡುಂಟು. ಇಲ್ಲಿ ಕೋಡಲ್ಲ, ಮಂಗ, ಕಿವಿ. ನನಗೇನು ಗೊತ್ತು, ಅದು ಮೊಳದ ವೈಯಕ್ತಿಕ ವಿಷಯ, ನನಗೆ ಗೊತ್ತುಂಟ. ಅದೇ ಶಿಷ್ಯ ಮೊಳ ಅದು ಬಂತು. ಅದಾಯ್ತಾ? ಆಮೇಲೆ ಶರಾಬ್ ಬಂದಿದೆ. ಬಂದದ್ದಲ್ಲ, ನೀನಲ್ಲಿಗೆ ಹೋದ. ಬಂದದ್ದು ಶರಾಬು ಬಂದದ್ದು, ಅಲ್ಲಿಗೆ ನೀನು ಹೋದದ್ದು. ಅದು ಬಂದಲ್ಲ. ಅದು ಈಗ ಉಗುರುಂಟು, ನಾಲಗೆ ಉಂಟು, ಹಲ್ಲು, ಅದು ಬಂತು. ಆಮೇಲೆ ಮಂಗ ಬುದ್ಧಿ. ಮಂಗದೊಂದು ಹಾವಳಿ ಹೇಳಿ ಪ್ರಯೋಜನ ಇಲ್ಲ. ನೀವೇ ಹೇಳಿದ್ದೀರಿ ಮಂಗ ಬಂದ್ರೆ ಏನ್ ಮಾಡ್ಬೇಕು ಅಂತ. 4 ದಿವಸ ಜೇಡಿ ಮಣ್ಣನ್ನು ಇಡಬೇಕು, 5ನೇ ದಿವಸ ಸ್ವಲ್ಪ ಮೆಣಸಿನ ಪುಡಿ ಇಡು. ಅದು 4 ದಿವಸ ಜೇಡಿ ಮಣ್ಣನ್ನು ಮುಖಕ್ಕೆ ಹಚ್ಚಿಕೊಳ್ತದೆ, 5ನೇ ದಿವಸ ಮೆಣಸಿನ ಹುಡಿಯನ್ನು ಹಚ್ಚಿಕೊಳ್ತದೆ. ಹೋದ ಮಂಗ ಬರುವುದಿಲ್ಲ ಅಂತ ಹೇಳಿದ್ರೆ ಹೌದಲ್ಲ? ಈಗಿನ ಮಂಗಗಳು ಬಹಳ ಕಟ್ಟಿದೆ. ಅವುಗಳು ಪದಾರ್ಥಕ್ಕೆ ಮೆಣಸಿನ ಹುಡಿಯನ್ನು ತಗೊಂಡು ಮಂಗಗಳಿಗೂ ಅಷ್ಟು ಬುದ್ಧಿ ಉಂಟು. ಇದು ಕೆಳಗಿನವರು. ಇನ್ನು ಮೇಲಿನವರದ್ದು ಕೆಲವರದ್ದು ತೊಂದರೆ. ಯಾವುದು? ಹಾರಾಡುವ ಹಕ್ಕಿಗಳು, ಶಿಪ್ಕಿಗಳು, ಪಕ್ಷಿಗಳು, ಶಿಪ್ಕಿಗಳು. ಹೇಳು. ದೊಡ್ಡಕ್ಕಿ, ಸಣ್ಣಕ್ಕಿ, ಬೆಳ್ತಕ್ಕಿ, ಕುಚಿಲಕ್ಕಿ, ಮಣ್ಣಕ್ಕಿ, ಮಂಗಕ್ಕೆ ಕಲ್ಲಿದ್ದು ತಿನ್ಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಸಂಗ್ರಹ ಮಾಡಿರ್ಬೇಕು. ಮಳೆಗಾಲಕ್ಕಲ್ವ? ಅಲ್ಲ, ಕುಚ್ಚಲಕ್ಕಿ, ಬೆಳ್ತಿ ಅಕ್ಕಿ. ಅದು ಅಕ್ಕಿಗಳಿಗೆ ಬೇರೆ ಬೇರೆ ಹೆಸರು ಉಂಟು. ಹಕ್ಕಿಗಳ ಹೆಸರು? ಹೌದು, ನಮ್ಮ ಗೆಣಕರಿಗೆ ಗೊತ್ತಾಗುವುದಕ್ಕೆ ಬೇಕಾಗಿ ನಾವೇ ಹೆಸರಿಟ್ಟದ್ದು. ಬೆಳ್ತಿ ಅಕ್ಕಿ. ಬೆಳ್ತಿಗೆ ಅಕ್ಕಿ ಅಂದ್ರೆ ಮೇಯಾಗಿರುವಂತದ್ದು. ಕುಚ್ಚಲಕ್ಕಿ ಅಂದ್ರೆ ಮೈಯಲ್ಲಿ ಕುಚ್ಚು ಕುಚ್ಚು ಇರುವಂತದ್ದು. ಮಂಡಕ್ಕಿ ಅಂದ್ರೆ ಮಂಡೆ ದುಡ್ಡು ಸಣ್ಣ ಸಣ್ಣ. ಸಣ್ಣ ಅಕ್ಕಿ ಅಂದ್ರೆ ಸಣ್ಣ ಜಾತಿ ಅಕ್ಕಿ. ಅಲ್ಲ, ಅಡ್ಡಿಲ್ಲ. ಇತ್ತೀಚೆಗೆ ಕೆಲವು ಸಮಯಕ್ಕಿಂತ ಮುಂಚೆ 1-2 ಹಕ್ಕಿಗಳು ಬಹಳ ತೊಂದರೆ ಕೊಟ್ಟಿದ್ದಾರೆ. ಯಾವ ಹಕ್ಕಿಗಳಪ್ಪ? ನಕ್ಕಿರನ್ ಪಕ್ಕಿ, ಸೇತು ಕೋಳಿ. ಅದು ಯಾವುದನ್ನು ತಿನ್ನುವುದಿಲ್ಲ, ನಕ್ಕು. ನಾವೇ ಹೆಸರಿಟ್ಟದ್ದು. ನಕ್ಕುವ ವೀರ ನಕ್ಕೀರನ್ ಪಕ್ಕಿ. ಆಮೇಲೆ ಸೇತು ಕೋಳಿ, ಅದು ಬಾತುಕೋಳಿ. ಅದು ಉದ್ದ ಬೆಳೆಯುವುದಿಲ್ಲ, ಸೇತು ಆಗಿ ಅಡ್ಡ ಹೀಗೆ ಬೆಳೆಯುತ್ತೇವೆ. ಇತ್ಲಾಗಿನ ಮನುಷ್ಯರಿಗೆ ಕಷ್ಟ. ನಾನು ಒಂದು ಹೇಳಿದ್ರೆ ಈ ಊರೇ ಬಿಟ್ಟು ಯಾರು ಎಲ್ಲಿಗಾದ್ರೂ ಹೋಗ್ತಾರೆ.
ಈ ಲೋಕದ ಸುಖ ಸಾಕು, ಮರೆತು ಬಿಡು. ಬಾ, ಜೊತೆಯಾಗಿರೋಣ. ಹೇಳುವುದು ಮಾತ್ರವಲ್ಲ, ಕೈಗಳನ್ನು ಚಾಚಿದ್ದಾರೆ ನನ್ನನ್ನು ಆಲಿಂಗಿಸುವುದಕ್ಕೆ. ಬೇಡ, ಬೇಡ, ಹತ್ತಿರ ಬರಬೇಡಿ. ನನ್ನೊಳಗಿದೆ ಶಿವನೊಡೆ ಇದೆ. ಇಲ್ಲ, ಭ್ರಮೆ, ಯಾರು ಬಂದಿಲ್ಲ. ಕೈಗಳನ್ನು ಎತ್ತಿ ತಲೆಯನ್ನು ತಡವರಿಸಿದ್ರೆ ನನ್ನ ಸ್ಪರ್ಶಕ್ಕೆ ತಲೆಯೇ ಸಿಗುತ್ತಾ ಇಲ್ವಲ್ಲ. ದರ್ಪಣದ ಒಳಗೆ ನನ್ನ ಪ್ರತಿಬಿಂಬ ಕಾಣಿಸ್ತಾ ಇಲ್ಲ. ಯಾಕೆ? ಇಂತಹ ಅನುಭವ ಯಾರಿಗಾಗ್ತದೋ ಅಂಥವನಿಗೆ ಸಾವು ನಿಶ್ಚಿತ. ಹಾಗಿದ್ರೆ ನನಗೆ ಒಂದು ದೀಪ ಮುರಿತಾಯ್ತು. ಅದು ಎರಡಾಗಿ, ಹತ್ತಾಗಿ, ನೂರಾಗಿ, ಸಾವಿರವಾಗಿ ನನ್ನ ಕಣ್ಣುಗಳಿಗೆ ಕಾಣಿಸ್ತಾ ಇದೆಯಲ್ಲ. ಯಾಕೆ? ಅದಾರು ಕೃಷ್ಣ ಯಶೋದೆಯ ಮಡಿಲಲ್ಲಿ ಮಲಗಿ ಕಿಲ ಕಿಲನೆ ನಗುತ್ತಿದ್ದಾನೆ. ಕೃಷ್ಣ ತಾಯಿಯಾದ ಯಶೋದೆ ಮಣ್ಣು ತಿಂದಾಗ ನನ್ನ ಬಾಯ್ತಲ ಅಂತ ಹೇಳಿದಾಗ ಬಾಯಿಯಲ್ಲಿ ಮೂಜಗವನ್ನು ತೋರಿದ ಕೃಷ್ಣ ಎಲ್ಲರೂ ಗೋಪಾಲಕರ ಜೊತೆ ಹುಲ್ಲುಗಾವಲಿಗೆ ಗೋವುಗಳ ಮಂದೆಯನ್ನು ಅಟ್ಟಿ ಅದೋ ಬಂಡೆಯ ಮೇಲೆ ಕುಳಿತು ಕೊಳಲ ಗಾನವನ್ನು ಮಾಡುತ್ತಿರುವ ಕೃಷ್ಣ ಎಲ್ಲರೂ ವೃಂದಾವನದಲ್ಲಿ ಗೋಪಿಕೆಯರ ಜೊತೆ ರಾಸ ಕ್ರೀಡೆಯಾಡುತ್ತಿರುವ ಕೃಷ್ಣ ಎಲ್ಲರೂ ಕಾಳಿಂದಿ ನದಿಯಲ್ಲಿ ಅದು ಕಾಳಿಂಗನ ಹಳೆಯ ಮೇಲೆ ನಿಂತು ಕುಣಿಯುತ್ತಿರುವಂತಹ ಕೃಷ್ಣ ನನ್ನ ಅರಮನೆಯ ಎಲ್ಲಾ ಕಡೆಗಳಲ್ಲಿಯೂ ಶ್ರೀಕೃಷ್ಣನ ದಿವ್ಯ ರೂಪವನ್ನು ಕಾಣ. ಆತ ಯಾರು, ಯಾಕೆ ಲೋಕಕ್ಕೆ ಅವತಾರವೆತ್ತಿ ಬಂದಿದ್ದಾನೆ ಎನ್ನುವಂತಹ ಸತ್ಯವನ್ನು ನಾನು ಬಲ್ಲೆ. ಈ ಹಿಂದೆ ದುಷ್ಟ ನಿಗ್ರಹಕ್ಕಾಗಿ ಅನೇಕ ಅವತಾರವನ್ನೆತ್ತಿದ್ದಾನೆ. ವೇದವನ್ನು ಅಪಹಾರ ಮಾಡಿದಂತಹ ತಮಾಸುರನ್ನು ಕೊಲ್ಲುವುದಕ್ಕೆ ಮತ್ಸ್ಯಾವತಾರವೆತ್ತಿದನಂತೆ. ಮಂದರ ಪರ್ವತವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಕೂರ್ಮನಾದನಂತೆ. ಆದಿದೈತ್ಯನಾದಂತಹ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕಾಗಿ ಶ್ವೇತ ವರಾಹನಾದನಂತೆ. ಪ್ರಹ್ಲಾದನ ಮೊರೆಯ ಕರೆಯನ್ನು ಕೇಳಿ ದುಷ್ಟನಾದ ಹಿರಣ್ಯಕಶಿಪುವಿನ ನಾಶಕ್ಕಾಗಿ ಮೇಲೂ ಅಲ್ಲ ಕೆಳಗೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ
ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ. ಅಂತ ರೂಪ ಅದೋ ಕಂಬದಿಂದ ಒಡೆದು ಬಂದು ಕಾಣಿಸಿಕೊಟ್ಟಿತ್ತಂತೆ, ನರಸಿಂಹನಾಥನಂತೆ. ಆಮೇಲೆ ಒಟ್ಟುವಾಗಿ ಬಲಿಯಿಂದ 3 ಅಡಿ ದಾನವನ್ನು ಕೇಳಿ ಆಮೇಲೆ ತ್ರಿವಿಕ್ರಮನಾಗಿ ಆತನನ್ನು ರಸಾತಳ ಕೇಳಿಸಿದನಂತೆ. ಗಂಡು ಕೊಡಲೆಯನ್ನು ಕೈಯಲ್ಲಿ ಹಿಡಿದು ಭೂಮಿಗೆ 21 ಸಲ ಪ್ರದಕ್ಷಿಣೆ ಬಂದು ನಿರ್ಮೂಲನವನ್ನು ಮಾಡಿದನಂತೆ. ಆಮೇಲೆ ರಾಮನಾಗಿ ಕೈಯಲ್ಲಿ ಕೋದಂಡವನ್ನು ಹಿಡಿದು ಲಂಕೆಯಲ್ಲಿರುವಂತಹ ದುಷ್ಟ ರಾಕ್ಷಸರ ನಿರ್ಮೂಲನವನ್ನು ಮಾಡಿದ. ಈಗ ಕೃಷ್ಣಾಭಿಧಾನದಿಂದ ನನ್ನ ತಂಗಿಯಾದಂತಹ ದೇವಕ್ಕೆ ಉದರದಲ್ಲಿ ಅದು ಉದಿಸಿ ಬಂದಿದ್ದಾನೆ. ಈಗ ನಮ್ಮ ಅರಮನೆಯ ಕಡೆ ಬಂದವನಿಗೆ ಆ ಬಗ್ಗೆ ಯೋಚಿಸುವುದು ಯಾಕೆ? ಬೆಳಗಾಗುವುದಕ್ಕೆ ಸ್ವಲ್ಪ ವೇಳೆ ಇದೆ, ನಿದ್ರಿಸಿ.